ಈಗ ನಾವು ವಿಸ್ತಾದೋಮ್ ಟ್ರೈನಿಂದ ಹೇಳ್ಕೊಂಬಿಟ್ಟು ಸುಬ್ರಹ್ಮಣ್ಯ ಸ್ಟೇಷನ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇದು ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ನು. ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ದೂರದಲ್ಲಿ ಸುಬ್ರಹ್ಮಣ್ಯ ಇದ್ದರೆ ಒಂದು 42 ಕಿಲೋಮೀಟರ್ಸು ಧರ್ಮಸ್ಥಳ ಇದೆ. ಸೊ ನಾವು ಮೊದಲು ಈಗ ಧರ್ಮಸ್ಥಳಕ್ಕೆ ಮಂಜುನಾಥನ ದರ್ಶನ ಪಡೆದುಕೊಂಡು ಆಮೇಲೆ ಮುಂದೆ ಸುಬ್ರಹ್ಮಣ್ಯಕ್ಕೆ ಹೋಗುವಂಥ ಒಂದು ಪ್ಲಾನ್ ಇಟ್ಕೊಂಡಿದ್ದೀವಿ. ಬನ್ನಿ ಇಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳೋಣ. ಯಾಕಂದರೆ ಇಲ್ಲಿಂದ ಇಲ್ಲಿ ಅಂದರೆ ಧರ್ಮಸ್ಥಳಕ್ಕೆ ಹೇಗೆ ಹೋಗಬೇಕು, ಬಸ್ಗಳ ವ್ಯವಸ್ಥೆ ಇದೆಯೋ ಅಥವಾ ಏನು ಟ್ಯಾಕ್ಸಿಗಳು ಸಿಗ್ತಾವೋ, ಆಟೋಗಳು ಸಿಗ್ತಾವೋ ಎಲ್ಲ ನೋಡಬೇಕಾಗತ್ತೆ. ಬನ್ನಿ ನೋಡೋಣ ಏನೆಲ್ಲ ವ್ಯವಸ್ಥೆ ಇದೆ ಅಂತ. ಸಿಕ್ಕಾಪಟ್ಟೆ ರಶ್ ಬೇರೆ ಇದೆ ಇಲ್ಲಿ. ಚೆನ್ನಾಗಿದೆ ಸ್ಟೇಷನ್ನು. ನೋಡಿ ಇಲ್ಲೆಲ್ಲ ಆಟೋಗಳೆಲ್ಲ ಕಾಣ್ತಾ ಇದ್ದೇವಪ್ಪ, ನೋಡೋಣ. ಸುಬ್ರಹ್ಮಣ್ಯನಾ? ಧರ್ಮಸ್ಥಳಕ್ಕೆ ಹೋಗ್ಬೇಕಲ್ಲ ಸರ್? ಧರ್ಮಸ್ಥಳ ಅಲ್ಲಿದೆಯಾ ಮುಂದೆ? ಸೊ ಸುಬ್ರಹ್ಮಣ್ಯಗಾದರೆ ಆಟೋ ಇಲ್ಲಿದೆ, ಧರ್ಮಸ್ಥಳಕ್ಕಾದರೆ ಅಲ್ಲಿ ಮುಂದೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಶೇರಿಂಗಲ್ಲಿ ಸಿಗುತ್ತಂತೆ. ಸೊ ಇಲ್ಲಿ ಸುಬ್ರಹ್ಮಣ್ಯಗೆ ಹೋಗೋರಿದ್ದರೆ ಇಲ್ಲಿ ಆಟೋದಲ್ಲಿ ಹೋಗ್ಬೋದು. ಧರ್ಮಸ್ಥಳಕ್ಕೆ ಹೋಗೋರಿದ್ದರೆ ಅಲ್ಲಿ ಮುಂದೆ ಶೇರಿಂಗಲ್ಲಿದೆ ಅಂತ ನೋಡೋಣ. ಬನ್ನಿ ಹೋಗೋಣ. ಈಗ ನಮಗೆ ಇಲ್ಲಿಂದ ಒಂದು ಟೆಂಪೋ ಟ್ರಾವೆಲರ್ ಸಿಕ್ಕಿದೆ. ಬಸ್ಸು KSRTC ಬಸ್ಸು ಮುಂದ್ಗಡೆ ಹೋಗ್ತಾ ಇದೆ, ಬಟ್ ಅದೆಲ್ಲ ಫುಲ್ಲಾಗಿ ಹೋಗಿತ್ತು. ಸೊ ಇಲ್ಲಿಂದ ನಾವೀಗ ಟೆಂಪೋ ಟ್ರಾವೆಲರಲ್ಲಿ 40 ಕಿಲೋಮೀಟ್ರ್ ದೂರ ಧರ್ಮಸ್ಥಳಕ್ಕೆ ಹೋಗಬೇಕು. ಸೊ ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಬಂದುಬಿಟ್ಟು 12 ಕಿಲೋಮೀಟ್ರ್ ಇದೆ. ಬಟ್ ಇದು ಧರ್ಮಸ್ಥಳ ನಿಮಗೆ 42 ಕಿಲೋಮೀಟರ್ಸ್ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ಕಿಲೋಮೀಟ್ರ್ ಇದೆ ಅಂತ. ಈಗ ನಾವು ಧರ್ಮಸ್ಥಳಕ್ಕೆ ಬಂದು ತಲುಪಿದ್ದೀವಿ. ಈಗ ಇಲ್ಲಿ ಬರೆದಿದ್ದಾರೆ ಸಹ್ಯಾದ್ರಿ ಗೆಸ್ಟ್ ಹೌಸ್ ಅಂತ. ಅಲ್ಲಿ ನಾವು ಹೋಗಬೇಕಾಗಿದೆ. ಅಲ್ಲೇ ಬುಕ್ ಮಾಡಿದ್ದೀವಿ ರೂಮನ್ನು. ಬನ್ನಿ ನೋಡೋಣ ಯಾವ ಥರ ರೂಮ್ಸ್ಗಳಿದೆ ಅಂತ. ಇದೇ ದಾರಿ, ಇಲ್ಲೇ ಹೋದರೆ ನಿಮಗೆ KSRTC ಬಸ್ ಸ್ಟ್ಯಾಂಡ್ ಕೂಡ ಸಿಗುತ್ತೆ. ಇಲ್ಲಿ ಮುಂದೆ ಬರೆದಿದ್ದಾರೆ ಮಂಜುನಾಥೇಶ್ವರ ಅನುದಾನಿತ ಪ್ರೌಢಶಾಲೆ ಧರ್ಮಸ್ಥಳ. ಸೊ ದಾರಿಗಳು ಏನೋ ತುಂಬ ಸ್ವಚ್ಛವಾಗಿವೆ, ನೀಟಾಗಿವೆ, ತುಂಬ ಚೆನ್ನಾಗಿವೆ. ಇಲ್ಲಿ ಅಯೋಧ್ಯ ಆತಿಥ್ಯ ಅಂದ್ಬಿಟ್ಟು ಹೋಟೆಲ್ ಇದೆ. ಅನ್ನಪೂರ್ಣೇಶ್ವರಿ ಅಂತ ಇಲ್ಲೂ ಕೂಡ ಹೋಟೆಲ್ ಇದೆ. ಇವೆಲ್ಲ ಗೆಸ್ಟ್ ಹೌಸ್ಗಳು. ಅಂದರೆ ಪ್ರಯಾಣಿಕರಿಗೆ ಮತ್ತು ಭಕ್ತಾದಿಗಳಿಗೆ ಬಂದಾಗ ಉಳ್ಕೊಳ್ಳೋಕ್ಕೆ ಇರುವಂತಹ ಗೆಸ್ಟ್ ಹೌಸ್ಗಳು. ಇದು ಬಂದುಬಿಟ್ಟು ನಿಮಗೆ ರಜತಾದ್ರಿ, ಈ ಕಡೆ ಇರೋದು ಸಹ್ಯಾದ್ರಿ. ನಾವು ಬುಕ್ ಮಾಡಿರೋದೇ ಈ ಸಹ್ಯಾದ್ರಿಯಲ್ಲಿ. ಸೊ ಈಗ ಅಲ್ಲಿ ಸಹ್ಯಾದ್ರಿಗೆ ಹೋಗಿಬಿಟ್ಟು ರೂಮ್ಸ್ಗಳು ಯಾವ ಥರ ಇರುತ್ತೆ, ಏನೇನು ಫೆಸಿಲಿಟೀಸ್ ಇದೆ, ಅದೆಲ್ಲ ನಿಮಗೆ ಒಂದೊಂದೇ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀನಿ. ಗಾಡಿಗಳಲ್ಲಿ ಬಂದಿದ್ದರೆ ಡೈರೆಕ್ಟ್ ನಾವು ಇಲ್ಲೇ ಎಂಟ್ರಿ ಕೊಡ್ಬೋದಾಗಿತ್ತು. ಬಟ್ ನಾವು ಇವತ್ತು ಟ್ರೈನಿಂದ ಬಂದಿದ್ದರಿಂದ ನಮಗೆ ಸ್ವಲ್ಪ ನಡ್ಕೊಂಬರೋವಂಥ ಸ್ವಲ್ಪ ಕಷ್ಟ ಆಯಿತು. ಬಟ್ ಏನು ಪರವಾಗಿಲ್ಲ ಅಂತ, ಏನು ಜಾಸ್ತಿ ದೂರ ಇರಲಿಲ್ಲ. ಇಲ್ಲಿ ಪಾರ್ಕಿಂಗು ಒಳ್ಳೆ ಇದೆ. ಆರಾಮಾಗಿ ನೀವು ಕಾರುಗಳಲ್ಲಿ ಬಂದರೆ ನೋಡಿ ಎಷ್ಟೊಂದು ಪಾರ್ಕಿಂಗ್ ಜಾಗ ಮಾಡಿದ್ದಾರೆ. ಇಲ್ಲೂ ಕಡೆ ಇದೆ, ಆ ಕಡೆ ಇದೆ, ಎಲ್ಲ ಕಡೆ ಇದೆ ನಿಮಗೆ. ಇದುವೇ ಸಹ್ಯಾದ್ರಿ ಗೆಸ್ಟ್ ಹೌಸು. ಸೊ ಇಲ್ಲಿಂದನೇ ನಿಮಗೆ ದೇವಸ್ಥಾನಕ್ಕೂ ಕೂಡ ಹೋಗ್ಬೋದು. ಹತ್ರನೇ ಇದೆ, ಜಾಸ್ತಿ ದೂರ ಏನಿಲ್ಲ. ನಮಗೆ ಒಂದು ರೂಮ್ಗೆ ಹೆಚ್ಚು ಕಡಿಮೆ 1000 ರೂಪಾಯಿನೋ 1200 ರೂಪಾಯಿ ಬಿದ್ದಂಗೆ ಆಯಿತು. ಅಂದರೆ 4 ಜನಕ್ಕೆ. ಅದರಲ್ಲಿ 6 ಜನವರೆಗೂ ಇರ್ಬೋದು ಅಂತ ಆ ಒಂದು ಟಿಕೆಟಲ್ಲಿ ಬರೆದಿದ್ದಾರೆ. ಬಟ್ ನೋಡೋಣ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ವಾಹನಗಳ ನಿಷೇಧ ಇಲ್ಲಿ ಇಲ್ಲ. ಸಿಕ್ಕಾಪಟ್ಟೆ ದೊಡ್ಡದಾಗಿದ್ದ ಥರ ಕಾಣ್ತಾ ಇದೆ. ಅಡುಗೆ ಅನಿಲ ಮತ್ತು ಶ್ವಾನಗಳ ಒಳಗೆ ಬರುವಂತಿಲ್ಲ. ಅಂದರೆ ಡಾಗ್ಸ್ ಆರ್ ನಾಟ್ ಅಲೌಡ್. ನೀವು ನೋಡ್ಕೋಬೋದು, ಕೇವಲ ಮನುಷ್ಯರಿಗೆ ಮಾತ್ರ ಅಲೌ ಮಾಡ್ತಾರೆ. ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡಿ, ಎಷ್ಟು ವಿಶಾಲವಾಗಿದೆ. ಇಲ್ಲಿ ಬಂದ್ಬಿಟ್ಟು ರಿಸೆಪ್ಷನ್ ಕೌಂಟರು. ಸೊ ಎಲ್ಲ ಇಲ್ಲಿ ತಿಳ್ಕೊಳ್ಳೋಣ, ನಾವು ಡೀಟೇಲ್ಸ್ ಎಲ್ಲ ಕೊಡೋಣ ಇಲ್ಲಿ. ಈಗ ನೋಡಿ ಇದು ಎಷ್ಟು ಫ್ಲೋರ್ ಇದೆ ಅಂದರೆ 1 2 3 4 ಫ್ಲೋರ್ ಇದೆ.
ಸಹ್ಯಾದ್ರಿ ಗೆಸ್ಟ್ ಹೌಸ್ದೊಂದು ರೆಪ್ಲಿಕಾ ಇಲ್ಲಿ ನಿಮಗೆ ಕಾಣುತ್ತೆ. ಸ್ನೇಹಿತರೆ, ಕೊನೆಗೂ ನಿಮಗೆ ಧರ್ಮಸ್ಥಳದಿಂದ ನಮಸ್ಕಾರ. ಅದು ಕಾಣ್ತಾ ಇದೆಯಲ್ಲ, ದ ಗೇಟ್ ವೇ ಆಫ್ ಧರ್ಮಸ್ಥಳ ಅಂದರೆ ಧರ್ಮಸ್ಥಳದ ಮಹಾದ್ವಾರ ಅಂತ ಅರ್ಥ. ಇಲ್ಲಿ ನಿಮಗೆ ಹಲವಾರು ಹೋಟೆಲ್ಗಳು ಸಿಗ್ತವೆ. ಕಾಣ್ತಾ ಇದ್ದೀರಾ ನೀವು, ಗೋದಾವರಿ, ಈ ಕಡೆ ನರ್ಮದಾ. ಓಕೆ, ಇಲ್ಲಿ ಶಿವನ ಒಂದು ಅದ್ಭುತವಾದಂತಹ ಬೃಹತ್ ವಿಗ್ರಹ ಕೂಡ ಇದೆ. ಇಲ್ಲಿ ಮಾಹಿತಿ ಒಂದು ಕಚೇರಿ ಕೂಡ ಇದೆ, ಲಗೇಜ್ ರೂಮ್ ಇದೆ. ಇಲ್ಲಿ ಕಾವೇರಿ ಅನ್ನೋ ಒಂದು ಇನ್ನೊಂದು ಗೆಸ್ಟ್ ಹೌಸ್ ಇದೆ. ಇಲ್ಲೆಲ್ಲ ನಿಮಗೆ ಆಟೋ ರಿಕ್ಷಾ ನಿಲ್ಲುವಂಥ ಜಾಗ, ಆಮೇಲೆ ನಿಮಗೆ ಟ್ಯಾಕ್ಸಿಗಳು ನಿಲ್ಲುವಂಥ ಜಾಗ. ಅಲ್ಲೇನಿದೆಯಲ್ಲ ಅದು ದಾಟಿ ನೀವು ಟ್ಯಾಕ್ಸಿಗಳಾಗಲಿ ಆಟೋಗಳಾಗಲಿ ಅಥವಾ ಟೂ ವೀಲರ್ ಜಾಸ್ತಿ ಹೋಗಂಗಿಲ್ಲ. ಅಲ್ಲಿ ಏನು ಆ ಗೆಸ್ಟ್ ಹೌಸಿಗೆ ಏನು ಸಂಬಂಧಪಟ್ಟಿದೆಯಲ್ಲ ಅವ್ರಿಗೆ ಮಾತ್ರ ಅಲ್ಲಿ ಅಲೌ ಮಾಡೋಕ್ಕಾಗತ್ತೆ. ಸೊ ಬಾಕಿದವ್ರಿಗೆ ಅಲೌ ಇಲ್ಲ. ಈ ಕಡೆ ನೀವು ಲೆಫ್ಟಿಗೆ ಹೋದರೆ ಇಲ್ಲಿ ಪಾರ್ಕಿಂಗನ್ನು ಮಾಡುವಂಥ ಜಾಗ ಕೂಡ ಇದೆ. ಇಲ್ಲಿ ವಸತಿ ಛತ್ರಗಳು ಇನ್ನೂ ತುಂಬಾ ಇವೆ. ಅಲ್ಲಿಗೂ ಕೂಡ ನೀವು ಹೋಗ್ಬೋದು. ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಪ್ಪ ಅಂದರೆ ನೀವು ಇಲ್ಲಿ ಪಕ್ಕದಲ್ಲಿ ಮಾಹಿತಿ ಕೇಂದ್ರ ಇದೆ, ಅಲ್ಲಿ ಹೋಗಿ ನೀವು ಕೇಳ್ಬೋದು. ಅಂದರೆ ದರ್ಶನ ಟೈಮು, ಅಂದರೆ ಏನಾದರೂ ವಸತಿ ಗೃಹದ ನಿಮಗೇನಾದರೂ ಎನ್ಕ್ವೈರಿ ಇತ್ತು ಅಂದರೆ ಎಲ್ಲ ನೀವು ಅಲ್ಲಿ ಕೇಳಿ ಪಡ್ಕೋಬಹುದು. ಸೊ ಇವತ್ತು ಶುಕ್ರವಾರ, ಸೋಮವಾರ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಅದರಲ್ಲೂ ಶಿವರಾತ್ರಿ, ಸೋಮವಾರ, ಇನ್ನು ಲಕ್ಷದ್ವೀಪದ ಸಮಯದಲ್ಲಂತೂ ನೀವು ಕೇಳೋಂಗೆ ಇಲ್ಲ, ಅಷ್ಟೊಂದು ರಶ್. ಇನ್ನೊಂದಿದೆ ಗಂಗಾ ಅಂದ್ಬಿಟ್ಟು ಇನ್ನೊಂದು ವಸತಿ ಗೃಹ ಇದೆ. ಇಲ್ಲಿ ನಿಮಗೆಲ್ಲ ಪ್ರಸಾದಗಳಾಗಲಿ, ಎಣ್ಣೆ ಅಥವಾ ನೋಡಿ ಇಲ್ಲಿ ಪ್ಯೂರ್ ಕೊಕ್ಕೋ ಎಲ್ಲ ತುಂಬ ನಿಮಗೇನು ಮಕ್ಕಳಿಗೆ, ಆಮೇಲೆ ನಿಮ್ಮ ಪೂಜೆಗೆ ಬೇಕಾಗಿರೋಂಥ ಸಾಮಗ್ರಿಗಳು ಕೂಡ ಇಲ್ಲಿ ನೀವು ಕಾಣ್ಬೋದು. ಧರ್ಮಸ್ಥಳಕ್ಕೆ ಬಂದ್ರೇ ಆ ಒಂದು ಫೀಲಿಂಗೇ ಬೇರೆ ಇರುತ್ತೆ ಸ್ನೇಹಿತರೆ. ಆ ಮಂಜುನಾಥನ ಒಂದು ಏನು ಆ ವೈಬ್ರೇಷನ್ ಇದೆಯಲ್ಲ ಮನಸ್ಸಲ್ಲಿ, ಹಾಗೆ ತುಡಿತಾನೆ ಇರುತ್ತೆ. ನೋಡ್ತಾ ಇದ್ದೀರ ನೀವು, ಮುಂದೆ ಕಾಣ್ತಾ ಇರೋದೇ ಮಂಜುನಾಥ ಸ್ವಾಮಿಯ ಅದ್ಭುತವಾದಂತಹ ದೇವಾಲಯ. ಇಲ್ಲಿಯೂ ಕೂಡ ನಿಮಗೆ ಶೌಚಾಲಯಗಳು ಕೂಡ ಇದೆ, ಫ್ರೀ ಟಾಯ್ಲೆಟ್ಸ್ ಅಂತ ಬರೆದಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಧರ್ಮಸ್ಥಳ ಅತ್ಯುತ್ತಮ ಕ್ಲೀನ್ ಇಡುವುದರಲ್ಲಿ ಒಂದು ಪಿಲಿಗ್ರಿಮೇಜ್ ಅಂದರೆ ತೀರ್ಥಯಾತ್ರಾ ಸ್ಥಳಗಳಲ್ಲಿ ನಂಬರ್ 1 ಇಡೀ ಇಂಡಿಯಾದಲ್ಲೇ ಅಂತ ಹೇಳ್ಬೋದು. ಯಾಕಂದರೆ ಯಾತ್ರಾ ಸ್ಥಳಗಳಲ್ಲಿ ತುಂಬ ಗಲೀಜು ಮಾಡಿಬಿಟ್ಟಿರ್ತಾರೆ. ಆದರೆ ಇಲ್ಲಿ ಮಾತ್ರ ನೀವು ಸ್ವಚ್ಛತೆನ ಕಾಪಾಡ್ಕೋಬೋದು. ಇಲ್ಲಿ ಬನ್ನಿ ಮಾತಾಡೋಣ, ಹೆಂಗೆ, ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ. ಸ್ನೇಹಿತರೆ, ಈಗ ನಾವು ಲಗೇಜ್ಗಳನ್ನೆಲ್ಲ ಇಟ್ಟುಬಿಟ್ಟು ಮುಂದೆ ಈಗ ನಾವು ದೇವಸ್ಥಾನಕ್ಕೆ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಅಲ್ಲಿ ದೇವಸ್ಥಾನ ದರ್ಶನಕ್ಕೆ ಅಂತ ಬರೆದಿದ್ದಾರೆ ಸಾಲು, ಅಲ್ಲಿ ಕ್ಯೂ ಅಂತ ಬರೆದಿದ್ದಾರಲ್ಲ, 2ನೇ ನಂಬರ್ ಗೇಟ್ ಅಂತ ಹೇಳ್ತಾ ಇದ್ದಾರಲ್ಲ, ಅದುವೇ ಗೇಟು. ಆ ಗೇಟಿನ ಮುಖಾಂತರ ನಾವೀಗ ಅಲ್ಲಿ ಪಾದರಕ್ಷೆಗಳನ್ನು ಬಿಟ್ಟು ಅಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡಬೇಕು. ಬನ್ನಿ. ಒಳಗಡೆ ಮೋಸ್ಟ್ಲಿ ಅಲ್ಲಿ ಶೂಟಿಂಗ್ ಮಾಡೋಕ್ಕೆ ಅಲೌ ಮಾಡೋದಿಲ್ಲ, ಬಟ್ ಇಲ್ಲಿವರೆಗೆ ನಾನಂತೂ ಶೂಟಿಂಗ್ ಮಾಡ್ತಾ ಇದ್ದೀನಿ, ಮುಂದೆ ಬೇಡ ಅಂತ ಹೇಳ್ಬೋದು. ಸೊ ಅಲ್ಲಿ ನಾವೆಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟು ಮುಂದೆ ಹೋಗಬೇಕಾಗತ್ತೆ. ಮೊದಲು ಇಲ್ಲಿ ಚಪ್ಪಲಿಗಳನ್ನು ಇಟ್ಟು ಆಮೇಲೆ ನಾವು ದೇವಸ್ಥಾನಕ್ಕೆ ಎಂಟ್ರಿ ಕೊಡೋಣ. ಬನ್ನಿ ನೋಡೋಣ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಚಪ್ಪಲಿ ಸ್ಟ್ಯಾಂಡು, ಪಾದರಕ್ಷೆಗಳು ಇಡುವ ಸ್ಥಳ. ಸೊ ಇಲ್ಲಿಟ್ಟು ಇಲ್ಲಿಂದ ಮುಂದೆ ಹೋಗೋಣ ಈಗ. ಸೊ ಈ ಥರ ಇಲ್ಲಿ ನೀವು ಇರ್ಬೋದು. ಈಗ ನಾವು ಇಲ್ಲಿ ಕ್ಯೂ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದೀವಿ. ಹಣ್ಣುಕಾಯಿ ಸೇವೆಯನ್ನು ಮಾಡಿಸುವವರು ಇಲ್ಲಿಯೇ ಹಣ್ಣುಕಾಯಿಯನ್ನು ಪಡೆದುಕೊಳ್ಳಿರಿ. ದೇವಸ್ಥಾನದ ಒಳಗಡೆ ಹಣ್ಣುಕಾಯಿ ಸಿಗುವುದಿಲ್ಲ. ಭಕ್ತಾದಿಗಳು ಗಮನಿಸಿಕೊಂಡು ಇಲ್ಲಿಯೇ ಪಡೆದುಕೊಳ್ಳಿರಿ. ದೇವಸ್ಥಾನದ ಒಳಗಡೆ ಹಣ್ಣುಕಾಯಿ ಸಿಗುವುದಿಲ್ಲ. ಭಕ್ತಾದಿಗಳು ಗಮನಿಸಿಕೊಂಡು ಇಲ್ಲಿಯೇ ಪಡೆದುಕೊಳ್ಳಿರಿ. ಭಕ್ತಾದಿಗಳು ಪರ್ಸ್, ಮೊಬೈಲ್. ನಾವು ಹಣ್ಣುಕಾಯಿ ಮಾಡಿಸ್ಕೊಳ್ಳೋಕ್ಕೆ ಅಲ್ಲಿ 60 ರೂಪಾಯಿ ಕೊಟ್ಬಿಟ್ಟು ಈಗ ಮುಂದೆ ಎಂಟ್ರಿ ಆಗ್ತಾ ಇದ್ದೀವಿ. ಮುಂದೆ ನೋಡೋಣ ಬೇರೆ ಯಾವುದಾದ್ರೂ ಸೇವೆಗಳಿದೆಯಾ ಅಂದ್ಬಿಟ್ಟು. ಸೊ ಇಲ್ಲಿಂದ ಮುಂದೆ ನೋಡ್ತಾ ಇದ್ದೀವಿ. ಇನ್ನೂ ನಾವು ಕ್ಯೂ ಅಲ್ಲಿದ್ದೀವಿ. ಸರಿ ಸುಮಾರು ಈಗ ಆಗಲೇ ಅರ್ಧ ಗಂಟೆ ಮೇಲಾಗೋಯ್ತು. ಕ್ಯೂ ಇಲ್ಲಿ ಇನ್ನೂ ನಡೀತಾನೆ ಇದ್ದೀವಿ. ಆಗ್ಬೋದು ಇನ್ನೊಂದು ಅರ್ಧ ಗಂಟೆ, ಯಾಕಂದರೆ ಅಂದರೂ ಸಹಿತ ನಮಗೆ ಬೇಗ ದರ್ಶನ ಆಗ್ತದೆ ಅಂತ ಅಂದ್ಕೊತೀನಿ. ಇಲ್ಲಿ ನಿಮಗೆ ಪಕ್ಕದಲ್ಲೇ ಕಾಣ್ತಾ ಇರೋದು ಅನ್ನಪೂರ್ಣ. ಇಲ್ಲಿಯೇ ನಿಮಗೆ ನಮ್ಮ ಕರ್ನಾಟಕದ ಅತಿ ದೊಡ್ಡ ಒಂದು ಕಿಚನ್ ಅಂತ ಹೇಳ್ಬೋದು, ಅಡುಗೆ ಮನೆ. ಇಲ್ಲಿ ಅನ್ನ ಪ್ರಸಾದವನ್ನು
ಪ್ರತಿನಿತ್ಯ ಕೊಡಲಾಗುತ್ತೆ. ದರ್ಶನ ಮುಗಿಸ್ಕೊಂಡು ಈಗ ನಾವು ಕೆಳಗಡೆ ಬಂದ್ವಿ. ಇದು ನೋಡಿ, ಇಲ್ಲಿ ಯಾರಾದರೂ ಅಂಗವಿಕಲರಿದ್ದರೆ ಅವ್ರಿಗೆ ಇಲ್ಲಿಂದ ಹತ್ಕೊಂಡು ಹೋಗೋಕ್ಕೆ ದಾರಿ. ಮೆಟ್ಲು ಹತ್ತಕ್ಕಾಗೋದಿಲ್ಲ ಅಂದರೆ ಅವ್ರು ಆರಾಮಾಗಿ ಅಲ್ಲಿ ಹತ್ಕೊಂಡು ಹೋಗ್ಬೋದು. ಇದು ದೇವಸ್ಥಾನ ಎದುರುಗಡೆ ಇರುವಂತಹ ಒಂದು ನೋಟ. ಜಯ ಮಂಜುನಾಥ. ಸೊ ಈ ಕಡೆಯಿಂದ ನಿಮಗೆ ದಾರಿ ಕೂಡ ಇದೆ. ಸಮಯ 6:30. ಅಲ್ಲಿ ಒಂದು ಗಡಿಯಾರ ಕಾಣ್ತಾ ಇದೆ ನೋಡಿ ನಿಮಗೆ. ಇಲ್ಲಿ ಎಲ್ಲ ಭಕ್ತಾದಿಗಳಿಗೆ ಕೂತ್ಕೊಳ್ಳೋಕ್ಕೂ ಕೂಡ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ. ಸುಮಾರು 100 ವರ್ಷಗಳ ಹಳೆಯ ದೇವಸ್ಥಾನ ಇದು. ಮಂಜುನಾಥನ ಆಶೀರ್ವಾದ ಎಲ್ಲರ ಮೇಲೆ ಇರುವಂತ ನಾನು ಕೂಡ ಆಶಿಸ್ತೇನೆ. ನಮ್ಮ ತಂಡದ ಪರವಾಗಿ ನಮ್ಮೆಲ್ಲ ವೀಕ್ಷಕರಿಗೆ ಆ ಮಂಜುನಾಥನ ಆಶೀರ್ವಾದ ಸದಾ ಇರಲಿ ಅಂತ ನಾನು ಬಯಸ್ತೀನಿ. ಅಲ್ಲೇನು ಕಾಣ್ತಾ ಇದೆಯಲ್ಲ, ಅದು ನಿಮಗೆ ವೀರೇಂದ್ರ ಹೆಗಡೆಯವರ ಒಂದು ವಾಸಸ್ಥಾನ, ಅಂದರೆ ಮನೆ ಅಂತಲೇ ಹೇಳ್ಬೋದು. ಅದರ ಪಕ್ಕ ಇರೋದು ನಿಮಗೆ ಅನ್ನಪೂರ್ಣೇಶ್ವರಿ ಕಿಚನ್ನು, ಅಂದರೆ ಅಡುಗೆ ಮನೆ. ಅಲ್ಲೇ ನಿಮಗೆ ಎಲ್ಲರಿಗೂ ಅನ್ನಪ್ರಸಾದ ಕೂಡ ಸಿಗೋದು. ಎಲ್ಲ ಭಕ್ತಾದಿಗಳು ಇನ್ನೂ ಕೂಡ ಇಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ಸುಮಾರು 6:30 ಆಗಿದೆ ಈಗ. ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ, ಪರವಾಗಿಲ್ಲ. ಬಟ್ ಕಂಪೇರಿಟಿವ್ಲಿ ತುಂಬ ಕಡಿಮೆ, ನಮಗೆ ಹೆಚ್ಚು ಕಡಿಮೆ ಒಂದು 45 ನಿಮಿಷದಲ್ಲಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಇವತ್ತು ಶುಕ್ರವಾರ ಆಗಿದ್ದರಿಂದ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಇಲ್ಲಿಂದ ಹೋದರೆ ನಿಮಗೆ ಇನ್ನೂ ಹಲವಾರು ಛತ್ರಗಳು ಸಿಗ್ತವೆ, ಗೆಸ್ಟ್ ಹೌಸ್ಗಳು, ರೂಮ್ಸ್ಗಳೆಲ್ಲ ಸಿಗ್ತವೆ. ಲೆಫ್ಟಲ್ಲಿ ಹೋದರೆ ನಿಮಗೆ ಮಾರುಕಟ್ಟೆ ಸಿಗುತ್ತೆ. ಇಲ್ಲಿ ಇದೇ ಮೇನು ರೋಡು. ಇಲ್ಲೇ ಮುಂದೆ ಹೋದರೆ ಅಣ್ಣಪ್ಪನ ದೇವಸ್ಥಾನ ಕೂಡ ಇದೆ, ಅದು ಕೂಡ ನಿಮ್ಗೆ ಭೇಟಿ ಕೊಡುತ್ತೀನಿ. ಅಲ್ಲೂ ಕೂಡ ನಾವು ಹೋಗೋಣ. ಇಲ್ಲಿವರೆಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಮಂಜುನಾಥ ಅಂತ ಕೂಡ ಬರೀರಿ. ಇದು ಇಲ್ಲಿಯ ಒಂದು ಅದ್ಭುತವಾದ ನೋಟ. ಸ್ನೇಹಿತರೆ, ಕೊನೆಗೂ ನಾವು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಅಲ್ಲೇನು ಕಾಣ್ತಾ ಇದೆಯಲ್ಲ, ಅದುವೇ ಮೇನು ಗೋಪುರ, ಅಂದರೆ ಗೇಟ್ವೇ ಅಂತಲೇ ಹೇಳ್ಬೋದು. ಮಹಾದ್ವಾರ ಅಲ್ಲೇನು ಕಾಣ್ತಾ ಇದೆಯಲ್ಲ, ಅದು ಮಹಾದ್ವಾರ. ನಿಮಗೆ ಅಂದರೆ ಧರ್ಮಸ್ಥಳದ ಒಂದು ಮಹಾದ್ವಾರ. ಆ ಮಹಾದ್ವಾರ ನೀವು ಎಂಟ್ರಿ ಆದ ತಕ್ಷಣ ಇಲ್ಲಿ ನಿಮಗೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಅಕ್ಕಪಕ್ಕ ನಿಮಗೆ ಎಲ್ಲ ಗೆಸ್ಟ್ ಹೌಸ್ಗಳಿದ್ದಾವೆ. ಅಂದರೆ ನಿಮಗೆ ಯಾತ್ರಾರ್ಥಿಗಳು ಇಳ್ಕೊಳ್ಳೋಕೆ ಇರೋಂತಹ ಒಂದು ಹಲವಾರು ಯಾತ್ರಾ ಗೆಸ್ಟ್ ಹೌಸ್ಗಳು ನೀವು ಕಾಣ್ಬೋದು. ಮೊದಲನೇದಾಗಿ ಅಲ್ಲಿ ಗೋದಾವರಿ ಇದೆ, ಆಮೇಲೆ ಈ ಕಡೆ ಬಂದರೆ ನಿಮಗೆ ನರ್ಮದಾ ಇದೆ. ಮುಂದೆ ಹಾಗೆ ನೀವು ಬಂದರೆ ಈ ಕಡೆಯಲ್ಲಿ ಲಗೇಜ್ ಕೌಂಟ್ರುಗಳಿದ್ದಾವೆ. ಇಲ್ಲೂ ಕೂಡ ನಿಮಗೆ ಕಾವೇರಿ ಅಂತ ಇದೆ ಒಂದು ಗೆಸ್ಟ್ ಹೌಸು, ಅಲ್ಲೂ ಕೂಡ ನೀವು ಇಳ್ಕೊಬೋದು. ಎಲ್ಲ ನೀವು ಬಂದು ಇಲ್ಲಿ ಡೈರೆಕ್ಟಾಗೇ ಬಂದುಬಿಟ್ಟು ನೀವು ಇಲ್ಲಿ ಪಡ್ಕೋಬೋದು ಏನೋ ರೂಮ್ಗಳನ್ನ. ಇನ್ನು ಕೆಲವು ಆನ್ಲೈನಲ್ಲಿ ಆದರೆ ನೀವು ಅಲ್ಲಿ ನಿಮಗೆ ನಾನು ಮೊದಲೇ ತೋರಿಸಿದ ಹಾಗೆ ಸಹ್ಯಾದ್ರಿ ಮತ್ತು ರಜತಾದ್ರಿ ಈ ಥರ ಇನ್ನೂ ಹಲವಾರು ಗೆಸ್ಟ್ ಹೌಸ್ಗಳು, ಪಾಶ್ ಗೆಸ್ಟ್ ಹೌಸ್ಗಳು ಕೂಡ ಇವೆ. ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಇಲ್ಲಿ ಸ್ವಲ್ಪ ಕಡಿಮೆ ನಿಮಗೆ ದುಡ್ಡಿನಲ್ಲಿ ಸಿಗುತ್ತೆ. ಆಮೇಲೆ ಇಲ್ಲಿ ಎನ್ಕ್ವೈರಿ ಸೆಂಟ್ರ್ ಕೂಡ ಇದೆ, ಅಂದರೆ ಎನ್ಕ್ವೈರಿ ಆಫೀಸ್ ಕೂಡ ಇದೆ, ಅಂದರೆ ಮಾಹಿತಿ ಕಚೇರಿ ಕೂಡ ಇದೆ. ಇಲ್ಲಿ ಬಂದುಬಿಟ್ಟು ನಿಮಗೇನೋ ದರ್ಶನದ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಎಲ್ಲ ಮಾಹಿತಿಯನ್ನು ನಿಮಗೆ ಇಲ್ಲಿ ಕೊಡ್ತಾರೆ. ಜೊತೆಗೆ ಇಲ್ಲಿ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆನೂ ಕೂಡ ಇದೆ. ದೇವಸ್ಥಾನ ಅಲ್ಲಿದೆ ಇನ್ನು ಮುಂದೆ. ಸೊ ಅದಕ್ಕಿಂತ ಮೊದಲು ಒಂದು 100-150 ಮೀಟ್ರ್ ಮೊದಲು ನಿಮಗೆಲ್ಲ ಗಾಡಿಗಳನ್ನು ನಿಲ್ಲಿಸೋಕ್ಕೆ ಮಾತ್ರ ಅವಕಾಶ ಇದೆ. ಅಲ್ಲಿವರೆಗೆ ಮುಂದೆ ಹೋಗೋಕ್ಕೆ ಅವಕಾಶ ಕೊಡೋದಿಲ್ಲ. ಅದು ಏನಪ್ಪ ಅಂದರೆ ನೀವೇನಾದರೂ ಹೊಸದಾಗಿ ಗಾಡಿ ತೊಗೊಂಡ್ರೆ ದೇವಸ್ಥಾನದಿಂದ ಪೂಜೆ ಮಾಡಿಸ್ಕೋಬೇಕಂದ್ರೆ ಮಾತ್ರ ಅದಕ್ಕೂ ನೀವು ಸಪ್ರೇಟಾಗಿ ಟೋಕನ್ ತೊಗೊಂಡು ಅಲ್ಲಿ ಒಳಗೆ ಹೋಗೋಕ್ಕೆ ನಿಮಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿ ಬಂದುಬಿಟ್ಟು ನಿಮಗೆ
ಪೂಜಾರಿಗಳು ಏನಪ್ಪ ಪೂಜೆ ಮಾಡ್ತಾರೆ. ಓಕೆ, ಅದಕ್ಕೆ ನೀವು ಸ್ಪೆಷಲ್ ಒಂದು ಟಿಕೆಟ್ ತೊಗೋಬೇಕಾಗತ್ತೆ ಅಂತ ತೊಗೊಂಡ್ಬಿಟ್ಟು ನೀವು ಅಲ್ಲಿ ಹೋಗ್ಬೋದು. ಬಟ್ ಅದರ್ವೈಸ್ ನಿಮಗೆ ಅಲ್ಲಿವರೆಗೆ ದೇವಸ್ಥಾನದವರೆಗೂ ನಿಮಗೆ ಗಾಡಿಗಳು ಹೋಗೋಕ್ಕೆ ಸಾಧ್ಯ ಇಲ್ಲ. ಆ ಥರ ಎಲ್ಲರಿಗೂ ಮಾಡೋಕೆ ಕೊಟ್ಬಿಟ್ರೆ ಮುಗಿದೋಯ್ತು. ದೇವಸ್ಥಾನ ನಿಮಗೆ ನಾರ್ಮಲಾಗಿ ನಡ್ಕೊಂಡು ಹೋಗೋರಿಗೆ ತುಂಬ ಕಷ್ಟ ಆಗುತ್ತೆ ಅಂತ ದೇವಸ್ಥಾನದ ಮಂಡಳಿ ಆ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಿಮಗೆ ರೈಟ್ ಸೈಡ್ ಕಾಣ್ತಾ ಇದೆಯಲ್ಲ ಗಂಗಾ ಅಂದ್ಬಿಟ್ಟು, ಇದು ಕೂಡ ಒಂದು ಗೆಸ್ಟ್ ಹೌಸು. ನಿಮಗೆ ಅದರ ಎದುರುಗಡೆನೇ ನಿಮಗೆ ಹಲವಾರು ಶಾಪ್ಗಳು ಕಾಣ್ತವೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಪ್ರಸಾದಗಳು, ಎಣ್ಣೆ, ಗಂಧ, ಏನೋ ದಾರಗಳು, ಓಕೆ, ಎಲ್ಲನೂ ಸಿಗುತ್ತೆ. ಆಮೇಲೆ ಅಂತೂ ಚಿಕ್ಕ ಮಕ್ಕಳಿಗೆ ಆಟಿಕೆ ಸಾಮಾನು ಅಂತೂ ನೀವು ಎಲ್ಲ ಕಡೆ ನೀವು ಕಾಣ್ಬೋದು. ಒಂಥರ ಜಾತ್ರೆ ಇದ್ದಂಗೆ ಇದು. ಆದರೂ ಕೂಡ ಇವತ್ತು ಸ್ವಲ್ಪ ರಶ್ ಕಡಿಮೆನೇ ಅಂತ ಹೇಳ್ಬೋದು. ಇದು ತುಂಬಾ ಈಗ ಇವತ್ತು ಫ್ರೈಡೇ ಅಂದರೆ ಶುಕ್ರವಾರ ಸ್ವಲ್ಪ ಕಡಿಮೆ ಇರುತ್ತೆ. ಹೆಚ್ಚಾಗಿ ಶನಿವಾರ, ಭಾನುವಾರ ಮತ್ತು ಸೋಮವಾರ ಈ 3 ದಿವಸ ಮಂಜುನಾಥನ ಧರ್ಮಸ್ಥಳ ತುಂಬಿಕೊಂಡಿರುತ್ತೆ. ಇದು ನೋಡಿ, ಗಾಡಿ ನೋಡಿ, ಈಗ ಅಲ್ಲಿಂದ ಪೂಜೆ ಮಾಡ್ಕೊಂಡು ಬಂದಿರೋ ಗಾಡಿ ಇದು. ಸೊ ಅಲ್ಲಿವರೆಗೂ ಡೈರೆಕ್ಟಾಗಿ ನಿಮಗೆ ಎಂಟ್ರಿ ಕೊಡ್ತಾರೆ. ಅದಕ್ಕೆ ನಾನು ಹೇಳಿದ್ನಲ್ಲ, ಸಪ್ರೇಟಾಗಿ ನೀವು ಅದು ಟಿಕೆಟ್ ತೊಗೋಬೇಕಾಗುತ್ತೆ. ಆಮೇಲೆ ಇಲ್ಲಿ ಫ್ರೀ ಟಾಯ್ಲೆಟ್ಸ್ಗಳು ಕೂಡ ಇದೆ. ಯಾಕಂದರೆ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದು ತುಂಬ ಇಂಪಾರ್ಟೆಂಟು. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಧರ್ಮಸ್ಥಳ ಇಡೀ ಇಂಡಿಯಾದಲ್ಲೇ ಸ್ವಚ್ಛತೆಯಲ್ಲಿ ನಂಬರ್ 1 ಅಂತ ಹೆಸರು ಪಡೆದಿರುವಂತಹ ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಅಂತಲೂ ಹೇಳ್ಬೋದು. ಇಲ್ಲಿಂದಲೇ ನಿಮಗೆ ಲಗೇಜ್ ಕೌಂಟ್ರುಗಳು ಕೂಡ ಇದೆ. ನಿಮಗೇನಾದರೂ ಲಗೇಜ್ ಎತ್ಕೊಂಬಂದಿದ್ರೆ, ನೀವೇನೋ ರೂಮ್ ಬೇಡ ಬಟ್ ಲಗೇಜ್ ಇಟ್ಬಿಟ್ಟು ದೇವಸ್ಥಾನಕ್ಕೆ ನೀವು ಡೈರೆಕ್ಟ್ ಕ್ಯೂ ಹೋಗ್ತೀನಿ ಅಂದರೆ ಅದನ್ನು ಮಾಡ್ಬೋದು. ಇಲ್ಲಿಂದಲೂ ನಿಮಗೆ ಕ್ಯೂ ದರ್ಶನ ಇದೆ. ಇಲ್ಲಿ ಹೆಚ್ಚಾಗಿ ತುಂಬ ರಶ್ ಇದ್ದಾಗ ಇಲ್ಲಿಂದ ಎಂಟ್ರಿ ಕೊಡಿಸ್ತಾರೆ. ಇಲ್ಲ ಅಂದರೆ ನೀವು ಬರ್ತಾ ಕಡಿಮೆ ಆದಂಗೆಲ್ಲ ಮುಂದೆ ಹೋಗಿ ಡೈರೆಕ್ಟಾಗಿ ಎಂಟ್ರಿ ತೊಗೋಬೋದು. ಇವತ್ತು ಕಡಿಮೆ ರಶ್ ಇರೋದ್ರಿಂದ ಅಲ್ಲಿಂದ ಗೇಟ್ ನಂಬರ್ 2ರಿಂದ ನಿಮಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ನೀವು ಡೈರೆಕ್ಟಾಗಿ ಇವತ್ತು ಹಬ್ಬ ಅಂದರೆ ಒಂದು 45 ನಿಮಿಷದಲ್ಲಿ ಡೈರೆಕ್ಟಾಗಿ ನೀವು ದರ್ಶನ ಪಡ್ಕೋಬೋದು. ಸೊ ಇಲ್ಲಿ ಕೂಡ ನಿಮಗೆ ಫ್ರೀಯಾಗಿ ಲಗೇಜ್ ಇಡ್ಬೋದು. ಒಂದು ಟಿಕೆಟ್ ಕೊಡ್ತಾರೆ, ನಿಮ್ಮ ಲಗೇಜ್ ಇಟ್ಬಿಟ್ಟು ಎಲ್ಲನೂ ಒಳಗಡೆ ನೀವು ಎಂಟ್ರಿ ತೊಗೋಬೋದು. ಸೊ ನಾವು ಕೂಡ ಈಗ ಈ 2ನೇ ಏನು ಕ್ಯೂ ಗೇಟ್ ಇದೆಯಲ್ಲ, ಆ ಗೇಟ್ ಮುಖಾಂತರನೇ ನಾವು ಎಂಟ್ರಿ ಕೊಟ್ಟು ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನೀವು ಸದಾ ಇರಿ. ನಿಮಗೆ ದರ್ಶನ ಮಾಡಿಸ್ಬಿಟ್ಟು, ಒಳ್ಳೆ ದರ್ಶನ ಮಾಡಿಸ್ಬಿಟ್ಟು ಕೂತಲ್ಲೇ ನೀವು ಮಂಜುನಾಥನ ದರ್ಶನ ಮಾಡ್ಬೋದು. ದಯವಿಟ್ಟು ಕಮೆಂಟ್ ಬಾಕ್ಸ್ಗಳಲ್ಲಿ ಆಗಾಗ ಜೈ ಮಂಜುನಾಥ ಅಂತ ಬರೆಯಿರಿ. ಮೊದಲು ಇಲ್ಲಿ ಚಪ್ಪಲ್ ಸ್ಟ್ಯಾಂಡಿಗೆ ಹೋಗಿಬಿಟ್ಟು ಆಮೇಲೆ ನಾವು ಮುಂದಿನ ವ್ಯವಸ್ಥೆನ ಮಾಡ್ಕೊಳ್ಳೋಣ, ಅಂದರೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಣ. ಇಲ್ಲಿ ಬರೆದಿದ್ದಾರೆ ಸನ್ನಿಧಾನ ಸೇವೆ ಸಾಲು, ಅಂದರೆ ಒಬ್ಬರಿಗೆ ನೀವು 200 ರೂಪಾಯಿ ಕೊಟ್ಟರೆ ಡೈರೆಕ್ಟಾಗಿ ಸನ್ನಿಧಾನ ಸೇವೆ ಮಾಡೋಕ್ಕೆ ನಿಮಗೆ ಅವಕಾಶ ಕೊಡ್ತಾರೆ ಇಲ್ಲಿ. ಸೊ ಅದಕ್ಕೆ ಬೇಕಾಗಿರುವಂಥ ಟಿಕೆಟು ನಿಮಗೆ ಇಲ್ಲಿ ಸಿಗುತ್ತೆ. ಅದು ನಿಮಗೆ ಇಲ್ಲಿ ಕೌಂಟರ್ ನಂಬರ್ 1 ಅಂದರೆ ನಿಮಗೆ ಎಂಟ್ರಿ ಕೊಡೋಕ್ಕೆ ಇಲ್ಲಿ ಬೇರೆ ದಾರಿ ಇದೆ. ಅಂದರೆ ನಂಬರ್ 1ಅಲ್ಲಿ ನೀವು ಡೈರೆಕ್ಟಾಗಿ ಹೋಗ್ಬೋದು. ಅಂದರೆ ನಿಮಗೆ ಬೇಗ ಆಗುತ್ತೆ. ಈಗ ಒಂದು ಅರ್ಧ ಗಂಟೆಯಲ್ಲಿ ನಿಮಗೆ ದರ್ಶನ ಆಗೋ ಬದಲು ಇಲ್ಲಿ ಒಂದು 10 ನಿಮಿಷದಲ್ಲಿ ಆಗುತ್ತೆ, ಅಥವಾ 1 ಗಂಟೆಯಲ್ಲಿ ಆಗೋ ಬದಲು ಇಲ್ಲಿ ಏನೋ ಒಂದು 20 ನಿಮಿಷದಲ್ಲಿ ಆಗುತ್ತೆ. ಸೊ ಇಲ್ಲಿ ನಿಮಗೆ ಟಿಕೆಟ್ ಕೊಡ್ತಾರೆ. ಆ ಟಿಕೆಟನ್ನು ನೀವು ಪಡ್ಕೊಂಡು 200 ರೂಪಾಯಿ ಅದಕ್ಕೆ. ಆ 200 ರೂಪಾಯಲ್ಲಿ ನೀವು ಡೈರೆಕ್ಟಾಗಿ, ಅಂದರೆ ನಾವು ಒಂದು ರೀತಿಯಾಗಿ ಹೇಳ್ಬೋದು ಅಂದರೆ ಇಲ್ಲಿ ಸ್ಪೆಷಲ್ ದರ್ಶನ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ದೇವಸ್ಥಾನದ ಟೈಮಿಂಗ್ ಕೂಡ ಬರೆದಿದ್ದಾರೆ. ಸಂಜೆ ನೋಡಿ, ಇಲ್ಲಿ ಸಂಜೆ 5ರಿಂದ 8:30ವರೆಗೆ ಮಾತ್ರ ಇರುತ್ತೆ, ಅಂದರೆ ಸಾಯಂಕಾಲದ್ದು. ಬೆಳಗ್ಗೆ ಟೈಮಿಂಗು ಬೆಳಗ್ಗೆ 6:30ಯಿಂದ ಮಧ್ಯಾಹ್ನ 12:30ವರೆಗೂ ಇರುತ್ತೆ. ಸೊ ಆ 2 ಟೈಮ್ಗಳಲ್ಲಿ ನೀವು ಬರ್ಬೋದು. ಇದು ಈಗ ಸಂಜೆ ಆಗಿರೋದ್ರಿಂದ ಸಂಜೆ ಟೈಮಿಂಗ್ ಮಾತ್ರ ಅವರು ಇಲ್ಲಿ ಬರೆದಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಪ್ರವಚನ ಮಂಟಪ. ಇಲ್ಲಿ ಅವಾಗ ಏನಾಗುತ್ತೆ ಅಂದರೆ ಇಲ್ಲಿ ಪ್ರವಚನಗಳು ಕೂಡ ಮಾಡ್ತಾರೆ. ಸೊ ಆ ಪ್ರವಚನ ಮಾಡೋಕ್ಕೆ ಅಂತಲೇ ಇಲ್ಲಿ ಸಪ್ರೇಟಾಗಿ ಒಂದು ಮಂಟಪ ಮಾಡಿದ್ದಾರೆ. ಇಲ್ಲೂ ಕೂಡ ನೀವು ಹೋಗ್ಬೋದು. ಅವು ಅಂದರೆ ಸಾಯಂಕಾಲ ಇಲ್ಲಿ ಹೆಚ್ಚಾಗಿ ನಡೆಯುತ್ತೆ. ಆಮೇಲೆ ಇಲ್ಲಿ ನಿಮಗೆ ಈಗ ತುಲಾಭಾರ ಮಾಡಬೇಕು ಅಂದರೆ, ನಮ್ಮ ಧರ್ಮಸ್ಥಳದಲ್ಲಿ ತುಲಾಭಾರಕ್ಕೆ ತುಂಬ ಪ್ರಾಶಸ್ತ್ಯನ ಕೊಡ್ತಲಾಗುತ್ತೆ. ಅದು ತುಲಾಭಾರಕ್ಕೆ ನೀವು ಏನಾದರೂ ಮಾಡಬೇಕು ಅಂದರೆ ಇಲ್ಲಿ ಕೌಂಟ್ರ್ ಇದೆ. ಅದಕ್ಕೂ ನೀವು ಇಲ್ಲಿ ದುಡ್ಡು ಕೊಟ್ಬಿಟ್ಟು ಆ ಟಿಕೆಟನ್ನು ತೊಗೊಂಡ್ರೆ ನಿಮ್ಗೆ ಯಾವ ಥರ ತುಲಾಭಾರ ಬೇಕು ಅನ್ನೋದರ ಮುಖಾಂತರ ನೀವು ಆ ತುಲಾಭಾರವನ್ನು ಕೂಡ ಮಾಡ್ಕೋಬೋದು. ಇಲ್ಲೂ ಕೂಡ ನಿಮಗೆ ಶ್ರೀ ಸ್ವಾಮಿಯ ಒಂದು ಬೆಳ್ಳಿ ರಥ ಕೂಡ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಒಳಗಡೆ ಇದೆ ಇದು ಹೆಚ್ಚಾಗಿ ನಿಮಗೆ ಲಕ್ಷದ್ವೀಪದ ಸಮಯದಲ್ಲಿ ನೀವು ಈ ಬೆಳ್ಳಿ ರಥನ ಅವಾಗವಾಗ ತೇರನ್ನು ಎಳಿತಾರೆ. ಆ ಬೆಳ್ಳಿ ರಥನ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಭಕ್ತಾದಿಗಳೆಲ್ಲ ಇದುವೇ ಬೆಳ್ಳಿ ರಥ.
ಕಾಣ್ತಾ ಇದೆಯಲ್ಲ, ಅಲ್ಲಿ ಬರೆದಿದ್ದಾರೆ. ಅಲ್ಲಿ ಇದು ಸ್ವಾಮಿಯ ಬೆಳ್ಳಿ ರಥ ಅಂದ್ಬಿಟ್ಟು. ಇಲ್ಲಿ ಭಕ್ತಾದಿಗಳು ಯಾವುದೇ ದಾರ, ಬಳೆ, ಬೀಗ ಇತ್ಯಾದಿ ವಸ್ತುಗಳನ್ನು ಕಟ್ಟಬಾರ್ದು. ನಮ್ಮ ಹಿಂದೂಗಳಲ್ಲಿ ಏನಾಗಿದೆ ಅಂದರೆ ಇತ್ತೀಚೆಗೆ ಎಲ್ಲಿ ಏನು ಸಿಗುತ್ತೆ ಅದಕ್ಕೊಂದು ದಾರ ಕಟ್ಬಿಡೋದು, ಕಾಯಿನ್ ಹಾಕೋದು, ಈ ಪದ್ಧತಿಗಳು ಜಾಸ್ತಿ ಆಗಿದೆ. ಯಾರೋ ಒಬ್ಬನು ತಾಯ್ತಾ ಕಟ್ಟಿದ, ಯಾವನೋ ಒಬ್ಬ ದಾರ ಕಟ್ಟಿದ ಅಂದ್ಬಿಟ್ಟು 1000 ಜನ ಅದಕ್ಕೆ ಕಟ್ಟಕ್ಕೆ ಹೋಗ್ತಾರೆ. ಆದರೆ ಯಾವಕ್ಕೆ ಎದಕ್ಕೆ ಕಟ್ತಾರೆ, ಎದಕ್ಕೆ ಕಟ್ಟಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸುಮ್ಮನೆ ಯಾರೋ ಒಬ್ಬರು ಕಟ್ತೀನಿ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಅವರ ಒಂದು ಅಭಿಪ್ರಾಯ ಇರುತ್ತೆ. ಸೊ ಅವೆಲ್ಲ ಸುಳ್ಳು, ಅವಾಗೆಲ್ಲ ಮಾಡಬಾರ್ದು ಅನ್ನೋದು ಇಲ್ಲಿ ಬರೆದಿರ್ತಾರೆ ನೋಡಿ. ಇಲ್ಲಿ ದೇವಸ್ಥಾನದ್ದು ಈಗ ಪೂಜೆಗೂ ಕೂಡ ಇಲ್ಲಿ ಕಾರ್ಯಕ್ರಮಗಳು ಆಗಲೇ ಸಾಯಂಕಾಲದ ಪೂಜೆಗೆ ರೆಡಿಯಾಗಿದೆ. ಇಲ್ಲಿಯೂ ಕೂಡ ಈ ಒಂದು ಹೊಸ ಕಾರು ತಂದಿದ್ದರಿಂದ ಅದನ್ನು ಪೂಜೆ ಮಾಡೋಕ್ಕೆ ಇಲ್ಲಿ ತಂದಿದ್ದಾರೆ. ಸೊ ದೇವಸ್ಥಾನ ಮಂಡಳಿಯ ಕಾರ್ಯಕ್ರಮಗಳು ಈಗ ಪ್ರಾರಂಭವಾಗ್ತದವೆ. ಸೊ ಹೆಚ್ಚಾಗಿ ಎಲ್ಲ ಫೋಟೋಗಳು ತೊಗೊತಾರೆ ಇಲ್ಲಿ ದೇವಸ್ಥಾನ. ಇನ್ನೊಂದು ಸರಿ ತೋರಿಸ್ತೀನಿ. ಇದೆಲ್ಲ ಹಿಂದೆ ಕೇರಳ ಶೈಲಿಯಲ್ಲಿ ಕಟ್ಟಿರುವಂಥ ದೇವಸ್ಥಾನ. ನಿಮಗೆ ಹೆಚ್ಚು ಕಡಿಮೆ 100 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ದೇವಸ್ಥಾನದ ಬಗ್ಗೆ ನಿಮಗೆ ಬ್ರೀಫಾಗಿ ಇತಿಹಾಸ ಅಥವಾ ಹೇಳಬೇಕು ಅಂದರೆ, ಇಲ್ಲಿ ಪರಗಡೆ ಅನ್ನೋ ದಂಪತಿಗಳಿದ್ದರು, ತುಂಬ ದಾನ ಧರ್ಮ ಮಾಡ್ತಾಯಿದ್ರು. ಅವರಿಗೆ ಒಂದು ಸರಿ ಕನಸಲ್ಲಿ 5 ದೈವಗಳು ಬಂದ್ಬಿಟ್ಟು ಇಲ್ಲಿ ನೀವು ದೇವಸ್ಥಾನನ ಕಟ್ಟಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳ್ತಾರೆ. ಅದರ ಪ್ರಕಾರ ಪರಗಡೆ ದಂಪತಿಗಳು ಇಲ್ಲಿ ಅಣ್ಣಪ್ಪ ಅವರ ಸೇವಕನಾದಂಥ ಅಣ್ಣಪ್ಪನನ್ನು ಕರೆದುಬಿಟ್ಟು ಮಂಗಳೂರು ಹತ್ರ ಇರುವಂತಹ ಕದ್ರಿ ಎಂಬ ಜಾಗದಿಂದ ಶಿವಲಿಂಗವನ್ನು ತರಕ್ಕೆ ಹೇಳ್ತಾರೆ. ಆ ಶಿವಲಿಂಗ ತಂದುಬಿಟ್ಟು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಮೂಲತಃ ಇಲ್ಲಿರುವ ಶಿವಲಿಂಗ ಅದು ಕದ್ರಿಯಿಂದ ಬಂದಿರುವಂಥ ಒಂದು ಶಿವಲಿಂಗ. ಸೊ ಆಮೇಲೆ ಉಡುಪಿಯ ಶ್ರೀಗಳು ಬಂದ್ಬಿಟ್ಟು ಇದನ್ನು ಇಲ್ಲಿ ಇನ್ನೊಮ್ಮೆ ಪ್ರತಿಷ್ಠಾಪನೆ ಮಾಡ್ತಾರೆ. ಆಮೇಲಿಂದ ಈ ಒಂದು ಜಾಗವನ್ನು ಇಲ್ಲಿ ಧರ್ಮಸ್ಥಳ ಅಂತ ಕರೀತಾರೆ. ಸೊ ಈಗ ಪರಗಡೆ ಏನು ಕುಟುಂಬ ಇದೆಯಲ್ಲ ಅದೇ ಮುಂದುವರೆದ್ಬಿಟ್ಟು ಈಗ ಹೆಗ್ಗಡೆ ಆಗಿದೆ ಅದು. ಇಲ್ಲಿ ಹೆಚ್ಚಾಗಿ ಈ ಒಂದು ದೇವಸ್ಥಾನ ಮಂಡಳಿ ಏನಿದೆಯಲ್ಲ ಅದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರೋದು. ಬಟ್ ಇಲ್ಲೆಲ್ಲ ಪೂಜೆ ಎಲ್ಲ ಮಾಡೋದಿಲ್ಲ ಬ್ರಾಹ್ಮಣರೇ. ಬಟ್ ಒಳಗಡೆ ಇರುವಂಥ ದೇವರು ಶಿವಲಿಂಗ, ಅದುವೇ ಮಂಜುನಾಥ. ಅಂದರೆ ಇಲ್ಲಿ ಎಲ್ಲ ಪಂಗಡದವರು ಬರ್ತಾರೆ ಅನ್ನೋ ಒಂದು ತೋರಿಸುವಂತಹ ಒಂದು ಜಾಗವೇ ಇದು ಧರ್ಮಸ್ಥಳ. ಇಲ್ಲಿ ನ್ಯಾಯಕ್ಕೆ ಹೆಚ್ಚು ತಲೆಬಾಗ್ತಾರೆ. ಇಲ್ಲಿ ಏನಾದರೂ ನೀವೇನಾದರೂ ಆಣೆಗಿಣೆ ಮಾಡಿದರೆ ಅದು ನಡೆಯುತ್ತೆ. ಅದಕ್ಕೆ ಇಲ್ಲಿ ಯಾವುದೇ ರೀತಿಯಾಗಿ ಆಣೆ ಮಾಡೋರು ಸ್ವಲ್ಪ ಹುಷಾರಾಗಿ ಮಾಡಬೇಕು. ಈಗ ನಾವು ಸ್ವಲ್ಪ ಹೊತ್ತಾದ ಮೇಲೆ 7 ಗಂಟೆಗೆ ಅಲ್ಲಿ ಅನ್ನಪ್ರಸಾದ ಪ್ರಾರಂಭವಾಗುತ್ತೆ. ಸೊ 7 ಗಂಟೆಯಿಂದ ರಾತ್ರಿ 9:30ವರೆಗೆ ನಿಮಗೆ ಅನ್ನಪ್ರಸಾದ ಇರುತ್ತೆ. ಅನ್ನಪ್ರಸಾದವನ್ನು ನಾವು ಸೇವಿಸಿ ಆಮೇಲೆ ನಾವು ನಮ್ಮ ರೂಮ್ಗಳಿಗೆ ಹೋಗ್ಬೋದು, ಅಥವಾ ಇನ್ನೂ ಸ್ವಲ್ಪ ಅಲ್ಲೇನೋ ಮಾರುಕಟ್ಟೆ ಇದೆ ಅಲ್ಲಿ ಹೋಗ್ಬಿಟ್ಟು ಏನಾದರೂ ತೊಗೋಬೇಕು ಅಂದರೆ, ಶಾಪಿಂಗ್ ಮಾಡಬೇಕು ಅಂದರೆ ಅದನ್ನು ಕೂಡ ನಾವು ಮಾಡ್ಬೋದು. ನೋಡೋಣ ಬನ್ನಿ ಇನ್ನೂ ಏನೇನು ಮುಂದೆ ಇದೆ. ಅಲ್ಲಿ ಒಳಗಡೆ ಹೋದಾಗ ಅನ್ನಪ್ರಸಾದ ಯಾವ ರೀತಿ ಇರುತ್ತೆ, ಏನೇನೆಲ್ಲ ವ್ಯವಸ್ಥೆ ಇದೆ ಅದನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ದೇವಸ್ಥಾನದ ಒಂದು ಪ್ರಾಂಗಣದಲ್ಲಿದ್ದೀವಿ. ಸಾಯಂಕಾಲ 7 ಗಂಟೆ ಆದರೂ ಇನ್ನೂ ಇಲ್ಲಿ ಬೆಳಕೆ ಇದೆ. ನಿಮಗೆ ಪಕ್ಕದಲ್ಲಿ ಒಳ್ಳೆಯ ಒಂದು ಉದ್ಯಾನ ಕೂಡ ಇದೆ. ಇಲ್ಲಿ ಗಾಡಿಗಳು ಹೆಚ್ಚಾಗಿ ಹೊಸ ಗಾಡಿ ತೊಗೊಂಡಾಗ ಇಲ್ಲಿ ಪೂಜೆ ಮಾಡೋಕ್ಕೆ ಬರ್ತಾರೆ. ಸೊ ಕೆಲವೊಂದು ಗಾಡಿಗಳು ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತವೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಕಾಣೋದು ವೀರೇಂದ್ರ ಹೆಗ್ಗಡೆ ಅವರ ಏನೋ ಮನೆ ಇದು. ಸೊ ಇಲ್ಲಿ ನಮಸ್ಕಾರ. ಸೊ ದೇವಸ್ಥಾನ ಸಾಯಂಕಾಲದ ಸಮಯ ಯಾವ ರೀತಿ ಇರುತ್ತೆ, ಸ್ವಲ್ಪ ಹೊತ್ತಾದ ಮೇಲೆ ನಿಮಗೆಲ್ಲ ಲೈಟಿಂಗ್ ಎಲ್ಲ ಕಾಣುತ್ತೆ. ಆದರೂ ಒಂದು ವೇಳೆ ನಾನು ಇಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ಹೊತ್ತು ಇಲ್ಲಿ ಅದನ್ನು ಕೂಡ ತೋರಿಸ್ತೀನಿ. ದೇವಸ್ಥಾನದ ಮುಂದ್ಗಡೆ ಎಲ್ಲ ಭಕ್ತಾದಿಗಳು ತುಂಬ ಖುಷಿಯಿಂದ ಇದ್ದಾರೆ. ಯಾಕೆಂದರೆ ಒಳ್ಳೆ ದರ್ಶನ ಆಗಿದೆ. ಇವತ್ತು ದರ್ಶನ ಮುಗಿಸ್ಕೊಂಡು ಬಂದುಬಿಟ್ಟು ಇಲ್ಲಿ ಇನ್ನೇನೋ 7 ಗಂಟೆಗೆ ಕಾಯ್ತಾ ಇದ್ದಾರೆ. ಇನ್ನೇನು 7 ಗಂಟೆಗೆ ಅನ್ನಪೂರ್ಣೇಶ್ವರಿ ಪ್ರಾರಂಭವಾಗುತ್ತೆ, ಅಂದರೆ ಅನ್ನಪ್ರಸಾದ ಪ್ರಾರಂಭವಾಗುತ್ತೆ. ಅಲ್ಲೂ ಕೂಡ ನಾನು ಹೋಗ್ಬಿಟ್ಟು ನಿಮಗೆ ಅಲ್ಲಿಯ ಸಂಪೂರ್ಣವಾದಂಥ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಕಾಯ್ತಾಯಿರಿ. ಈಗ ನಾವು ಸಾಯಂಕಾಲ 7 ಗಂಟೆ ಆಗಿದೆ. ಈಗ ಅನ್ನಪೂರ್ಣ ಡೈನಿಂಗ್ ಹಾಲಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲಿಂದ ಒಳಗೆ ಹೋಗಬೇಕು. ಸಾಯಂಕಾಲ 7 ಗಂಟೆಯಿಂದ ಸುಮಾರು ಒಂದು 9:30ವರೆಗೂ ಇದು ಅನ್ನಪ್ರಸಾದ ಓಪನ್ ಆಗಿರುತ್ತೆ ಇಲ್ಲಿ.
ಸ್ನೇಹಿತರೆ, ಈಗ ಧರ್ಮಸ್ಥಳದಲ್ಲಿ ನಿಮಗೆ ಹೊಸದಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಟೇಬಲ್ ಮೇಲೆ ಕೂತ್ಕೊಂಡು, ಅಂದರೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಕೂಡ ಊಟ ಮಾಡ್ಬೋದು. ಕೆಳಗಡೆನೂ ಇದೆ, ಅಂದರೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ಬೋದು. ಇಲ್ಲಿ ಮೇಲ್ಗಡೆನೂ ಕೂಡ ನಿಮಗೆ ಇಲ್ಲಿ ವ್ಯವಸ್ಥೆ ಇದೆ ನೋಡಿ. ಇದೆ, ಎಷ್ಟು ಅದ್ಭುತವಾಗಿದೆ ನೋಡಿ. ಟೇಬಲ್ ಮೇಲೆ ಕೂತ್ಕೊಂಡು, ಅಂದರೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು, ಯಾಕಂದರೆ ಇತ್ತೀಚೆಗೆ ಎಷ್ಟೋ ಜನಕ್ಕೆ ಕಾಲು ನೋವುಗಳು, ಮಂಡೆ ನೋವು ಪ್ರಾಬ್ಲಮ್ ಇರೋದ್ರಿಂದ ಕೆಳಗಡೆ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಸೊ ಹೀಗಾಗಿ ಈ ವ್ಯವಸ್ಥೆನ ಇಲ್ಲಿ ಮಾಡಿದ್ದಾರೆ. ನಿಜಕ್ಕೂ ನಾವು ಥ್ಯಾಂಕ್ಸ್ ಹೇಳಬೇಕು, ಧನ್ಯವಾದಗಳು ಹೇಳಬೇಕು. ಸೊ ಇಲ್ಲೆಲ್ಲ ಹಿರಿಯರ ನಾಗರಿಕರು ಹೆಚ್ಚಾಗಿ ಬಂದಿದ್ದಾರೆ. ಅಂದರೆ ಯಾರಿಗೆ ಕೆಳಗಡೆ ಕೂತ್ಕೊಳ್ಳೋಕ್ಕಾಗೋದಿಲ್ವೋ ಹೆಣ್ಮಕ್ಳು ಇಲ್ಲೆಲ್ಲ ಬಂದ್ಬಿಟ್ಟು ಆರಾಮವಾಗಿ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ಬೋದು. ಮೊದಲೆಲ್ಲ ಇರಲಿಲ್ಲ ಇದು, ಇತ್ತೀಚೆಗೆ ಹೊಸದಾಗಿ ಕಟ್ಟಿರುವಂತಹ ಒಂದು ಡೈನಿಂಗ್ ಹಾಲ್ ಆಗಿದೆ. ಏಳು ಗಂಟೆ 20 ನಿಮಿಷ ಆಗಿದೆ. ಈಗ ತಟ್ಟೆಗಳನ್ನು ಇಲ್ಲಿ ಸರಬರಾಜು ಮಾಡ್ತಾ ಇದ್ದಾರೆ ನೋಡಿ. ತಟ್ಟೆ ತರುವಂತಹ ಒಂದು ಟ್ರಾಲಿ ಇದು, ಕೆಳಗಡೆ ಮತ್ತು ಮೇಲುಗಡೆ ಎರಡೂ ಇದೆ. ಖುದ್ದಾಗಿ ನಾವೇ ಅಥವಾ ತಗೋಬೋದು ಇಲ್ಲಿ ತಟ್ಟೆನ. ನಾವು ಕೂಡ ನಮ್ಮ ತಟ್ಟೆನ ತೆಗೆದುಕೊಂಡಿದ್ದೀವಿ. ಸೊ ಈಗ ಮುಂದೆ ಏನೇನು ಬರುತ್ತೆ ಒಂದೊಂದೇ ತೋರಿಸ್ತೀನಿ ನಿಮಗೆ. ಈಗ ತಟ್ಟೆ ಖಾಲಿ ಇರೋ ತಟ್ಟೆಗೆ ಮೊದಲೇದಾಗಿ ಸ್ವೀಟನ್ನು ಹಂಚ್ತಾ ಇದ್ದಾರೆ. ಸಿಹಿ ಅಂದರೆ ಪಾಯಸ. ಇದು ಯಾವ ಪಾಯಸ ಅಂತ ತಿಂದ ಮೇಲೆ ಹೇಳ್ಬೋದು. ಈಗ ಇಲ್ಲಿ ಎರಡನೇದಾಗಿ ಪಲ್ಯನ ಕೊಡ್ತಾ ಇದ್ದಾರೆ. ಆಲೂಗಡ್ಡೆ ಪಲ್ಯ, ಮಿಕ್ಸ್ ಆಲೂಗಡ್ಡೆ ಪಲ್ಯ. ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಈಗ ಪಲ್ಯ ಆದಮೇಲೆ ರೈಸ್ ಬರ್ತಾ ಇದೆ. ಮತ್ತು ರೈಸ್ಗೆ ಸಾಂಬಾರು. ಸ್ನೇಹಿತರೆ, ಮತ್ತೊಮ್ಮೆ ಧರ್ಮಸ್ಥಳದಿಂದ ನಿಮಗೆಲ್ಲ ಆದರದ ಸ್ವಾಗತ. ಈಗವತ್ತು ನಾವು ನೇತ್ರಾವತಿ ಘಾಟಲ್ಲಿ ಬಂದಿದ್ದೀವಿ, ಅಂದರೆ ನೇತ್ರಾವತಿ ಹೊಳೆಗೆ ಬಂದಿದ್ದೀವಿ. ಇದು ಧರ್ಮಸ್ಥಳದಲ್ಲಿ ಇರುವಂತಹ ನದಿ, ಪುಣ್ಯ ನದಿ. ಇದು ಚಿಕ್ಕಮಗಳೂರಿನಲ್ಲಿ ಜನಿಸಿ ಇಲ್ಲಿ ಬಂದು ಹರಿತಾಳೆ. ಪುಣ್ಯ ನದಿಯಾಗಿದ್ದರಿಂದ ಇಲ್ಲಿ ಹೆಚ್ಚಾಗಿ ಎಲ್ಲ ಭಕ್ತಾದಿಗಳು ಮೊದಲು ಸ್ನಾನ ಮಾಡಿಕೊಂಡು ಆಮೇಲೆ ನಿಮಗೆ ಮುಂದೆ ಧರ್ಮಸ್ಥಳ ಮಂಜುನಾಥನ ಕೃಪೆ ಪಡ್ಕೊಳ್ಳಲು ಅಲ್ಲಿ ದರ್ಶನ ಪಡಿತಾರೆ. ಇಲ್ಲೂ ತುಂಬ ಲಾಡ್ಜ್ಗಳಿವೆ. ಆಮೇಲೆ ಅಲ್ಲಲ್ಲಿ ನಿಮಗೆ ಈ ಫಲಕಗಳನ್ನು ಕಾಣ್ಬೋದು. ಎಲ್ಲ ಕಡೆ ಬರೆದಿದ್ದಾರೆ ಯಾವ ಥರ ವಾಹನಗಳಿಗೆ ಎಂಟ್ರಿ ಇದೆ, ಯಾವ ಥರ ವಾಹನಗಳಿಗೆ ಎಂಟ್ರಿ ಇಲ್ಲ. ಘನ ವಾಹನಗಳಂದರೆ ನೋ ಎಂಟ್ರಿ ಫಾರ್ ಹೆವಿ ವೆಹಿಕಲ್ಸ್, ಅಂದರೆ ಟ್ರಕ್ಕು, ಬಸ್ಸು ಅವಕ್ಕೆಲ್ಲ ಇಲ್ಲಿ ಇಲ್ಲ. ಎಲ್ಲ ಕಡೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯೂ ತುಂಬಾ ಚೆನ್ನಾಗಿದೆ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಅಲ್ಲಿ ಇದು ಬೋರ್ಡ್ಗಳನ್ನು ಕೂಡ ಹಾಕಿದ್ದಾರೆ. ಕಳ್ಳರಿದ್ದಾರೆ ಎಚ್ಚರಿಕೆ, ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಪದೇ ಪದೇ ಹಾಕಿದ್ದಾರೆ. ಅಂದರೆ ಇಲ್ಲಿ ಕಳ್ಳತನೂ ಜಾಸ್ತಿ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಇಲ್ಲಿ ನೋಡಿ, ಎಲ್ಲ ಭಕ್ತಾದಿಗಳು ಸ್ನಾನ ಮಾಡ್ಕೊಂಡು ಒಬ್ಬೊಬ್ಬರೇ ಬರ್ತಾಯಿದ್ದಾರೆ. ಪರವಾಗಿಲ್ಲ, ಮಕ್ಕಳು ಸಹಿತ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ಅಂತ ಅನ್ಕೊತಾ ಇದ್ದೀನಿ. ಗಂಡಾಗಲಿ ಹೆಣ್ಣಾಗಲಿ ಇಲ್ಲಿ ಅನೌನ್ಸ್ಮೆಂಟ್ ನಿಮಗೆ ಆವಾಗವಾಗ ಕೇಳ್ತಾನೆ ಇರುತ್ತೆ. ಯಾಕಂದರೆ ಇಲ್ಲಿ ಕೆಲವೊಬ್ಬರು ಭಕ್ತಾದಿಗಳು ತುಂಬಾ ಗಲೀಜು ಮಾಡ್ತಾರೆ. ಭಕ್ತಾದಿಗಳು ಉಪಯೋಗಿಸುವಂತಹ ಯಾವುದೇ ಅಲೆಯ ಬಟ್ಟೆಗಳನ್ನು ಯಾರೂ ಕೂಡ ಪವಿತ್ರವಾದ ನದಿ ನೀರಿಗೆ ಎಸೆಯಬಾರದು. ನದಿ ನೀರಿಗೆ ಎಸೆಯುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುವುದು. ಕೆಲವು ಭಕ್ತಾದಿಗಳು
ಭಕ್ತಾದಿಗಳು ತಾವು ಉಪಯೋಗಿಸಿದಂತ ಹಳೆಯ ಬಟ್ಟೆಗಳನ್ನು ಪವಿತ್ರವಾದ ನದಿ ನೀರಿಗೆ ಎಸೆಯುವುದು ಕಂಡು ಬರುತ್ತಿದೆ. ಯಾರೂ ಕೂಡ ತಾವು ಉಪಯೋಗಿಸಿದ ಹಳೆಯ ಬಟ್ಟೆಗಳನ್ನು ಪವಿತ್ರವಾದ ನದಿ ನೀರಿಗೆ ಎಸೆಯಬಾರದು. ನದಿ ದಂಡೆಯ ಮೇಲೆ ಇರುವ ಕಸದ ಬುಟ್ಟಿಗೆ ಹಾಕಿ ಸಹಕರಿಸಬೇಕು. ಭಕ್ತಾದಿಗಳು ತಂದಿರುವಂತಹ ಪ್ಲಾಸ್ಟಿಕ್ ಕವರ್, ಸೋಪ್ ಕವರ್ ಮತ್ತು ಇನ್ನಿತರ ಕಸ ಕಡ್ಡಿಗಳನ್ನು ನದಿ ಪರಿಸರದಲ್ಲಿ ಅಲ್ಲಲ್ಲಿ ಎಸೆಯಬಾರದು. ನದಿ ದಂಡೆಯ ಮೇಲೆ ಇರುವ ಕಸದ ಬುಟ್ಟಿಗೆ ಹಾಕಿ ಸಹಕರಿಸಬೇಕು. ಭಕ್ತಾದಿಗಳು ತಂದಿರುವಂತಹ ಪ್ಲಾಸ್ಟಿಕ್ ಕವರ್, ಸೋಪ್ ಕವರ್ ಮತ್ತು ಇನ್ನಿತರ ಕಸ ಕಡ್ಡಿಗಳನ್ನು ನದಿ ಪರಿಸರದಲ್ಲಿ ಅಲ್ಲಲ್ಲಿ ಎಸೆಯಬಾರದು. ನದಿ ದಂಡೆಯ ಮೇಲೆ ಇರುವ ಕಸದ ಬುಟ್ಟಿಗೆ ಹಾಕಿ ಸಹಕರಿಸಬೇಕು. ಮಹಿಳೆಯರಿಗೆ ಬಟ್ಟೆ ಬದಲಾಯಿಸಲು ಪಾರ್ಕಿಂಗ್ ಗ್ರೌಂಡ್ನಲ್ಲಿ ಡ್ರೆಸ್ಸಿಂಗ್ ರೂಮಿನ ವ್ಯವಸ್ಥೆ ಇದೆ. ಮಹಿಳೆಯರು ಇದನ್ನು ಉಪಯೋಗಿಸಿಕೊಳ್ಳಬೇಕು. ಮಹಿಳೆಯರಿಗೆ ಬಟ್ಟೆ ಬದಲಾಯಿಸಲು ಪಾರ್ಕಿಂಗ್ ಗ್ರೌಂಡ್ನಲ್ಲಿ ಡ್ರೆಸ್ಸಿಂಗ್ ರೂಮಿನ ವ್ಯವಸ್ಥೆ ಇದೆ. ಮಹಿಳೆಯರು ಇದನ್ನು ಉಪಯೋಗಿಸಿಕೊಳ್ಳಬೇಕು. ನೋಡಿದ್ರ ಸ್ನೇಹಿತರೆ, ತುಂಬ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಯಾಕಂದರೆ ಇಲ್ಲಿ ತುಂಬಾ ಗಲೀಜು ಮಾಡ್ತಾರೆ ಜನ. ಅಲ್ಲಿ ತಮ್ಮ ಹಳೆಯ ಬಟ್ಟೆಗಳನ್ನು ಎಸಿತಾರೆ. ಅದಕ್ಕೆ ಇಲ್ಲಿ ಅವರು ಬೇಡ್ಕೊತಾ ಇದ್ದಾರೆ, ಹಳೆ ಬಟ್ಟೆಗಳನ್ನು ಎಸಿಬೇಡಿ, ಹಳೆ ಬಟ್ಟೆಗಳನ್ನು ಎಸಿಬೇಡಿ, ಆಮೇಲೆ ಗಲೀಜು ಮಾಡಬೇಡಿ, ಶಾಂಪೂನ ಯೂಸ್ ಮಾಡಬೇಡಿ, ಸೋಪನ್ನು ಯೂಸ್ ಮಾಡಬೇಡಿ ಅಂತ. ಆದರೂ ಜನಗಳು ಬಿಡೋದಿಲ್ಲ. ಅಂದರೂ ಇಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಇಲ್ಲಿ ಹಳೆ ನೋಡಿ ಇಲ್ಲೆಲ್ಲ ಡಸ್ಟ್ಬಿನ್ಗಳನ್ನು ಅಲ್ಲೆಲ್ಲಿ ಇಟ್ಟಿದ್ದಾರೆ. ಇಲ್ಲೆಲ್ಲ ಜನಗಳು, ಇದು ಘಾಟ್, ಇದು ಅಲ್ಲಿ ಬರೆದಿದ್ದಾರೆ ಹಳೆಯ ಬಟ್ಟೆಗಳನ್ನು ನದಿಗೆ ಎಸಬಾರ್ದು, ಎಸೆದರೆ ದಂಡ ವಿಧಿಸಲಾಗುವುದು ಅಂತ ಬರೆದಿದ್ದಾರೆ. ಆದರೂ ಜನ ಬಿಡೋದಿಲ್ಲ. ಅರ್ಥ ಮಾಡ್ಕೋಬೇಕು ಯಾಕೆ ಹಿಂಗೆ ಹೇಳ್ತಾರೆ ಅಂದ್ಬಿಟ್ಟು. ಬನ್ನಿ ನಿಮಗೆ ಆ ಕಡೆ ಎಲ್ಲ ತೋರಿಸ್ತೀನಿ. ಅಲ್ಲಿ ನೋಡಿ ಅಲ್ಲಿ ಹಾಕಿದ್ದಾರೆ, ಅಲ್ಲಿ ಬಟ್ಟೆ ಹಸಿಯೋಕ್ಕೆ. ನೋಡಿ ಇಲ್ಲಿ ಬಟ್ಟೆ ಹಾಕೋಕ್ಕೆ ಅಂತಲೇ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಯಾರು ಕೂಡ ಬಟ್ಟೆ ಹಾಕಿಲ್ಲ. ಇಲ್ಲಿ ನೋಡಿ ಇಲ್ಲಿ ಯಾವ ಥರ ಬಟ್ಟೆಗಳನ್ನು ಹಾಕಿ ಇಲ್ಲಿ ಬಿಸಾಕಿದ್ದಾರೆ. ಅಲ್ಲಿ ಕೂಡ ನಿಮಗೆ ಬ್ಯಾರಿಕೇಡ್ ಹಾಕಿದ್ದಾರೆ, ಅದ್ರ ದಾಟಿ ನೀವು ಮುಂದೆ ಹೋಗಬಾರ್ದು ಅಂತ. ಆದರೂ ಜನಗಳು ಏನು ಮಾಡ್ತಾರೆ ಅಂದರೆ, ಕೆಲವೊಬ್ಬರು ಸಾಹಸ ಮಾಡೋಕ್ಕೆ ಹೋಗ್ಬಿಟ್ಟು ಪ್ರಾಣವನ್ನು ಕಳ್ಕೊಂಡಂಥ ಹಲವಾರು ಘಟನೆಗಳಿದ್ದಾವೆ ಇಲ್ಲಿ. ಲಗೇಜಿನ ಹತ್ತಿರ ಕುಳಿತವರು ತಮ್ಮ ಲಗೇಜುಗಳನ್ನು ಜಾಗ್ರತೆಯಿಂದ ನೋಡಿಕೊಳ್ಳಬೇಕು. ಲಗೇಜಿನ ಹತ್ತಿರ ಕುಳಿತವರು ಇಲ್ಲಿ ನೋಡಿ ಇಲ್ಲಿ ಸೀಟಿ ಹೊಡಿತಾ ಇದ್ದಾರೆ, ಅವನು ಕೇಳ್ತಾನೆ ಇಲ್ಲ ಪಾರ್ಟಿ. ಪರಿಚಯ ಇಲ್ಲದ ಜನರನ್ನ ಪರಿಚಯ ಮಾಡಿಕೊಂಡು ಮೋಸ ಹೋಗಬೇಡಿ. ಪರಿಚಯ ಇಲ್ಲದ ಜನರನ್ನ ಇದು ಧರ್ಮಸ್ಥಳದ ನೇತ್ರಾವತಿ ನದಿ ನೀರಿನ ಒಂದು ಅಲ್ಲಿ ಬಾಂದ್ ಬರೆದಿದ್ದಾರೆ. ನಿಮ್ಮಲ್ಲಿರುವ ನಗದು, ಒಡವೆ, ವಸ್ತುಗಳನ್ನು ಸ್ನಾನ ಮಾಡುವ ಸಂದರ್ಭದಲ್ಲಿ ಇಟ್ಟುಕೊಳ್ಳಲು ಅಸಾಧ್ಯವಾದಲ್ಲಿ ಇವತ್ತು ಶನಿವಾರ ಆಗಿದ್ದರಿಂದ ಕೊಂಚ ಮಟ್ಟಿಗೆ ಇಲ್ಲಿ ರಶ್ ಇದೆ. ಪಡೆದುಕೊಳ್ಳಬಹುದು. ನಿಮ್ಮಲ್ಲಿರುವ ನಗದು, ಒಡವೆ, ಇಲ್ಲಿ ನಿಮಗೆ ಮಾಹಿತಿ ಕೇಂದ್ರ ಕೂಡ ಇದೆ. ಲಗೇಜ್ ಇಡೋಕ್ಕಾಗಲಿ, ಲಗೇಜ್ ರೂಮ್, ಎನ್ಕ್ವೈರಿ ರೂಮ್ ಎಲ್ಲ ಇದೆ ಇಲ್ಲಿ. ಎಷ್ಟು ಕೀಪ್ ಕ್ಲೀನ್ ಸ್ವಚ್ಛವಾಗಿದೆ ಅಂದರೂ ಕೂಡ ಯಾರೂ ಕೂಡ ಕೇಳೋದಿಲ್ಲ. ಇದಕ್ಕೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಎಲ್ಲ ಗಲೀಜು ಮಾಡಬಾರ್ದು ಅಷ್ಟೇ. ನೇತ್ರಾವತಿ ನದಿ ಆವಾಗ ನಿಮಗೆ ಹೇಳಿದ ಪ್ರಕಾರ ಚಿಕ್ಕಮಗಳೂರಿಂದ ಹುಟ್ಟಿ ಈ ಕಡೆ ಬರೋದು, ಮುಂದೆ ಇದು ಮಂಗಳೂರು ಹತ್ರ ಇದು ಸಿಂಧೂ ಸಮುದ್ರ ಸೇರುತ್ತೆ. ಸಿಂಧೂ ಸಮುದ್ರ ಅಂದರೆ ನಿಮಗೆ ಅರ್ಥ ಆಗಲಿಕ್ಕಿಲ್ಲ, ಅರಬ್ಬಿ ಸಮುದ್ರ ಅಂದರೆ ಅರ್ಥ ಆಗುತ್ತೆ. ಸ್ನೇಹಿತರೆ, ನಿಮಗೆ ನೆನಪಿರಲಿ, ಹಿಂದೆ ಅರಬ್ಬಿ ಸಮುದ್ರವನ್ನು ಸಿಂಧೂ ಸಮುದ್ರ ಅಂತ ಕರೀತಾಯಿದ್ರು. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಸಿಂಧೂ ನದಿ ಹಿಮಾಲಯದಲ್ಲಿ ಹುಟ್ಟಿ ಈಗಿರುವ ಏನು ಪಾಕಿಸ್ತಾನ ಏನಿದೆಯಲ್ಲ, ಅಲ್ಲಿ ಕರಾಚಿ ಹತ್ರ ಅದು ಸಮುದ್ರವನ್ನು ಸೇರ್ತಿತ್ತು. ಆ ಸಮುದ್ರ ಸೇರೋದ್ರಿಂದಲೇ ಅದಕ್ಕೆ ಸಿಂಧೂ ಸಮುದ್ರ ಅಂತಲೇ ಕರೀತಾಯಿದ್ರು. ದುರಾದೃಷ್ಟ ಅರಬ್ಬರು ಅದನ್ನು ಆಕ್ರಮಣ ಮಾಡಿದ ಮೇಲೆ ಅದನ್ನು ಈಗ ಅರಬ್ಬಿ ಸಮುದ್ರ ಅಂತ ನಾವುಗಳು ಕೂಡ ಕರಿತಾ ಇದ್ದೀವಿ. ಅದು ದುರಾದೃಷ್ಟ. ನೆನಪಿರಲಿ,
ಅದು ಅರಬ್ಬಿ ಸಮುದ್ರ ಅಲ್ಲ, ಸಿಂಧೂ ಸಮುದ್ರ. ನಿರ್ಮಿಸಲಾಗಿದೆ. ಎಲ್ಲರೂ ಶೌಚಾಲಯವನ್ನೇ ಉಪಯೋಗಿಸಬೇಕು. ನೋಡಿ ಅಲ್ಲೆಲ್ಲಿ ಅನೌನ್ಸ್ಮೆಂಟ್ಗಳು ಕೂಡ ಆಗ್ತಾ ಇದ್ದಾವೆ. ಸ್ನೇಹಿತರೆ, ಇದಿಷ್ಟು ನೇತ್ರಾವತಿ ಘಾಟಿನ ಬಗ್ಗೆ ನಿಮಗೆ ಮಾಹಿತಿ. ಈ ಥರದೇ ಧರ್ಮಸ್ಥಳದ ಮಾಹಿತಿಯನ್ನು ನೀವು ತಿಳ್ಕೊಬೇಕಂದ್ರೆ ನಮ್ಮ ಚಾನಲನ್ನು ಫಾಲೋ ಮಾಡ್ತಾ ಇರಿ. ಇಲ್ಲಿಯೂ ಕೂಡ ನಿಮಗೆ ಹಲವಾರು ಡ್ರೆಸ್ ಚೇಂಜ್ ಮಾಡೋಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಎಲ್ಲರಿಗೂ ಮಹಿಳೆಯರಿಗೆ ಬಟ್ಟೆ ಬದಲಾಯಿಸಲು ಒಂದು ಕೊಠಡಿಗಳನ್ನು, ಚಿಕ್ಕ ಚಿಕ್ಕ ಕೊಠಡಿಗಳನ್ನು ಇಲ್ಲಿ ಮಾಡಿದ್ದಾರೆ. ಸೊ ಅಲ್ಲಿ ಮುಂದೆ ಹೋದರೆ ನಿಮಗೆ ಹಲವಾರು ಅಂಗಡಿಗಳು ಕೂಡ ಸಿಗುತ್ತವೆ. ಅಲ್ಲಿ ನಿಮಗೆ ತಿಂಡಿ ತಿನಿಸು ಬೇಕು ಅಂದರೆ, ಅಥವಾ ಟಾವೆಲ್ಲು, ಪೇಸ್ಟು, ಶಾಂಪು, ಸೋಪು, ಪಂಚೆ, ಈ ಥರ ಎಲ್ಲ ಸಾಮಾನುಗಳಲ್ಲಿ ನಿಮಗೆ ಸಿಗ್ತವೆ. ಬಟ್ ಅಂದರೆ ನಾನೇನು ಬೇಡ್ಕೊಳ್ಳೋದಪ್ಪ ಅಂದರೆ ಇಲ್ಲಿ ಸಾಬೂನು ಮತ್ತು ಶಾಂಪೂನ ಮಾರಾಟ ಮಾಡಬಾರ್ದು. ಬಟ್ ಏನು ಮಾಡೋಕ್ಕಾಗತ್ತೆ, ಜನಗಳು ಎಷ್ಟೇ ಏನೇ ಹೇಳಿ ಅದೇನು ಅವ್ರಿಗೆ ಬುದ್ಧಿ ಇರುತ್ತೋ ಗೊತ್ತಿಲ್ಲ. ಆ ದೇವರು ಮಂಜುನಾಥ ನಿಜಕ್ಕೂ ಅವ್ರಿಗೆ ಬುದ್ಧಿ ಕೊಡಬೇಕು. ಈ ಥರ ಎಲ್ಲ ಕಂಡಲ್ಲೇ ಗಲೀಜು ಮಾಡ್ಕೊತ ಕೂತಲ್ಲಿ ಆಗೋದಿಲ್ಲ. ಏನು ಮಾಡೋಕ್ಕಾಗತ್ತೆ, ಎಷ್ಟೇ ಹೇಳಿ ಏನೇ ಮಾಡಿ ಕೇಳೋದಿಲ್ಲ. ಓದ್ದವರಾಗಲಿ ಓದದೇ ಇರೋರಾಗಲಿ ತಮ್ಮ ಕೆಲಸ ತಾವು ಮಾಡೇ ಬಿಡ್ತಾರೆ, ಗಲೀಜಂತರೂ ಮಾಡೇ ಮಾಡ್ತಾರೆ. ದಯವಿಟ್ಟು ಅಟ್ಲೀಸ್ಟು ಇನ್ಮೇಲಾದರೂ ಇಂತಹ ಕೆಟ್ಟ ಕೆಲಸ ಮಾಡಬಾರ್ದು, ಗಲೀಜು ಮಾಡಬಾರ್ದು ಅನ್ನೋದೇ ನಮ್ಮ ಒಂದು ಕಳಕಳಿಯ ವಿನಂತಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು, ಧರ್ಮಸ್ಥಳದ ಮಾಹಿತಿ ನಿಮ್ಗೆ ಹೇಗೆ ಅನ್ನಿಸ್ತು, ದಯವಿಟ್ಟು ಕಮೆಂಟ್ ಮಾಡಿ. ಈಗ ನಾವು ಇಲ್ಲಿಂದ ಆಟೋ ಹತ್ಕೊಂಡು ಇಲ್ಲಿ ಶ್ರೀರಾಮ ಮಂದಿರ ಇದೆ, ಆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮುಂದೆ ಮಂಜೂಷ ವಸ್ತು ಸಂಗ್ರಹಾಲಯ ಇನ್ನು ಏನೇನಿದೆ ಅದು ನೋಡಿಬಿಟ್ಟು ವಾಪಸ್ಸು ರೂಮ್ಗೆ ಹೋಗಬೇಕು ಅಂತ ಒಂದು ವ್ಯವಸ್ಥೆ ಇದೆ. ನೋಡೋಣ. ಸ್ನೇಹಿತರೆ, ಈಗ ನಾನು ಧರ್ಮಸ್ಥಳದಿಂದ ಒಂದು 2-2.5 ಕಿಲೋಮೀಟ್ರ್ ದೂರದಿಂದ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನಕ್ಕೆ ಬಂದಿದ್ದೀನಿ. ಈ ಕಡೆ ಹೋದರೆ ಇದು ಉಜಿರೆಗೆ ಹೋಗುತ್ತೆ ರೋಡು. ನಾವೀಗ ಬಂದಿರೋದು ಈ ಕಡೆಯಿಂದ ಧರ್ಮಸ್ಥಳ. ಅಲ್ಲಿ ಬರೆದಿದ್ದಾರೆ ಧರ್ಮಸ್ಥಳ 2 ಕಿಲೋಮೀಟ್ರ್ ಅಂತ, ಸುಬ್ರಹ್ಮಣ್ಯ ಸುಮಾರು 55 ಕಿಲೋಮೀಟ್ರ್ ಇದೆ. ಆಮೇಲೆ ಈ ಕಡೆಯಿಂದಲೇ ನಾವು ಬಂದರೆ ಈಗ ಇಲ್ಲಿ ನೋಡಿ, ಇಲ್ಲಿ ವೈಷ್ಣವಿ ಕಂಫರ್ಟ್ಸ್ ಅಂತಲೂ ಕೂಡ ಇದೆ. ಅಂದರೆ ಹೋಟೆಲ್ಗಳಂತೂ ತುಂಬಾ ಇದೆ. ಇಲ್ಲಿ ವಾಹನ ನಿಲುಗಡೆ ಮಾಡೋಕ್ಕೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇದೆ ನೋಡಿ. ನಿಮಗೆ ಅದ್ಭುತವಾದಂತಹ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನ. ಈ ದೇವಸ್ಥಾನದ ಬಗ್ಗೆ ನಾನು ತುಂಬ ಕೇಳ್ಪಟ್ಟಿದ್ದೀನಿ. ನೋಡೋಣ ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಅಲ್ಲಿ ಯಾರಾದರೂ ಇದ್ದರೆ ಅವ್ರ ಹತ್ರ ಮಾತಾಡೋವಂಥ ಒಂದು ಪ್ರಯತ್ನ ಮಾಡೋಣ. ಇಲ್ಲಿ ಅಕ್ಕಪಕ್ಕ ಅಂತೂ ತುಂಬ ನಿಮಗೆ ಸಿಕ್ಕಾಪಟ್ಟೆ ಲಾಡ್ಜ್ಗಳಿದ್ದಾವೆ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಕಾರ್ ಪಾರ್ಕಿಂಗ್ ಇದೆ ಅಲ್ಲಿ. ನಾನು ಇವತ್ತು ತುಂಬ ವಿಶೇಷ ಅಂದರೆ ಎಲ್ಲ ಕಡೆ ನೋಡಿದ್ದು ಅಂದರೆ ಅಲ್ಲಲ್ಲಿ ನಾನು ಈ ಕೊಬ್ಬರಿ ಎಣ್ಣೆ ಮಾರೋದನ್ನು ನೋಡಿದೆ. ಸಿಕ್ಕಾಪಟ್ಟೆ ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆ ಅಂತ ಎಲ್ಲ ಕಡೆ ಬರೆದಿದ್ದಾರೆ. ಇದು ಇತ್ತೀಚೆಗೆ ಕಟ್ಟಿದಂಥ ದೇವಸ್ಥಾನ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ಎಂಟ್ರೆನ್ಸ್. ಇಲ್ಲಿ ಈ ಎಂಟ್ರೆನ್ಸ್ ಇಲ್ಲಿಂದ ಹತ್ತು ಹೋದರೆ ಮುಂದೆ ದೇವಸ್ಥಾನ ಒಳಗಡೆ ಹೋಗ್ಬೋದು. ಬನ್ನಿ. ಇಲ್ಲಿ ಬಂದ ತಕ್ಷಣ ನಿಮಗೆ ಒಂದು ಚಿಕ್ಕದಂಥ ಒಂದು ಸರೋವರ, ಪಾಂಡ್ ಅಂತೇನು ಹೇಳ್ತೀವಿ, ಮಾಡಿದ್ದಾರೆ. ಇದು ಆರ್ಟಿಫಿಷಿಯಲ್ಲು. ಅಲ್ಲಿ ತುಂಬ ಜನ ಇಲ್ಲಿ ನೋಡಿ, ಇಲ್ಲಿ ನೀವು ಏನಾದರೂ ಹೊಲಸು ಇದ್ದರೆ, ನಿಮಗೆ ಗಲೀಜಾಗಿದ್ದರೆ ನಿಮ್ಮ ಕಾಲುಗಳು ಇಲ್ಲಿ ತೊಳೆದುಕೊಳ್ಳಲು ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿಂದ ನೀವು ತೊಳೆದುಕೊಂಡ್ಬಿಟ್ಟೆ ಮುಂದೆ ಹೋಗ್ಬೋದು. ನಿಮ್ಗೆ ತೋರಿಸ್ತಾ ಇದೆ ಆವಾಗಲೇ. ಇದನ್ನು ನೋಡಿ ಎಷ್ಟು ಥರದ ಮೀನಿದೆ. ಆಮೆಗಳು ಕೂಡ ಇದೆ ಇಲ್ಲಿ. ತೋರಿಸ್ತೀನಿ, ಝೂಮ್ ಮಾಡಿ ತೋರಿಸ್ತೀನಿ. ನೋಡಿ ಅಲ್ಲಿ ಆಮೆ ಇದೆ ನೋಡಿ, ಎಷ್ಟು ಮೀನುಗಳಿದೆ ಇಲ್ಲ. ಇಲ್ಲಿ ಜನರು ಅಲ್ಲೆಲ್ಲಿ ನಿಮಗೆ ಕಾಯಿನ್ಸ್ಗಳನ್ನ ಹಾಕಿದ್ದಾರೆ, ಚಿಲ್ಲರೆ ನಾಣ್ಯಗಳನ್ನು ಹಾಕಿದ್ದಾರೆ. ಇಲ್ಲಿ ತುಂಬ ಸುಂದರವಾಗಿದೆ. ಇಲ್ಲಿಂದ ನೋಡಿ, ಇಲ್ಲಿ ನೋಟ ನೋಡಿ ತೋರಿಸ್ತೀನಿ ನಿಮಗೆ. ವಾವ್. ಸರಿ, ದೇವಸ್ಥಾನ ಕಟ್ಟಿ ಎಷ್ಟು ವರ್ಷ ಆಗಿದೆ? 33 ವರ್ಷ ಆಯಿತಾ? ಹಾಂ. ಏನೇನಿದೆ ಸರ್ ಒಳಗಡೆ? ಶ್ರೀರಾಮಂದು ಇದೆ, ಸಾಯಿಬಾಬಾದಿದೆ. ಹಾಂ. ದೇವಿದೆಲ್ಲ ಸುಮಾರು ಇದೆ. ಹಾಂ. ದೇವಿಯವತ್ತದೆಲ್ಲ ಇದೆ. ಅಂದರೆ ಇದು ಧರ್ಮಸ್ಥಳ ಮಂಜುನಾಥ ಅವರ ಟ್ರಸ್ಟಿಂದನೇ ಕಟ್ಟಿದ್ದ ಇದು? ಇದು ಬೇರೆ. ಹೌದಾ? ಓಕೆ. ಟೈಮಿಂಗ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಸರ್ ಇದು? ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ಆಗಿದೆ. ಹೌದಾ? ಊಟ ಇದೆ, ಅನ್ನದಾನ ಇದೆ ಅಲ್ಲಿ ಮುಂದ್ಗಡೆ ಇದೆಯಾ ಅನ್ನದಾನ? ಛತ್ರ. ಓಕೆ. ಅದು ಎಷ್ಟು ಗಂಟೆಗೆ ಇರುತ್ತೆ ಸರ್? 11 ಗಂಟೆ ಶುರು ಆಗುತ್ತಾ? ಓಕೆ. ಮತ್ತು ಸಾಯಂಕಾಲನೂ ಇರುತ್ತೆ?
ಮಧ್ಯಾಹ್ನ ಮಾತ್ರ. ಮಧ್ಯಾಹ್ನ ಮಾತ್ರ. ರಾತ್ರಿ ಜನ ಬರೋದು. ಓಕೆ ಓಕೆ. ಸೊ ವೀಕ್ಷಕರೇ, ಇದು ಮಾತಿ ಕೇಳಿದ್ರಲ್ಲ, ಈ ದೇವಸ್ಥಾನ ಕಟ್ಟಿಬಿಟ್ಟು ಸರಿಸುಮಾರು 32 ವರ್ಷ ಆಗಿದೆ ಅಂತೆ. ನಾನು ಕೇಳ್ಪಟ್ಟೆ ಏನಂದರೆ, ಏನಾದರೂ ಈ ಧರ್ಮಸ್ಥಳ ಟ್ರಸ್ಟಿಗೂ ಮತ್ತು ಈ ಒಂದು ಏನು ಮಹಾಸಂಸ್ಥಾನ ಇದೆಯಲ್ಲ ಆ ಟ್ರಸ್ಟಿಗೂ ಏನಾದರೂ ಸಂಬಂಧ ಇದೆಯಾ ಅಂತ. ಅವ್ರು ಹೇಳಿದ್ರ ಪ್ರಕಾರ ಧರ್ಮಸ್ಥಳ ಟ್ರಸ್ಟಿಗೂ ಮತ್ತು ಈ ಮಹಾಸಂಸ್ಥಾನಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ. ಇದು ಸ್ವತಂತ್ರವಾದಂತಹ ಸಂಸ್ಥಾನ. ಹೀಗಾಗಿ ಇಲ್ಲಿ ವ್ಯವಸ್ಥೆ ಏನಿದೆ ಅದು ಸಪ್ರೇಟ್ ಆಗಿದೆ. ಅದು ಆಮೇಲೆ ಧರ್ಮಸ್ಥಳ ಮಂಜುನಾಥ ಟ್ರಸ್ಟ್ ಏನಿದೆಯಲ್ಲ, ಏನು ವೀರೇಂದ್ರ ಹೆಗಡೆ ಅವರು ನೋಡ್ಕೊತಾ ಇದ್ದಾರೆ, ಆ ಟ್ರಸ್ಟು ಸಪ್ರೇಟ್ ಆಗಿದೆ. ಸೊ ಇಲ್ಲಿಯೂ ಕೂಡ ನಿಮಗೆ ಅನ್ನದಾನ ಇದೆ. ಕೇಳಿದ್ರಲ್ಲ, ಪ್ರತಿದಿನ 11:30ಯಿಂದ 2:30ವರೆಗೂ ಅನ್ನದಾನ ಇರುತ್ತೆ. ಆಮೇಲೆ ಮಧ್ಯಾಹ್ನ ಮಾತ್ರ ಇರೋದು. ಇಲ್ಲಿ ಬರೆದಿದ್ದಾರೆ, ಕಡ್ಡಾಯವಾಗಿ ಮೊಬೈಲ್ ಹಾಗೂ ಕ್ಯಾಮ್ರಾ ಬಳಕೆಯನ್ನು ನಿಷೇಧ ಮಾಡಲಾಗಿದೆ ಅಂತ. ಸೊ ಮೋಸ್ಟ್ಲಿ ನಾನು ಇನ್ನು ಇಲ್ಲಿಂದ ಒಳಗಡೆ ತೋರಿಸೋದು ಕಷ್ಟ ಅಂತೀನಿ. ಹೊರಗಡೆಯಿಂದ ನಿಮಗೆ ತೋರಿಸ್ಬಿಡ್ತೀನಿ. ನೋಡಿ ಎಷ್ಟು ಒಂದು ಕಲಾಕೃತಿ ಇದೆ ಇಲ್ಲಿ, ತುಂಬ ಚೆನ್ನಾಗಿದೆ. ಹೊಸ ಆರ್ಕಿಟೆಕ್ಚರು, ಹೊಸ ದೇವಸ್ಥಾನ. ಸೊ ಶಿವನ ಒಂದು ಪ್ರತಿಮೆ ನಾನು ಇದ್ದೀನಿ, ನಿಮಗೆ ಝೂಮ್ ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ, ನೋಡೋಣ. ಬಟ್ ಇಲ್ಲಿ ಕಡ್ಡಾಯವಾಗಿ ಬರೆದಿದ್ದಾರೆ. ಯಾವುದಕ್ಕೂ ಯಾಕೆ ತೋರಿಸೋದು ಅಂತ ನಾನು ಇಲ್ಲಿಂದ ತೋರಿಸ್ತಾ ಇಲ್ಲ ಸ್ನೇಹಿತರೆ. ಸಿಕ್ಕರೆ ಒಳಗಡೆ ಸಿಕ್ಕಂತಹ ಫೋಟೋಗಳನ್ನು ನಿಮ್ಮ ಮುಂದೆ ಶೇರ್ ಮಾಡಲು ಪ್ರಯತ್ನ ಮಾಡ್ತೀನಿ. ಒಳಗೆ ಹೋಗಿ ದರ್ಶನ ಪಡ್ಕೊಂಡು ಬಂದಮೇಲೆ ಹೆಚ್ಚಿನ ಮಾಹಿತಿನ ನಿಮಗೆ ಕೊಡ್ತೀನಿ. ಇದು ಈ ದೇವಸ್ಥಾನದ ಹಿಂದಿನ ಪೋರ್ಷನ್ನು. ಇಲ್ಲಿ ನಿಮಗೆ ಅಂಗಡಿಗಳೆಲ್ಲ ಇದ್ದಾವೆ, ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸಾಮಗ್ರಿಗಳು. ಇಲ್ಲೂ ಕೂಡ ನಿಮಗೆ ಇನ್ನೊಂದು ದೇವಸ್ಥಾನ ಇದೆ ಹಿಂದುಗಡೆ. ಇದು ಯಾವುದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾಗದೇವತೆ, ಹೌದು ನಾಗದೇವತೆ. ಇದು ಒಂಥರ ಆರ್ಟಿಫಿಷಿಯಲ್ ಹುತ್ತ. ತುಂಬಾ ಭವ್ಯವಾಗಿದೆ ಇಲ್ಲಿ. ಬಟ್ ಯಾವ ದೇವರು ಅಂತ ಸರಿಯಾಗಿ ಇಲ್ಲಿ ಬರೆದಿಲ್ಲ. ಇಲ್ಲಿ ಪಕ್ಕದಲ್ಲಿ ರಕ್ತೇಶ್ವರಿ ಗುಳಿಗ ಅಂತ ಬರೆದಿದ್ದಾರೆ. 2 ದೇವರಿದ್ದಾವೆ ಇಲ್ಲಿ ನೋಡಿ. ಅದು ಗುಳಿಗ ದೇವರು, ಇದು ರಕ್ತೇಶ್ವರಿ. ಇಲ್ಲಿ ನೀಟಾಗಿ ಬರೆದಿದ್ದಾರೆ. ಇಲ್ಲಿ ಬಳೆ, ದಾರ ಇತ್ಯಾದಿಗಳನ್ನು ಇಲ್ಲಿ ಕಟ್ಟೋ ಹಾಗಿಲ್ಲ ಅಂತ. ಯಾಕಂದರೆ ನಮ್ಮ ಜನ ಜಾಗ ಸಿಕ್ಕರೆ ಸಾಕು ತಮ್ಮ ಸಾಮಾನುಗಳನ್ನು ಕಟ್ಟಿಬಿಡ್ತಾರೆ. ಅಂದರೂ ಕಟ್ಟಿದ್ದಾರೆ, ಇಲ್ಲಿ ಬಿಟ್ಟಿಲ್ಲ. ಇಲ್ಲಿ ಗಂಧ ಕೂಡ ಇದೆ. ಇಲ್ಲಿ ಈ ಕಡೆಯಿಂದನೂ ನಿಮಗೆ ಶ್ರೀರಾಮ ದೇವಸ್ಥಾನದ ಹಿಂದಿನ ಭಾಗ ಇದು. ಮುಂದೆ ಹೋದರೆ ನಿಮಗೆ ನವಗ್ರಹ ಸಿಗುತ್ತೆ. ಹೆಚ್ಚಾಗಿ ನವಗ್ರಹಗಳು ದೇವಸ್ಥಾನ ತುಂಬ ಚಿಕ್ಕದಾಗಿರುತ್ತೆ, ಆದರೆ ಇಲ್ಲಿ ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಇಲ್ಲಿ ಯಜ್ಞ ಮಂಟಪ, ನವಗ್ರಹ ನೀಟಾಗಿ ಬರೆದಿದ್ದಾರೆ. ಇಲ್ಲಿ ಇದು ನೋಡಿ, ಇದು ಇಲ್ಲಿ ಎಲ್ಲ ನವಗ್ರಹಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಬಟ್ ಏನಂದರೆ ಯಾವ ದೇವರು ಅಂತ ಬರೆದಿದ್ರೆ ಚೆನ್ನಾಗಿತ್ತು. ಇಲ್ಲಿ ನನ್ನ ಪ್ರಕಾರ ಇದು ಯಮಧರ್ಮರಾಯ. ಯಾಕಂದರೆ ನೋಡಿದ್ರೇ ಗೊತ್ತಾಗುತ್ತೆ, ಎಮ್ಮೆ ಇದೆ ಇಲ್ಲಿ.
ಸಿಂಹ ವಾಹನ, ನೀವೇ ಹೇಳಬೇಕು ಯಾವ ದೇವರು ಅಂತ. ಅದಾದ ಮೇಲೆ ಇಲ್ಲಿರೋದು ಗರುಡ ವಾಹನ, ಇದು ಶನಿ ದೇವರು, ಇದು ಕಾಗೆ, ಗರುಡ ಅಲ್ಲ ಕಾಗೆ. ಇನ್ನು ಇಲ್ಲಿ ವಿಷ್ಣು ಮತ್ಸ್ಯ ಅವತಾರದಲ್ಲಿರೋದು. ಇದಾದ ಮೇಲೆ ಆನೆ, ವಿಷ್ಣುನೇ, ಇದು ಕೂಡ ವಿಷ್ಣು ಅವತಾರನೇ. ಅರಳಿ ಮರ ಇದೆ ಇಲ್ಲಿ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಇಲ್ಲೂ ಕೂಡ ಸಿಂಹ ವಾಹನ ಇರೋದು. ಸೊ ಇದಷ್ಟು ನವಗ್ರಹದ ಮಾಹಿತಿ. ಬನ್ನಿ ಮುಂದೆ ಹೋಗೋಣ. ಇದು ನಮ್ಮ ಈ ಶ್ರೀರಾಮ ದೇವಸ್ಥಾನ ಹಿಂದುಗಡೆ ಇರುವಂತಹ ನವಗ್ರಹದ ಮಾಹಿತಿ. ಮುಂದೆ ಅಲ್ಲೇನಾದರೂ ಇನ್ನಷ್ಟು ಮಾಹಿತಿ ಸಿಕ್ಕರೆ, ಯಾರು ಸಿಕ್ಕರೆ ಅಲ್ಲಿ ಮಾತಾಡಿಕೊಂಡು ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ಬನ್ನಿ ನೋಡೋಣ. ನಾನು ಈ ದೇವಸ್ಥಾನದ ಕಾರ್ಯಾಲಯಕ್ಕೆ ಹೋಗಿದ್ದೆ. ಒಳಗಡೆ ಏನಾದರೂ ಶೂಟಿಂಗ್ ಪರವಾನಗಿ ಸಿಗುತ್ತಾ ಅಂತ. ಅವರು ಇಲ್ಲ ಅಂತ ಹೇಳಿದರು. ಯಾಕಂದರೆ ಸ್ವಾಮಿಗಳು ಅಲ್ಲಿ ಇಲ್ಲ ಅಂತ ಒಂದು ಗೊತ್ತಾಯಿತು. ಮತ್ತು ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಏನಾದರೂ ದೇವಸ್ಥಾನದ ಬಗ್ಗೆ ಕೊಡ್ತೀರಾ ಅಂದರೆ, ನಮಗೆ ಅಲ್ಪ ಸ್ವಲ್ಪ ಗೊತ್ತು ಸರ್, ಜಾಸ್ತಿ ಗೊತ್ತಿಲ್ಲ. ನಾನೇನಾದರೂ ಅಲ್ಪ ಸ್ವಲ್ಪ ಹೇಳಿದರೆ ಅದು ಸರಿಯಾಗಿರೋದಿಲ್ಲ. ಅದಕ್ಕೆ ಸ್ವಾಮಿಗಳಿದ್ರೇ ಅವ್ರ ಹತ್ರ ಕೇಳಬೇಕು ಅಂತ ಹೇಳಿದರು. ಸೊ ಹೀಗಾಗಿ ನಮಗೆ ಈ ದೇವಸ್ಥಾನದ ಅಷ್ಟೊಂದು ಮಾಹಿತಿ ಸಿಗಲಿಲ್ಲ. ಬಟ್ ಏನಂದರೆ ಇಲ್ಲೆಲ್ಲ ಒಳ್ಳೆಯ ಒಂದು ವಿಗ್ರಹಗಳನ್ನು, ಒಳ್ಳೆಯ ಕಲಾಕೃತಿಗಳನ್ನು ಮಾಡಿದ್ದಾರೆ. ಅಲ್ಲಿ ನೋಡ್ತಾ ಇದ್ದೀರ ನೀವು, ಶ್ರೀರಾಮ ಕಾಡಿಗೆ ಹೋಗಿದ್ದು, ಮುಂದೆ ಅಲ್ಲಿ ದಶರಥ ಬಂದಿರೋದು, ಆಮೇಲೆ ಅಲ್ಲಿ ಜಟಾಯು ಪಕ್ಷಿ ಸಿಕ್ಕಿದ್ದು, ಇಲ್ಲೂ ಕೂಡ ದಶರಥನ ಮಹಾರಾಜನ ಋಷಿಗಳು ಏನೋ ಒಂದು ಹೇಳ್ತಾ ಇರೋದು. ಇಲ್ಲಿ ಕೂಡ ಮುಂದೆ ಶ್ರೀರಾಮ ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಒಳಗೆ ಮಾಡಿದ್ದು, ಆಮೇಲೆ ವಾಲ್ಮೀಕಿ ಅವರು ಲವಕುಶರನ್ನು ಸಾಕಿದ್ದು. ಸೊ ಇದೆಲ್ಲ ಒಂದು ಚಿತ್ರಕಥೆ ಇಲ್ಲಿ ನೀವು ಕಾಣಬಹುದು. ಬಟ್ ದೇವಸ್ಥಾನ ಮಾತ್ರ ಅದ್ಭುತವಾಗಿದೆ ಅಂದರೆ ಅದ್ಭುತವಾಗಿದೆ. ನೀವು ನೋಡ್ತಾನೆ ಇದ್ದೀರಾ ಹೊರಗಡೆಯಿಂದ ಎಷ್ಟು ಅದ್ಭುತವಾಗಿದೆ ಅಂತ. ಈಗ ಅಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ, ಅದೇ ದೇವಸ್ಥಾನದ ಕಾರ್ಯಾಲಯಕ್ಕೆ ನಾನು ಹೋಗಿದ್ದೆ. ಬಟ್ ಏನಂದರೆ ಅಲ್ಲಿ ಅಷ್ಟೊಂದು ಅವ್ರಿಗೂ ಗೊತ್ತಿಲ್ಲ ಅಂತ ಹೇಳಿದೆವು. ಶ್ರೀರಾಮ ಕ್ಷೇತ್ರ ಏನು ಮಹಾಸಂಸ್ಥಾನದ ಸ್ವಾಮೀಜಿ ಇದ್ದಾರಲ್ಲ, ಅವರನ್ನೇ ಮಾತಾಡಿಸ್ಬೇಕು ನೀವು ಅಂತ ಹೇಳಿದರು. ಸೊ ಬಟ್ ಏನಾಗಿದೆ ಅಂದರೆ ಅವರು ಇಲ್ಲ, ನಮ್ಮ ದುರಾದೃಷ್ಟ ಅಂತ ಹೇಳಬೇಕು. ಅವರು ನಮ್ಮ ಹತ್ರ ಇಲ್ಲ ಇವತ್ತು ಜೊತೆಯಲ್ಲಿ. ಅಂದರೆ ಇವತ್ತು ನಮ್ಮ ಕಾರ್ಯಾಲಯದಲ್ಲಿಲ್ಲ, ತಪ್ಪು ತಿಳ್ಕೊಬಾರ್ದು, ಕಾರ್ಯಾಲಯದಲ್ಲಿಲ್ಲ ಇವತ್ತು. ಅವರು ಹೊರಗಡೆ ಎಲ್ಲ ಹೋಗಿದ್ದಾರೆ. ಅದೇ ಕಾರಣ ನಾವು ಇನ್ನೊಂದು ದಿವಸ ನೀವು ಬನ್ನಿ ಎಲ್ಲ ಮಾತಾಡೋಣ ಅಂತ ಹೇಳಿದ್ದಾರೆ. ನೋಡೋಣ, ನಮಗೇನಾದರೂ ಅವಕಾಶ ಸಿಕ್ಕರೆ ಇನ್ನೊಂದು ದಿವಸ ನಾವು ಇಲ್ಲಿ ಬಂದು ದೇವಸ್ಥಾನದ ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋಕ್ಕೆ ಇನ್ನೊಂದು ಸರಿ ಟ್ರೈ ಮಾಡೋಣ. ಸೊ ಅಲ್ಲಿವರೆಗೆ ನೀವೇನಾದರೂ ಧರ್ಮಸ್ಥಳಕ್ಕೆ ಬಂದರೆ ಮುಂದೆ ಫ್ಯೂಚರಲ್ಲಿ ಬಂದರೆ ತಪ್ಪದೆ ಕೇವಲ 2-2.5 ಕಿಲೋಮೀಟರ್ ದೂರ ಇರುವಂತಹ ಈ ಒಂದು ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನಕ್ಕೆ ಬಂದು ಭೇಟಿ ಮಾಡಿ. ನಿಜಕ್ಕೂ ಅದ್ಭುತವಾಗಿದೆ. ಒಳಗಡೆ ಇರುವಂಥ ದೃಶ್ಯಗಳು ಅಂದರೆ ನಾನು ನೋಡಿರೋ ಪ್ರಕಾರ ಒಳಗಡೆ ಏನೇನು ಸಿಕ್ತು ಅಂತ ಹೇಳ್ತೀನಿ. ಎಲ್ಲ ದೇವರುಗಳು, ಈಗ ಸೂರ್ಯ ದೇವರಾಗಲಿ, ಅನ್ನಪೂರ್ಣೇಶ್ವರಿ ಆಗಲಿ, ದುರ್ಗೆ ಆಗಲಿ, ಗಣಪತಿ ಆಗಲಿ, ನಾವು ಏನು ಯಾವ ದೇವರು, ಆಂಜನೇಯ ಆಗಲಿ, ಶಿರಡಿ ಬಾಬಾ, ಸಾಯಿಬಾಬಾ ಆಗಲಿ, ಎಲ್ಲ ದೇವರುಗಳನ್ನು ನಾವು ಇಲ್ಲಿ ಕಾಣಬಹುದು. ಎಲ್ಲ ದೇವರುಗಳ ಒಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪೂಜೆ ಮಾಡ್ತಾರೆ. ತುಂಬ ಅದ್ಭುತವಾಗಿದೆ. ಬಟ್ ಎಲ್ಲ ಏನಂದರೆ ನಮಗೆ ನಮ್ಮ ಒಂದು ದುರಾದೃಷ್ಟ ಅಲ್ಲಿ ಒಂದು ವಿಡಿಯೋ ಮಾಡೋಕ್ಕೆ ಕೊಟ್ಟಿಲ್ಲ. ಇರಲಿ, ಅವ್ರದ್ದೇ ಆದಂತಹ ನಿಯಮಗಳಿರ್ತವೆ. ಹೆಚ್ಚಾಗಿ ಇವತ್ತು ದೇವಸ್ಥಾನಗಳಲ್ಲಿ ಒಳಗಡೆ ಶೂಟಿಂಗ್ ಮಾಡೋಕ್ಕೆ ಕೊಡೋದಿಲ್ಲ. ಮೇ ಬಿ ನೀವೇನಾದರೂ ಬರೀ ಎಲ್ಲರೂ ಯೂಟ್ಯೂಬಲ್ಲಿ ನೋಡ್ಕೊಂಡು ಕೂತಾ ಇದ್ದರೆ ದೇವಸ್ಥಾನನ ಭೇಟಿ ಕೊಡೋರು ಯಾರು ಹೇಳಿ? ಎಲ್ಲರೂ ಯೂಟ್ಯೂಬಲ್ಲಿ ನೋಡಿ ಸುಮ್ಮನಾಗ್ಬಿಡ್ತಾರೆ. ಈ ದೇವಸ್ಥಾನನ ಹೀಗಿದೆಯಾ, ಹೋಗೋದೇ ಹಾಕ್ಬಿಡು ಅಂತ ಸುಮ್ಮನಾಗ್ತಾರೆ. ಸೊ ಮೇ ಬಿ ಆ ಒಂದು ರೀಸನ್ನಿಂದ ಈ ಒಂದು ದೇವಸ್ಥಾನ ಒಳಗಡೆ ಇತ್ತೀಚೆಗೆ ನಮಗೆ ಶೂಟ್ ಮಾಡೋಕ್ಕೆ ಕೊಡ್ತಾಯಿಲ್ಲ ಅಂದ್ಕೊತೀನಿ. ಪರವಾಗಿಲ್ಲ, ಅದು ಒಂದು ಒಳ್ಳೆಯದು ಒಂದು ಮೂವ್ ಅಂತ ಹೇಳ್ಕೊತೀನಿ. ಬಟ್ ಏನಂದರೆ ಎಲ್ಲರೂ ಬರಬೇಕು. ಬಟ್ ಅಂದರೆ ಅಟ್ಲೀಸ್ಟ್ ನಿಮಗೆ ಹೊರಗಿಂದ ಪರಿಚಯ ಸಿಕ್ಕಿದೆಯಲ್ಲ ಈ ದೇವಸ್ಥಾನ ಹೇಗಿದೆ ಅಂತ, ಆ ಒಂದು ಮಾಹಿತಿಯನ್ನು ನೀವು ಇಲ್ಲಿ ಪಡ್ಕೊಂಡು ಮುಂದೆ ಯಾವತ್ತಾದರೂ ಬಂದರೆ ದಯವಿಟ್ಟು ಬನ್ನಿ.
ನೇತ್ರಾವತಿ ದೇವಸ್ಥಾನ ಮತ್ತು ನೇತ್ರಾವತಿ ನದಿ ಮತ್ತು ಗೈನ್ ಘಟ್ಟ ಇದೆಯಲ್ಲ, ಅದರ ಮುಂದೆ ಕೇವಲ ಒಂದು 1.5 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಮಾತ್ರ ಇರೋದು, ಜಾಸ್ತಿ ದೂರನಿಲ್ಲ. ನಡ್ಕೊಂಡು ಬರ್ಬೋದು. ಆಟೋಗಳಂತೂ ನೀವು ಒಂದು ಒಬ್ರಿಗೆ 10 ರೂಪಾಯಿ ತೊಗೊತಾನೆ. ನೇತ್ರಾವತಿ ಸ್ನಾನದ ಘಟ್ಟದಿಂದ ಕೇವಲ ಒಬ್ಬರಿಗೆ 10 ರೂಪಾಯಿ ತೊಗೊತಾರೆ. ನೋಡಿ ಆಟೋಗಳು ಬರ್ತಾ ಇದೆಯಲ್ಲ, ಇದು ಕೇವಲ 10 ರೂಪಾಯಿ ತೊಗೊತಾನೆ ಒಬ್ಬರಿಗೆ. ನೀವೇನಾದರೂ 3 ಜನ ಇದ್ದರೆ 30 ರೂಪಾಯಿ ಆಗುತ್ತೆ, 4 ಜನ ಇದ್ದರೆ 40 ರೂಪಾಯಿ ಆಗುತ್ತೆ. 4 ಜನವರೆಗೂ ಅವ್ರು ಹಾಕ್ತಾರೆ. ನೀವು ಬಸ್ಗಳು ಕೂಡ ಇದೆ, ಸಿಕ್ಕಾಪಟ್ಟೆ ಬಸ್ಗಳು ಓಡಾಡ್ತಾ ಇದ್ದಾವೆ ಇಲ್ಲಿ. ಬಸ್ಗಳು ನೀವು ನೋಡ್ಬೋದು. ದೇವಸ್ಥಾನದ ಎದುರುಗಡೆನೇ ಬಸ್ ಇದೆ. ನೀವು KSRTC ಬಸ್ ಅಂದರೆ ನಿಮಗೆ ಹೆಣ್ಮಕ್ಳಿಗಂತೂ ಫ್ರೀ. ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ. ನೀವು ಎಲ್ಲಿ ಬೇಕಾದರೂ ಯಾವ ದೇವಸ್ಥಾನಕ್ಕಾದರೂ ಹೋಗ್ಬೋದು. ಎಲ್ಲ ಫ್ರೀ ಮಾಡಿಟ್ಟಿದ್ದಾರೆ. ಗಂಡಸರಿಗೆ ಮಾತ್ರ ನೀವು ದುಡ್ಡು ಕಟ್ಟಬೇಕಾಗತ್ತೆ. ಅಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ ನಿಮಗೆ, ಅಲ್ಲಿ ಕಾಣ್ತಾ ಇರೋದಿದೆಯಲ್ಲ ಆ ಲಾಡ್ಜ್ ಆಚೆ, ಅಲ್ಲಿ ಅನ್ನಪ್ರಸಾದ ಇರುತ್ತೆ. ನಾನು ಹೇಳಿದ್ನಲ್ಲ ನಿಮಗೆ, ಅದುವೇ ಅನ್ನಪ್ರಸಾದ ಕೊಡುವಂಥ ಜಾಗ. ಅಲ್ಲಿ ಕೂಡ ನೀವು 11:30ಯಿಂದ ನೀವು ಅಲ್ಲಿ ಕಾಣ್ತಾ ಇದೆಯಲ್ಲ, ಅದುವೇ ಕೆಂಪು ಬಣ್ಣದ್ದು. ಓಕೆ, ಅದುವೇ ನೀವು ಅನ್ನಪ್ರಸಾದ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಅನ್ನಪ್ರಸಾದವನ್ನು ತೆಗೆದುಕೋಬೋದು. ಸ್ನೇಹಿತರೆ, ಹೇಗಿತ್ತು ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನ? ಸೊ ನಾವು ಇಲ್ಲೇ ಹೋಗಿದ್ದು, ಹೊರಗಡೆಯಿಂದ ನಿಮಗೆ ಕಾಣ್ತಾ ಇದೆ. ಸೊ ಈ ಒಂದು ಅದ್ಭುತವಾದಂತಹ ದೇವಸ್ಥಾನದ ಪರಿಚಯ ನಿಮಗೆ ಇಷ್ಟವಾಯಿತು ಅಂದ್ಕೊತೀನಿ. ಈ ಥರದೇ ದೇವಸ್ಥಾನದ ಪರಿಚಯ ನಿಮಗೆ ಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟವಾದಂಥ ದೇವಸ್ಥಾನಗಳ ಪರಿಚಯನ ಕೊಡ್ತಾನೆ ಇರ್ತೀವಿ. ಆಮೇಲೆ ಈ ದೇವಸ್ಥಾನದ ಬಗ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಈ ಬಗ್ಗೆ ಕಮೆಂಟ್ ಕೂಡ ಮಾಡಿ. ಮುಂದೆ ನಿಮಗೆ ಯಾವ ಥರ ದೇವಸ್ಥಾನಗಳು ಬೇಕು ಅನ್ನೋದನ್ನು ಕೂಡ ನೀವು ಕಮೆಂಟ್ ಮಾಡಿದರೆ ಆದಷ್ಟು ನಾವು ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಪರಿಚಯನ, ಅಂದರೆ ಬೇರೆ ದೇವಸ್ಥಾನದ ಬಗ್ಗೆ ಪರಿಚಯ ಮಾಡ್ತೀವಿ. ಅಲ್ಲಿವರೆಗೆ ಟೇಕ್ ಕೇರ್. ಸ್ನೇಹಿತರೆ, ಇದು ಧರ್ಮಸ್ಥಳದ KSRTC ಬಸ್ ನಿಲ್ದಾಣ. ಇಲ್ಲಿಂದ ನೀವು ಕರ್ನಾಟಕದ ಮೂಲೆಗೂ ಹೋಗ್ಬೋದು ಅಂತ ನನ್ನ ಒಂದು ಭಾವಿಸ್ತೀನಿ. ಯಾಕಂದರೆ ಕರ್ನಾಟಕದಿಂದ ಧರ್ಮಸ್ಥಳಕ್ಕೆ ಬರುವಂತಹ ಯಾತ್ರಾರ್ಥಿಗಳು, ಭಕ್ತಾದಿಗಳು ಲಕ್ಷಾಂತರ ಜನ ಇದ್ದಾರೆ. ಇದೇ ಕಾರಣ ಕರ್ನಾಟಕದ ಭಾಗಗಳಿಂದ, ಎಲ್ಲ ಜಿಲ್ಲೆಯಿಂದ ಅನ್ಕೊಂತೀನಿ, ಬೀದರು, ಬೆಳಗಾವಿ, ಧಾರವಾಡ, ಕಾರವಾರ, ಎನಿವೇರ್ ನೀವು ಧರ್ಮಸ್ಥಳಕ್ಕೆ ಬಸ್ಗಳನ್ನು ಪಡಿಬೋದು. ಸ್ವಚ್ಛತೆ ಕಾರ್ಯಕ್ರಮ ಇಲ್ಲಿ ಜೋರಾಗಿ ನಡೀತಾ ಇದೆ. ನಮ್ಮ ಜನಗಳು ಏನೇ ಮಾಡಿದರೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದಿಲ್ಲ. ಅದಕ್ಕೆ ಅವರು ಇಲ್ಲಿ ನೋಡಿ, ಇಲ್ಲಿ ಸ್ವಚ್ಛತೆಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಸೊ ಇದು KSRTC ಬಸ್ ನಿಲ್ದಾಣ. ಇದು KSRTC ಬಸ್ ನಿಲ್ದಾಣ ಎದುರುಗಡೆನೇ ನಿಮಗೆ ಗೇಟ್ ವೇ ಆಫ್ ಧರ್ಮಸ್ಥಳ ಅಂತ ಬೋರ್ಡ್ ಕಾಣುತ್ತೆ ನಿಮಗೆ. ಇಲ್ಲಿಂದ ನೀವು ಧರ್ಮಸ್ಥಳದ ದೇವಸ್ಥಾನಕ್ಕೆ ಎಂಟ್ರಿ ಪಡಿಬೋದು. ಈ ಕಡೆ ಹೋದರೆ ಕುಕ್ಕೆ ಸುಬ್ರಹ್ಮಣ್ಯ, ಈ ಕಡೆ ಹೋದರೆ ನಿಮಗೆ ಉಜಿರೆ, ಆ ಕಡೆ ಎಲ್ಲ ಹೋಗ್ಬೋದು. ಇಲ್ಲಿ ಬೋರ್ಡ್ಗೂ ಕೂಡ ಹಾಕಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕಡೆ ಹೋಗಬೇಕು ಅಂದರೆ ಮಂಗಳೂರು, ಉಡುಪಿ, ಚಿಕ್ಕಮಗಳೂರು ಹೋಗಬೇಕು ಅಂದರೆ ಈ ಕಡೆ. ನೆಕ್ಸ್ಟ್ ನೀವು ಈ ಕಡೆ ಹೋಗಬೇಕು ಅಂದರೆ ಮುಂದೆ ಉಜಿರೆಗೆ ಹೋಗ್ಬೋದು. ಇನ್ನೊಂದ್ಸರಿ ನಿಮ್ಗೆ ತೋರಿಸ್ತೀನಿ. ಇದು ಹೆಬ್ಬಾಗಿಲು, ಅಲ್ಲಿ ಮುಂದೆ ಕಾಣ್ತಾ ಇದೆ ದೇವಸ್ಥಾನ. ಅದುವೇ ಕೆಂಪು ಬಣ್ಣದೇನು ಗೋಪುರ ಕಾಣ್ತಾ ಇದೆಯಲ್ಲ, ಅದುವೇ ದೇವಸ್ಥಾನ. ಇದು ಗೇಟ್ ವೇ ಆಫ್ ಧರ್ಮಸ್ಥಳ, ಬಿಲ್ಟ್ ಬೈ ಶ್ರೀ ಡಿ ರತ್ನವರ್ಮ ಹೆಗ್ಗಡೆ. 1966ರಲ್ಲಿ ಕಟ್ಟಿರೋದು ಇದು. 1966ರಲ್ಲಿ ಕಟ್ಟಿರೋಂಥ ಒಂದು ಹೆಬ್ಬಾಗಿಲು. ಅದು ಬಂದುಬಿಟ್ಟು ನಿಮಗೆ ಪ್ರೈವೇಟ್ ಬಸ್ ಸ್ಟಾಪ್. ಅದೇನಿದೆಯಲ್ಲ ಅಲ್ಲಿ ಬರೆದಿದ್ದಾರಲ್ಲ, ಅದು ಪ್ರೈವೇಟ್ ಬಸ್ ಸ್ಟಾಪು. ಇದು ಮುಂದ್ಗಡೆ ಹೋದರೆ ನಿಮಗೆ ದೇವಸ್ಥಾನ. ಇದು ನಿಮಗೆ KSRTC ಬಸ್ ಸ್ಟ್ಯಾಂಡ್ ಇಲ್ಲಿದೆ. ಸೊ ಸ್ನೇಹಿತರೆ, ಇಷ್ಟೆಲ್ಲ ಮಾಹಿತಿ ನಿಮಗೆ ತುಂಬ ಅನುಕೂಲ ಆಯಿತು ಅಂದ್ಕೊತೀನಿ. ನೀವು ಕೂಡ ಧರ್ಮಸ್ಥಳಕ್ಕೆ ಪ್ರೈವೇಟ್ ಬಸ್ಸಲ್ಲಿ ಬರ್ಬೋದು, ಪ್ರೈವೇಟ್ ಟ್ಯಾಕ್ಸಿಲಿ ಬರ್ಬೋದು, ನಿಮ್ಮದೇ ವಾಹನಗಳಲ್ಲಿ ಬರ್ಬೋದು. ಇಲ್ಲ ಅಂದರೆ ನೀವು ಟ್ರೈನಲ್ಲಿ ಬರಬೇಕು ಅಂದರೆ ನೀವು ಹೆಚ್ಚು ಕಡಿಮೆ ಸುಬ್ರಹ್ಮಣ್ಯಗೆ ರೋಡಲ್ಲಿ ಇಳ್ಕೊಂಡ್ಬಿಟ್ಟು ಮುಂದೆ ಅಲ್ಲಿಂದ ಕೂಡ ಒಂದು 40 ಕಿಲೋಮೀಟ್ರ್ ಆಗುತ್ತೆ ನಿಮಗೆ ಹೆಚ್ಚು ಕಡಿಮೆ. ಆ 40 ಕಿಲೋಮೀಟ್ರ್ ಮುಖಾಂತರ ನೀವು ಹೋಗ್ಬೋದು. ಸೊ ನಾವೀಗ ಮುಂದೆ ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ಎಲ್ಲ ಫ್ರೆಶ್ ಆಗಿ ಮತ್ತೆ ದೇವಸ್ಥಾನಕ್ಕೆ ಹೋಗೋ ಒಂದು ಪ್ಲಾನ್ ಇದೆ. ಇಲ್ಲೂ ಕೂಡ ಬರೆದಿದ್ದಾರೆ ಸುಬ್ರಹ್ಮಣ್ಯ 62, ಇಲ್ಲಿಂದ 62 ಕಿಲೋಮೀಟ್ರ್ ಇದೆ. ಹಾಸನ 120, ಬೆಂಗಳೂರು ಬರೋಬ್ಬರಿ 300 ಕಿಲೋಮೀಟ್ರು.
ಈಗ ನಾವು ನಮ್ಮ ಸಹ್ಯಾದ್ರಿ ಹೋಟೆಲ್ಗೆ ಹೋಗಿಬಿಟ್ಟು ಫ್ರೆಶ್ ಆಗಿ ವಾಪಸ್ ಮತ್ತೆ ದೇವಸ್ಥಾನಕ್ಕೆ ಬರೋಣ. KSRTC ಬಸ್ಗಳು ಅಂತ ನಿಮಗೆ ಸುಮಾರು ಸಿಗುತ್ತವೆ ಇಲ್ಲಿ. ಧರ್ಮಸ್ಥಳದ ಇನ್ನಷ್ಟು ಮಾಹಿತಿಯನ್ನು ಬರುವ ವಿಡಿಯೋಲ್ಲಿ ಕೊಡ್ತೀನಿ ನಿಮಗೆ. ಸ್ನೇಹಿತರೆ, ಧರ್ಮಸ್ಥಳದ ಇನ್ನೊಂದು ಪ್ರಸಿದ್ಧವಾದಂತಹ ಜಾಗಕ್ಕೆ ಕರ್ಕೊಂಬರ್ತಾ ಇದ್ದೀನಿ. ಈ ಸುತ್ತಮುತ್ತಲಿನ ಬೆಟ್ಟಗಳನ್ನು ನೋಡ್ತಾ ಇದ್ದರೆ ಇಲ್ಲೇ ನಾನು ಎಲ್ಲೋ ಕಳೆದು ಹೋಗ್ಬಿಡ್ತೀನಿ ಅನ್ನೋ ಮಟ್ಟಿಗೆ ಕಾಣ್ತಾ ಇದೆ. ಅಷ್ಟೊಂದು ಅದ್ಭುತ ಸುಂದರವಾದ ನೋಟಗಳು. ಆ ಸುಂದರವಾದ ಪರಿಸರದ ಮಧ್ಯೆ ಬೆಟ್ಟದ ಮೇಲೆ ಇರೋದೇ ಅಲ್ಲಿ ನಿಮಗೆ ಎದುರುಗಡೆ ಕಾಣ್ತಿರುವಂತಹ ಗೊಮ್ಮಟೇಶ್ವರನ ಅದ್ಭುತವಾದಂತಹ ವಿಗ್ರಹ. ಇದು ಈಗ ಬೆಟ್ಟದ ಮೇಲೆ ಇದ್ದೀವಿ ನಾವು ಧರ್ಮಸ್ಥಳದಲ್ಲಿ. ಇಲ್ಲಿಂದನೇ ನಾವು ಈ ಕಡೆ ಬಂದಿದ್ದೀಗ. ಇಲ್ಲಿಂದ ಕನಿಷ್ಠ ಪಕ್ಷ ಒಂದು 3/4 ಕಿಲೋಮೀಟ್ರ್ ಅಂದ್ಕೊತೀನಿ, ಒಂದು ಮೇ ಬಿ 1 ಕಿಲೋಮೀಟ್ರ್ ಅಂತಲೇ ಅಂದ್ಕೊಳ್ಳೋಣ. ಅಲ್ಲಿಂದ ಬಂದರೆ ನಾವೀಗ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ. ಈ ಪಾರ್ಕ್ ಮಾಡಿಬಿಟ್ಟು ಈಗ ನಾವಿಲ್ಲಿ ನೋಡಿ ಪಾರ್ಕಿಂಗ್ ಜಾಗ ಕೂಡ ಇದೆ ನಿಮಗೆ ಇಲ್ಲಿ. ಓಕೆ, ಅಂದರೆ ಗೊಮ್ಮಟೇಶ್ವರನ ವಿಗ್ರಹ ನೋಡೋಕ್ಕೆ. ಸೊ ಈಗೆಲ್ಲ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ನಮ್ಮ ಗಾಡಿನೂ ಕೂಡ ಇಲ್ಲೇ ನಿಲ್ಲಿಸಿದ್ದೀವಿ. ಈಗ ಇಲ್ಲಿ ಎಂಟ್ರೆನ್ಸ್ ಇದೆ. ಈಗ ಈ ಒಂದು ಅದ್ಭುತವಾದಂತಹ ಜಾಗವನ್ನು ಸರಿಸುಮಾರು ಒಂದು 40-45 ವರ್ಷ ಹಿಂದೆ ಇದನ್ನು ಕಟ್ಟಲಾಗಿತ್ತು. ನೀವು ಇಲ್ಲಿ ಪಾದರಕ್ಷೆಗಳನ್ನು ಇಲ್ಲಿ ಬಿಟ್ಬಿಟ್ಟು ಹೋಗಬೇಕಾಗುತ್ತೆ. ಇಲ್ಲಿ ನೋಡಿ, ದಾರಿ ಏನಿದೆಯಲ್ಲ, ಇದು ನಡ್ಕೊಂಡು ಹೋಗುವಂಥ ದಾರಿ. ಇದು ಅದನ್ನು ಕೂಡ ತೋರಿಸ್ತಾರೆ. ಇದು ನಾವೆಲ್ಲ ಗಾಡಿಯಲ್ಲಿ ಬರ್ಬೋದು ಅಥವಾ ಡೈರೆಕ್ಟಾಗಿ ದೇವಸ್ಥಾನದಿಂದ ನಡ್ಕೊಂಡು ಕೂಡ ಬರ್ಬೋದು. ಇಲ್ಲೂ ಕೂಡ ನಿಮಗೆ ಬರ್ತಾ ಇದ್ದಾರೆ ಜನಗಳು. ಬಟ್ ನಾವೀಗ ಇಲ್ಲಿ ಗಾಡಿಯಿಂದ ಬಂದಿದ್ದರಿಂದ ಈ ಮೂಲಕ ಇಲ್ಲಿ ಮೆಟ್ಟಲುಗಳನ್ನು ಹತ್ತಿ ಮುಂದೆ ಹೋಗೋಣ. ಸೊ ಇಲ್ಲಿ ನೋಡಿ, ಜನಗಳು ಎಲ್ಲ ದರ್ಶನ ಪಡೆದು ಅಥವಾ ಇಲ್ಲಿ ಏನೋ ನಡ್ಕೊಂಡು ಬಂದಿದ್ದಾರಲ್ಲ, ಅವ್ರು ಮೊದಲೇ ರೆಸ್ಟ್ ತೊಗೊಂಡ್ಬಿಟ್ಟು ಆಮೇಲೆ ಕೆಳಗಡೆ ಹೋಗ್ತಾ ಇದ್ದಾರೆ. ಮೇ ಬಿ ನಾವು ಹೋಗುವಾಗ ನಡ್ಕೊಂಡೇ ಹೋಗ್ಬೋದು. ನೋಡಿ, ಇದೆಲ್ಲ ಮೆಟ್ಲಿದೆಯಲ್ಲ, ಈ ಮೆಟ್ಲು ನಿಮಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ. ಡೈರೆಕ್ಟಾಗಿ ಏನೋ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಹೋಗುತ್ತೆ. ಸೊ ಅಲ್ಲಿ ಬಂದಂತಹ ಜನಗಳು ಇಲ್ಲಿ ಕೂತ್ಕೊಂಡಿದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದು ಇಲ್ಲಿ ಕೂತ್ಕೊಳ್ಳೋಂಥ ಒಂದು ಮಂಟಪ ಇದೆ, ಚಿಕ್ಕದೊಂದು ಮಂಟಪ. ಇಲ್ಲಿ ಧರ್ಮಾಧಿಕಾರಿಗಳ ಒಂದು ವಿಗ್ರಹವನ್ನು ಮಾಡಿದ್ದಾರೆ. ಇಲ್ಲಿ ದಿವಂಗತ ರತ್ನವರ್ಮ ಹೆಗಡೆ ಅವರು ಬರೆದಿದ್ದಾರೆ ನೋಡಿ. ಇಲ್ಲಿ ರತ್ನವರ್ಮ ಹೆಗಡೆ ಅವರ ವಿಗ್ರಹ. ಅಂದರೆ ಇವರ ಒಂದು ಕಾಲಾವಧಿಯಲ್ಲಿ ಇದನ್ನು 1967ರಲ್ಲಿ ಈ ವಿಗ್ರಹವನ್ನು ಏನೋ ಕಟ್ಟಬೇಕು, ಧರ್ಮಸ್ಥಳದಲ್ಲಿ ಒಂದು ಮಾಡಬೇಕು. ಯಾಕಂದರೆ ನಿಮಗೆಲ್ಲ ಗೊಮ್ಮಟೇಶ್ವರ ಅಂದ ತಕ್ಷಣ, ಬಾಹುಬಲಿ ಅಂದ ತಕ್ಷಣ ಒಂದು ಇತ್ತೀಚಿನ ಸಿನಿಮಾ ನೆನಪಾಗುತ್ತೆ. ಬಿಟ್ಟರೆ ಬಾಹುಬಲಿ ಅಂದರೆ ಗೊಮ್ಮಟೇಶ್ವರ. ನಿಮಗೆ ಶ್ರವಣಬೆಳಗೊಳದಲ್ಲಿ ಇರುವಂತಹ 51 ಅಡಿ ಎತ್ತರದ ವಿಗ್ರಹ. ಸರಿಯೋ ತಪ್ಪೋ ಗೊತ್ತಿಲ್ಲ ನನಗೆ, 51 ಅಡಿ ಅಂದ್ಕೊತೀನಿ. ಬಟ್ ತಪ್ಪಿದರೆ ಕ್ಷಮಿಸಿ, ಕರೆಕ್ಟಾಗಿದ್ದರೆ ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. 1967ರಲ್ಲಿ ಏನಾಗುತ್ತೆ ಅಂದರೆ, ರತ್ನವರ್ಮ ಹೆಗ್ಗಡೆ ಮತ್ತು ಅವರ ದಂಪತಿಗಳು ಈ ಕಾರ್ಕಳಕ್ಕೆ ಹೋಗಿರ್ತಾರೆ. ಕಾರ್ಕಳದಲ್ಲೂ ಕೂಡ ನಿಮಗೆ ಜೈನ ಧರ್ಮದ ಹಲವಾರು ದೇವಸ್ಥಾನಗಳಿದೆ. ಅಲ್ಲೂ ಕೂಡ ನಿಮಗೆ ಬಾಹುಬಲಿಯ ವಿಗ್ರಹ ಕೂಡ ಇದೆ. ಅದರಿಂದ ಏನು ಸ್ಫೂರ್ತಿಗೊಂಡು ಯಾಕೆ ನಾವು ಧರ್ಮಸ್ಥಳದಲ್ಲಿ, ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಧರ್ಮಸ್ಥಳ ಏನಿದೆಯಲ್ಲ, ಇದರ ಆಡಳಿತವನ್ನು ನಡೆಸ್ತಾ ಇರೋದು ಹೆಗ್ಗಡೆ ಕುಟುಂಬ. ಇದು ಹೆಗ್ಗಡೆ ಕುಟುಂಬ ಅಂದರೆ ಜೈನ ಧರ್ಮಕ್ಕೆ ಸೇರಿದಂಥವ್ರು. ಸೊ ಅವರು ಏನು ಮಾಡ್ತಾರೆ ಅಂದರೆ, ಅವರಿಗೆ ಇಲ್ಲೊಂದು ಏನು ಸ್ಫೂರ್ತಿ ಪಡೆದುಕೊಂಡ್ಬಿಟ್ಟು ಅಲ್ಲಿಂದ ಅವರು ಏನು ಮಾಡ್ತಾರೆ ಅಂದರೆ, ಧರ್ಮಸ್ಥಳದಲ್ಲಿ ಯಾಕೆ ಅಂತ ಒಂದು ವಿಗ್ರಹನ ಕಟ್ಟಬಾರ್ದು ಅನ್ನೋ ಒಂದು ನಿರ್ಧಾರವನ್ನು ಮಾಡ್ತಾರೆ. ಸೊ ಆ ಎಲ್ಲ ಇನ್ಫಾರ್ಮೇಷನ್ ಏನಿದೆಯಾ ಇದೆ, ಈ ಬಾಹುಬಲಿಯದು ಏನು ಇನ್ಫಾರ್ಮೇಷನ್ ಇದೆಯಲ್ಲ, ಅದರ ಇನ್ಫಾರ್ಮೇಷನ್ ನಾನು ನಿಮಗೆ ಇಲ್ಲಿ ಕೆಲವೊಂದು ಫೋಟೋಗಳಿದ್ದಾವೆ. ಆ ಫೋಟೋಗಳ ಮೂಲಕ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾನು ಆ ಬಾಹುಬಲಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಮಹಾಮಸ್ತಾಭಿಷೇಕ ಅದು ಕೂಡ ಇಲ್ಲಿ ನಡೆಯುತ್ತೆ. ಇದು 2019 ಫೆಬ್ರವರಿ 19ರಂದು ಚತುರ್ಥ ಮಹಾಮಸ್ತಾಭಿಷೇಕ ಮಹೋತ್ಸವ ಸಂದರ್ಭದಲ್ಲಿ ಅಲಂಕೃತಗೊಂಡಂತಹ ಭಗವಾನ್ ಬಾಹುಬಲಿ. ಸೊ ವೀರೇಂದ್ರ ಹೆಗಡೆ ಅವರಿದ್ದಾರೆ ಇಲ್ಲಿ. ಸೊ ಬನ್ನಿ, ಆ ಮಾಹಿತಿಯನ್ನು ನಿಮಗೆ ಪಡಿತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಏನು ಬರೆದಿದ್ದಾರೆ ಅಂದರೆ, ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಸಮ್ಮುಖದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯನ್ನು ಧರ್ಮಸ್ಥಳಕ್ಕೆ ಸಾಗಿಸುವಂಥ ದೃಶ್ಯ. 27ನೇ ತಾರೀಕು
ಫೆಬ್ರವರಿ ತಿಂಗಳು 1973. ಸೊ ಅದೇ ರೀತಿ ಇಲ್ಲೂ ಒಂದು ಕೂಡ ಫೋಟೋ ಇದೆ. ಇದು ಕೂಡ ವೀರೇಂದ್ರ ಹೆಗ್ಗಡೆ ಅವರು ಅದೇ ಸಮಯದಲ್ಲಿ ಸಾಗಿಸುವಂತಹ ದೃಶ್ಯ. ಇಲ್ಲೂ ಒಂದು ಕೂಡ ಫೋಟೋ ಇದೆ ನೋಡಿ. ಆನೆಗಳನ್ನು ಬಳಸಲಾಗ್ತಾ ಇದೆ, ಕ್ರೇನುಗಳನ್ನು ಬಳಸಲಾಗ್ತಾ ಇದೆ. ಈ ಕ್ರೇನು ಆ ಟೈಮ್ನಲ್ಲಿ ಮುಂಬೈಯಿಂದ ತರಿಸಿದ್ದು ಅಂತ ಕೇಳ್ಪಟ್ಟಿದ್ದೀನಿ. ಇದು ಕೂಡ ನಿಮಗೆ ಈ ಮಹಾಮಸ್ತಾಭಿಷೇಕ ಸಮಯದಲ್ಲಿ ಏನೇನು ಬೇರೆ ಬೇರೆ ಅಭಿಷೇಕಗಳೇನಾಗ್ತವೆ ಅದರ ಬಣ್ಣ. ಸೊ ಅದು ಹಾಲಿಂದು, ಆಮೇಲೆ ಅದು ನೀರು, ಅರಿಶಿನ, ಹಸಿರು ಬಣ್ಣದ ನನಗೆ ಗೊತ್ತಿಲ್ಲ ಅಷ್ಟು ಯಾವುದು ಅಂತ. ಆಮೇಲೆ ಕುಂಕುಮ ಇರ್ಬೋದು ಈ ಕಡೆ. ಇದು ಕೂಡ ನಿಮಗೆ ಇಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ನಿಂತ್ಕೊಂಡಿರುವಂಥ ಸಮ್ಮುಖದಲ್ಲಿ ಮಹಾಮಸ್ತಾಭಿಷೇಕ 12 ವರ್ಷಕ್ಕೊಮ್ಮೆ ನಡೆಯುತ್ತೆ ಅದರದ್ದು. ಸೊ ಕೆಲವೊಂದು ಫೋಟೋಗಳು ಇಲ್ಲೂ ಕೂಡ ಇದೆ. ಇಲ್ಲಿ ನೋಡಿ, ಇಲ್ಲಿ ಉಡುಪಿಯ ಪೇಜಾವರ ಮಠ ವಿಶ್ವೇಶ್ವರ ತೀರ್ಥಪಾದರವರು ಮತ್ತು ಹೆಗಡೆಯವರು. ಸೊ ಎಲ್ಲ ಫೋಟೋಗಳಿದ್ದಾವೆ ಇಲ್ಲಿ. ಕ್ಷೀರಾಭಿಷೇಕ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇಲ್ಲಿ 2007ರಲ್ಲಿ ಆದಂತಹ ಅರಿಶಿಣ ಅಭಿಷೇಕ. ನೆಕ್ಸ್ಟು ಪುಷ್ಪವೃಷ್ಟಿ. ಪುಷ್ಪ ಅಂದರೆ ಹೂವಿನ ಅಭಿಷೇಕ. ದೆನ್ ಹೂಮಾಲೆ ಅರ್ಪಣೆ. ಮುಂದೆ ಇಲ್ಲಿ ಇರುವಂತಹ ಜನಸ್ತಮ, ಧನ್ಯತೆ ಕ್ಷಣ, ಪೂಜ್ಯ ಹೆಗಡೆ ದಂಪತಿಗಳಿಂದ ಕ್ಷೀರಾಭಿಷೇಕ 2007ರಲ್ಲಿ. ಸೊ ಇಲ್ಲೂ ಕೂಡ ನಿಮಗೆ ಕಾಣ್ಬೋದು 1982ರಲ್ಲಿ ಮಹಾಮಸ್ತಾಭಿಷೇಕ ಸಂದರ್ಭ ರತ್ನಗಿರಿಯ ವೇಂಗಾಮಠ. ಇದಕ್ಕೆ ರತ್ನಗಿರಿ ಅಂತ ಕರೀತಾರೆ. ಇದು 95ರಲ್ಲಿ ಆದಂತಹ ಒಂದು ವಿಶೇಷ ಕಾರ್ಯಕ್ರಮ, ಚಂದನಾಭಿಷೇಕ. ಸೊ ಇದು ಕೂಡ ನಿಮಗೆ 1982ರಲ್ಲಿ ನಡೆದಂಥ ಅಭಿಷೇಕ ಸಂದರ್ಭ. ಕೆಲವೊಂದು ಓದ್ಬೋದು ನೀವು. ಇಲ್ಲೂ ಕೂಡ ನೀವು ನೋಡ್ಬೋದು ಅರಿಶಿನ ಅಭಿಷೇಕ. ಇದು 2019ರಲ್ಲಿ ಮಹಾಮಸ್ತಾಭಿಷೇಕ ಸಂದರ್ಭದಲ್ಲಿ ಲೇಸರ್ ಎಫೆಕ್ಟಿಂದ ಕೊಟ್ಟಂತಹ ಒಂದು ಬಾಹುಬಲಿ ವಿಗ್ರಹಕ್ಕೆ ಲೇಸರನ್ನು ಕೊಟ್ಟು ಯಾವ ಥರದಿಂದ ಅದನ್ನು ಅಲಂಕಾರ ಮಾಡಿದ್ರು ನೋಡಿ. ಎಷ್ಟೊಂದು ಜನ ಇಲ್ಲಿ ಸೇರಿದ್ರು ನೋಡಿ. ಇದು ಇಲ್ಲಿ ಎಲ್ಲ ಹಿಸ್ಟ್ರಿ ಬರೆದಿದ್ದಾರೆ. ರಾಷ್ಟ್ರಪತಿ ವಿ ಗಿರಿ ಅವರಿಂದ ಬಾಹುಬಲಿ ವಿಹಾರಕ್ಕೆ ಶಿಲಾನ್ಯಾಸ 11ನೇ ತಾರೀಕು 5ನೇ ತಿಂಗಳು 1970. ಬಾಹುಬಲಿ ಶಿಲ್ಪದ ಕೆತ್ತನೆ. ನೆಕ್ಸ್ಟು ಇದು ಕೂಡ ಬಾಹುಬಲಿ ಕೆತ್ತನೆ ಕಾರ್ಯದಲ್ಲಿ ನಿರತ ಶಿಲ್ಪಿಗಳು. ಆಮೇಲೆ ಇದು ನೋಡಿ, ಇದು ಟ್ರಾಲಿ ಮೂಲಕ ಮೂರ್ತಿಯನ್ನೇ ಸಿದ್ಧಿ ಮಾಡಿ ತರುವಂಥ ವ್ಯವಸ್ಥೆ. ನಾನು ಹೇಳಿದ್ನಲ್ಲ, ಕಾರ್ಕಳ ಮಂಗಳ ಪದೆಯಲ್ಲಿ ಶ್ರೀ ಬಾಹುಬಲಿ ಮೂರ್ತಿಯ ಕೆತ್ತನೆ ಪ್ರಾರಂಭ. ಶಿಲ್ಪಿ ರೇಂಜಾಳ ಗೋಪಾಲಸ್ವಾಮಿ ಶೆಣೆಯವರಿಂದ. ನೆಕ್ಸ್ಟು ಮಂಗತ್ರಾಮ್ ಸಂಸ್ಥೆಯ ಸಿಬ್ಬಂದಿಯೊಂದಿಗೆ ಶ್ರೀ ಹೆಗ್ಗಡೆ ಪರಿವಾರ, ಅಂದರೆ ಆ ಕ್ರೇನ್ ತಯಾರಿ ಮಾಡಿದಂತಹ ಮಂಗತ್ರಾಮ್ ಸಂಸ್ಥೆ. ನೆಕ್ಸ್ಟು ಕಾರ್ಕಳದಿಂದ ಧರ್ಮಸ್ಥಳಕ್ಕೆ ಶ್ರೀ ಬಾಹುಬಲಿ ಮೂರ್ತಿಯ ವಿದಾಯೋತ್ಸವ 28ನೇ ತಾರೀಕು ಫೆಬ್ರವರಿ ತಿಂಗಳು 1973. ಸೊ ಅದಾದಮೇಲೆ ಹಂಗೆ ಇದು ಕ್ರೊನಾಲಜಿ ಅಂದರೆ ಟೈಮ್ ಲೈನು. ಸಾಗಾಣಿಕೆ ಸಿದ್ಧಗೊಂಡ ಶ್ರೀ ಬಾಹುಬಲಿ ಪೇಜಾವರ ಶ್ರೀಗಳಿಂದ ವಿಗ್ರಹಣ ಸಾಗಾಣಿಕೆ ಪರಿಶೀಲನೆ. ನೇತ್ರಾವತಿ ನೋಡಿ, ಆ ನೇತ್ರಾವತಿ ಈಗೇನು ಬ್ರಿಡ್ಜ್ ಇದೆಯಲ್ಲ ಅಲ್ಲಿ ಕಾಣ್ತಾ ಇದೆ ನಿಮಗೆ. ನೇತ್ರಾವತಿಯ ಹಳೆ ಸೇತುವೆಯಿಂದ ಮೂರ್ತಿ ಸಾಗಣೆ ಅಲ್ಲೂ ಕೂಡ ಇದು ನೋಡಿ. ಇದು ಈಗಲೂ ನೀವು ಕಾಣ್ತಾ ಇದ್ದೀರಾ. ಇದು ಈ ಫೋಟೋ ಅಂತೂ ಈಗಲೂ ರಿಲೆವೆಂಟ್ ಆಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ವಿಗ್ರಹ ಆಗಮಿಸುವ ಸಂದರ್ಭದಲ್ಲಿ ಜನಸಮೂಹ 1973 ನೋಡಿ. ಇದು ಆನೆಗಳು ಇಲ್ಲಿ ಟ್ರಾಲಿಯನ್ನು ತಳ್ಳುತ್ತಾ ಇದ್ದಾವೆ, ಅದರಲ್ಲೇ ಈ ವಿಗ್ರಹ ಇದ್ದಿದ್ದು. ಆಮೇಲೆ ಕಾರ್ಕಳಪೇಟೆಯಲ್ಲಿ ಶ್ರೀ ಬಾಹುಬಲಿ. ಸೊ ಇದು ಸಾಗಾಣಿಕೆ ಮಾಡಿದ್ದು ಕಾರ್ಕಳದಿಂದ ಧರ್ಮಸ್ಥಳಕ್ಕೆ. ಇದು ಕೂಡ ನಿಮಗೆ ನೇತ್ರಾವತಿ ನದಿಯನ್ನು ದಾಟುವಂತಹ ಮೂರ್ತಿ 73ರಲ್ಲಿ. ಇದು ಅಣ್ಣಪ್ಪ ಸ್ವಾಮಿ, ಈಗೇನು ಅಣ್ಣಪ್ಪ ಸ್ವಾಮಿ ಬೆಟ್ಟ ಇದೆಯಲ್ಲ ಅದರ ಎದುರುಗಡೆ ಅಂತ ಫೋಟೋ. ಇದು ಅಣ್ಣಪ್ಪ ಸ್ವಾಮಿ ಮುಂಭಾಗ ಇರುವಂತಹ ವಿಗ್ರಹ ಫೋಟೋ. ಇಲ್ಲಿ ನೋಡಿ, ಇದು ಶ್ರೀ ಮಂಜುನಾಥ ಸ್ವಾಮಿ ದೇವಳದ ಎದುರು. ಆಮೇಲೆ 40 ಅಡಿ ಉದ್ದದ ಮಾನಸ್ತಂಭವ ಬೃಹತ್ ಶಿಲೆಯ ಸಾಗಾಟ, ಅಂದರೆ ಏನು ರತ್ನಗಿರಿ ಇದೆಯಲ್ಲ ಇಲ್ಲಿ ಬರುವಂಥ ಸಮಯದಲ್ಲಿದು. ಇಲ್ಲೂ ಕೂಡ ಕ್ರೇನ್ ಮೂಲಕ ಇದನ್ನು
ಹುಲ್ಲು ಮತ್ತಿತರ ವಸ್ತುಗಳಿಂದ ಸಂರಕ್ಷಿಸಿ ಬಾಹುಬಲಿ ವಿಗ್ರಹ ಉತ್ಥಾಪನೆ. ಇದು ಕೊನೆಗೆ ಇದು ಇಲ್ಲಿ ಶ್ರೀ ಆಚಾರ್ಯ ವಿಮಲಸಾಗರ ಮುನಿ ಮಹಾರಾಜರು ಮತ್ತು ಆಚಾರ್ಯ ವಿದ್ಯಾನಂದ ಮುನಿ ಮಹಾರಾಜರಿಂದ ಪೂಜೆ ನಡೀತಾ ಇರೋದು. ಕೊನೆಗೆ ಚಕ್ರವರ್ತಿ ಪೋಷಾಕಿನಲ್ಲಿ ಕಂಗೊಳಿಸುತ್ತಿರುವ ಶ್ರೀ ಬಾಹುಬಲಿ. ಸೊ ಇದು ಇಲ್ಲಿನ ಹಿಸ್ಟ್ರಿ ಆಗಿದೆ. ಸೊ ಈಗ ಈ ಮೂರ್ತಿ ಅಂದರೆ ಈ ವಿಗ್ರಹ 39 ಅಡಿ ಎತ್ತರ ಇರುವಂತಹ ವಿಗ್ರಹ ಯಾವ ರೀತಿ ಕಾಣುತ್ತೆ ಅದನ್ನು ಕೂಡ ನಿಮಗೆ ಈಗ ತೋರಿಸ್ತೀನಿ. ಸ್ನೇಹಿತರೆ, ಈಗ ನೀವು ಈ ಒಂದು ರತ್ನಗಿರಿ ಅಂತ ಕರೆಯಲ್ಪಡುವಂತಹ ಈ ಜಾಗದ ಮಹಿಮೆಯನ್ನು ಇಷ್ಟೊತ್ತು ಕೇಳಿದ್ರಿ. ಅಂದರೆ ಅಲ್ಲಿ ಏನು ಫೋಟೋಗಳನ್ನ ಹಾಕಿದ್ದಾರೆ ಅವರ ಮೂಲಕ ನಾವು ಇದರ ಇತಿಹಾಸವನ್ನು ಪಡೆದುಕೊಂಡಿದ್ದೀವಿ. ಓಕೆ, ಸೊ ಈಗ ನಿಮಗೆ ಈ ಒಂದು ಬಾಹುಬಲಿ ವಿಗ್ರಹ 39 ಅಡಿ ಏನು ಎತ್ತರ ಇದೆ ಧರ್ಮಸ್ಥಳದಲ್ಲಿ, ಅದು ಈಗ ಹೇಗಿದೆ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಇದೊಂದು ಭವ್ಯವಾದಂತಹ ವಿಗ್ರಹ. ಕರ್ನಾಟಕದಲ್ಲಿ ನಿಮಗೆ ಹೆಚ್ಚು ಕಡಿಮೆ 3 ಬಾಹುಬಲಿಯ ವಿಗ್ರಹಗಳು ಕಾಣುತ್ತವೆ. ಒಂದನೇದು ನಿಮಗೆ ನೆನಪಾಗುವುದು ಬಾಹುಬಲಿ ಅಂದ ತಕ್ಷಣ ಶ್ರವಣಬೆಳಗೊಳದಲ್ಲಿ ಇರುವಂತಹ ವಿಗ್ರಹ. ಅದಾದ ನಂತರ ನಿಮಗೆ ನೆನಪಿಗೆ ಬರೋದೇ ಈ ಬಾಹುಬಲಿ ಧರ್ಮಸ್ಥಳದಲ್ಲಿ ಏನು ಇದೆ ಆ ಬಾಹುಬಲಿ. ಆಮೇಲೆ ನಿಮಗೆ ಇನ್ನೊಂದು ಕಾರ್ಕಳದಲ್ಲೂ ಕೂಡ ನಿಮಗಿದೆ. ಇನ್ನೂ ತುಂಬಾ ಇವೆ, ಬಟ್ ಅವು ಅಷ್ಟೊಂದು ಪ್ರಸಿದ್ಧಿಯಾಗಿಲ್ಲ. ಯಾಕೆಂದರೆ ಅವು ಚಿಕ್ಕ ಮಟ್ಟಕ್ಕೆ ಇರೋದರಿಂದ ಆ ವಿಗ್ರಹಗಳು ಅಷ್ಟೊಂದು ಹೆಸರುವಾಸಿಯಾಗಿಲ್ಲ. ಬಟ್ ನಿಮಗೆ ತುಂಬ ಕಡೆ ನಿಮಗೆ ಈ ಬಾಹುಬಲಿ ವಿಗ್ರಹಗಳು ಕೂಡ ಕಾಣೋದು ಸಹಜ. ಇಲ್ಲಿ ಅಕ್ಕಪಕ್ಕ ನಿಮಗೆ ಆನೆಗಳನ್ನು ಇರಿಸಲಾಗಿದೆ. ಇವು ಕೂಡ ಅದ್ಭುತವಾದ ಕೆತ್ತನೆ ಅಂತಲೇ ಹೇಳ್ಬೋದು. ಈಗ ಏನಾಗಿದೆ ಅಂದರೆ ಮಕ್ಕಳು ಆಟಿಕೆ ಸಾಮಾನು ಅಂತ ತಿಳ್ಕೊಂಡ್ಬಿಟ್ಟು ಈ ಆನೆಗಳ ಮೇಲೆ ಹತ್ತೋದು ತುಂಬಾ ಸಹಜ. ನೋಡಿ ಇಲ್ಲಿ ಇದೇನು ಬರ್ತಿದೆ ನೋಡಿ, ಆನೆ ಮೇಲೆ ಹತ್ತಬಾರ್ದು, ಡೋಂಟ್ ಕ್ಲೈಂಬ್ ಆನ್ ಎಲಿಫೆಂಟ್ ಅಂತ ಬರೆದಿದ್ದಾರೆ. ಸೊ ಈಗ ಇದುವೇ ಬಾಹುಬಲಿಯ ಒಂದು ಅದ್ಭುತವಾದಂತಹ ಮೂರ್ತಿ. ಈ ಬಾಹುಬಲಿಯ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ ಗೋಮಟೇಶ್ವರ ಅಂತ ನಾವೇನು ಕರಿತೀವಿ, ಹಿಂದೆ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಬಾಹುಬಲಿಯ ತಂದೆ ದೊಡ್ಡ ಸಂಸ್ಥಾನವನ್ನು ಆಳ್ತಾ ಇರ್ತಾರೆ. ಅವರಿಗೆ ಹೆಚ್ಚು ಕಡಿಮೆ 101 ಮಕ್ಕಳಿರ್ತಾರೆ. ಅಂದರೆ ಬಾಹುಬಲಿ ತಂದೆಗೆ ಅವಾಗೇನಾಗುತ್ತೆ ಅಂದರೆ ಬಾಹುಬಲಿ ತಂದೆಗೆ ವೈರಾಗ್ಯ ಉಂಟಾಗಿ ಅವರು ಸನ್ಯಾಸಿ ಆಗಬೇಕು ಅಂತ ಸನ್ಯಾಸತ್ವವನ್ನು ತಗೊತಾರೆ. ಆ ಸಂದರ್ಭದಲ್ಲಿ ಅವ್ರೇನು ಮಾಡ್ತಾರೆ ಅಂದರೆ ತಮ್ಮ ರಾಜ್ಯವನ್ನು ಇಡೀ ತಮ್ಮ ಮಕ್ಕಳಿಗೆಲ್ಲ ಹಂಚಿಬಿಡ್ತಾರೆ. ಹಂಚಿದಾಗ ಏನಾಗುತ್ತೆ, ಅದರಲ್ಲಿ ಭರತ ಅನ್ನುವ ಎಲ್ಲಕ್ಕಿಂತ ಅಣ್ಣ ಅವನ ತಮ್ಮನೇ ಈ ಬಾಹುಬಲಿ. ಆ ಬಾಹುಬಲಿ ಮೇಲೆ ಏನಾಗುತ್ತೆ ಅಂದರೆ ಭರತನಿಗೆ ಅತಿ ಆಸೆ, ನಾನು ಇಡೀ ಸಾಮ್ರಾಜ್ಯವನ್ನು ನಾನೇ ಆಳಬೇಕು. ಈಗೇನು ಅವ್ರ ತಂದೆ ಅವರಿಗೆ ಕೊಟ್ಟಿದ್ದಾರಲ್ಲ ಏನು ಈ ಆಸ್ಥಾನವನ್ನೆಲ್ಲ ತಾನೇ ಕಬಳಿಸ್ಕೋಬೇಕು ಅಂತ ಹೇಳಿಬಿಟ್ಟು ಎಲ್ಲರ ಮೇಲೆ ದಂಡೆತ್ತಿ ಹೋಗ್ತಾನೆ. ದಂಡೆತ್ತಿ ಹೋದಾಗ ಅವನ ತಮ್ಮಂದಿರು ಭರತನಿಗೆ ತಮ್ಮ ರಾಜ್ಯವನ್ನು ಕೊಟ್ಬಿಡ್ತಾರೆ. ಯಾಕೆ ಹೇಳಿ, ಏನು ಇವನ ಜೊತೆ ಹೊಡೆದಾಡೋದು ಬೇಡ ನಮಗೆ ಅಂದ್ಬಿಟ್ಟು. ಬಟ್ ಭರತ ಮಾತ್ರ ಬಿಡೋದಿಲ್ಲ. ಎಲ್ಲರಿಂದನೂ ಅವರ ರಾಜ್ಯಗಳನ್ನು ಏನಾಗುತ್ತಾನೆ ಪಡೆದುಕೊಳ್ತಾನೆ. ಕೊನೆಗೆ ಇವನು ಅದೇ ಥರ ಬಾಹುಬಲಿಗೂ ಹೇಳ್ತಾನೆ, ನೀನು ಕೂಡ ನಿನ್ನ ರಾಜ್ಯವನ್ನು ಬಿಟ್ಕೊಟ್ಬಿಡು, ನಾನು ನಿನಗೇನು ಮಾಡೋದಿಲ್ಲ ಅಂತ. ಆದರೆ ಬಾಹುಬಲಿ ಒಪ್ಕೊಳ್ಳೋದಿಲ್ಲ. ಇದು ನನ್ನ ತಂದೆ ಕೊಟ್ಟಿರೋಂತಹ ಒಂದು ಬಳವಳಿ, ತಂದೆಯಿಂದ ಬಂದಿರೋಂತಹ ಒಂದು ಬಳವಳಿ, ಇದು ನಾನೇ ಕೊಡಬೇಕು ಅಂತ. ಆವಾಗ ಇಬ್ಬರ ನಡುವೆ ಒಂದು ಯುದ್ಧ ಮಾಡಬೇಕು ಅಂತ ಡಿಸೈಡ್ ಆಗುತ್ತೆ. ಇವ್ರ ಮೇಲೆ ಯುದ್ಧ, ಇಬ್ಬರು ಸೈನ್ಯಗಳು, ಇಬ್ಬರು ರಾಜ್ಯಗಳೇನಿದ್ದಾವೆ ಅದು ಇಬ್ಬರ ಮೇಲೆ ಸೈನ್ಯ ಅಂದರೆ ಹೊಡೆದಾಟ ಆಡಬೇಕು ಅಂತ. ಆವಾಗ ಅಲ್ಲಿದ್ದಂತಹ ಮಂತ್ರಿಗಳು, ಏನು ಭರತನ ಮಂತ್ರಿ ಹಾಗೂ ಬಾಹುಬಲಿಯ ಮಂತ್ರಿ ಇಬ್ಬರು ಒಂದು ಡಿಸ್ಕಷನ್ ನಡೆಯುತ್ತೆ. ಇಬ್ಬರು ತುಂಬಾ ಬಲಾಢ್ಯರು. ಇಬ್ಬರು ಸೈನಿಕರು ಹೊಡೆದಾಡಿದ್ರೆ ಸಾವಿರಾರು ಜನ ಸಾಯ್ತಾರೆ ಸೈನಿಕರು, ಸುಮ್ಮನೆ ಯಾಕೆ ಹೊಡೆದಾಡಬೇಕು ಅಂದ್ಬಿಟ್ಟು ಇವರಿಬ್ಬರ ನಡುವೆ ಕಾದಾಟ ಮಾಡಿಸ್ಬಿಟ್ಟು ಯಾರು ಗೆಲ್ತಾರೆ ಅವ್ರಿಗೆ ರಾಜ್ಯ ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ಇಬ್ಬರ ನಡುವೆ ಒಂದು ಯುದ್ಧ ಮಾಡಿಸೋಣ ಅಂದ್ಬಿಟ್ಟು ಆಗುತ್ತೆ. ಆ ಯುದ್ಧದಲ್ಲಿ 3 ಯುದ್ಧಗಳನ್ನು ಮಾಡ್ತಾರೆ. ಒಂದು ದೃಷ್ಟಿಯುದ್ಧ, ಜಲಯುದ್ಧ, ಕೊನೆಗೆ ಮಲ್ಲಯುದ್ಧ. ಅಂದರೆ ದೃಷ್ಟಿಯುದ್ಧ ಅಂದರೆ ದೃಷ್ಟಿಯನ್ನು ಯಾರು ಮೊದಲು ಕಣ್ಣು ಮಿಟುಕಿಸ್ತಾರೋ ಅವರು ಸೋತಾಗೆ. ಅದರಲ್ಲಿ ಬಾಹುಬಲಿ ಗೆದ್ದುಬಿಡ್ತಾನೆ ಮೊದಲೇ ಯುದ್ಧದಲ್ಲಿ. ಎರಡನೇ ಯುದ್ಧದಲ್ಲಿ ಜಲಯುದ್ಧ.
ಭರತ ಏನಂತಾನೆ ನಾನೇನು ಗೆದ್ದುಬಿಡ್ತೀನಿ ಇವನ ಮೇಲೆ, ಇವನೇನೋ ಈ ಸೋಲಿಸ್ಬಿಡ್ತೀನಿ ಅಂತ ಡಿಸೈಡ್ ಆಗುತ್ತೆ. ಜಲಯುದ್ಧದಲ್ಲಿಯೂ ಕೂಡ ಬಾಹುಬಲಿ ಗೆಲ್ತಾನೆ. ಗೆದ್ದಾಗ ಕೊನೆಗಿರೋದೇ ಮಲ್ಲಯುದ್ಧ. ಆ ಮಲ್ಲಯುದ್ಧದಲ್ಲಿ ಇಬ್ಬರ ನಡುವೆ ಭಾರೀ ಕಾದಾಟ ಆಗುತ್ತೆ. ಭಾರೀ ಕಾದಾಟ ಆದಾಗ ಇನ್ನೇನು ಬಾಹುಬಲಿ ಕೊನೆಯ ರೌಂಡಲ್ಲಿ ಆ ಭರತನನ್ನು ಎತ್ತಿ ಮೇಲಿಂದ ಕುಕ್ಕಬೇಕು ಅನ್ನೋಷ್ಟರೊಳಗೆ ಅವನಿಗೆ ಜ್ಞಾನೋದಯ ಆಗುತ್ತೆ. ಏನಪ್ಪ, ನಾನು ಒಂದು ರಾಜ್ಯಕ್ಕೋಸ್ಕರ ನನ್ನ ಒಡ ಹುಟ್ಟಿದ ಅಣ್ಣನನ್ನೇ ಕೊಲ್ಲಕ್ಕೆ ಹೋಗ್ತಾ ಇದ್ದೀನಲ್ಲ, ಬೇಡ ಅಂದ್ಬಿಟ್ಟು ಅವನನ್ನು ಕೆಳಗಿಳಿಸಿ ಕ್ಷಮೆ ಕೇಳ್ತಾನೆ. ಅಣ್ಣ ತಪ್ಪಾಯಿತು, ನನ್ನನ್ನು ಕ್ಷಮಿಸಿಬಿಡು, ನೀನು ಒಂದು ರಾಜ್ಯಕ್ಕೋಸ್ಕರ ನಾನು ನಿನ್ನನ್ನು ಕೊಲ್ಲಲು ಸಾಧ್ಯ ಇಲ್ಲ, ನಿನಗೇನು ಬೇಕು ಹೇಳು, ನನ್ನ ರಾಜ್ಯ ತಾನೇ, ಬಿಟ್ಟು ಕೊಟ್ಬಿಡ್ತೀನಿ ಅಂದ್ಬಿಟ್ಟು ಕೊಟ್ಬಿಟ್ಟು ಕೊನೆಗೆ ಅವನು ಏನು ಮಾಡ್ತಾನೆ, ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗಿಬಿಟ್ಟು ತಪಸ್ಸನ್ನು ಆಚರಿಸ್ತಾನೆ. ತಪಸ್ಸನ್ನು ಆಚರಿಸಿದಾಗ ನೀವು ಜೈನ ಧರ್ಮದಲ್ಲಿ ವಿಚಾರ ಏನಪ್ಪ ಅಂದರೆ, ಅವರು ಒಂದು ಸನ್ಯಾಸಿ ಆಗಬೇಕಂದ್ರೆ ಈ ಥರ ಬಟ್ಟೆಗಳನ್ನು ಕೂಡ ಹಾಕೋ ಹಾಗಿಲ್ಲ. ಅದೇ ರೀತಿ ಅವನು ಬಟ್ಟೆ ಇಲ್ಲದೆ ಸಂಪೂರ್ಣವಾಗಿ ನಗ್ನವಾಗಿ ಬೆತ್ತಲೆಯಾಗಿ ಕಾಡಿನಲ್ಲಿ ತಪಸ್ಸು ಮಾಡೋಕ್ಕೆ ನಿಲ್ತಾನೆ. ಈ ರೀತಿ ಆವಾಗ ಅವನಿಗೆ ನೋಡಿ, ನೀವು ಆ ಮೂರ್ತಿಯಲ್ಲೂ ಕಾಣಬಹುದು, ಸುತ್ತಮುತ್ತ ಬಳ್ಳಿಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ, ಹುತ್ತ ಇದೆ, ಹಾವುಗಳಿವೆ. ಅಂದರೆ ಅವನು ತಪಸ್ಸಿಗೆ ನಿಂತಾಗ ಈ ರೀತಿ ಅವನಿಗೆ ಎಲ್ಲ ಬಳ್ಳಿಗಳು ಅವನು ನೋಡಿ, ನೀವು ಸ್ಟ್ಯಾಚ್ಯೂಯಲ್ಲಿ ನೋಡ್ಬೋದು, ಆ ವಿಗ್ರಹದಲ್ಲಿ ನೋಡ್ಬೋದು ಯಾವ ಥರ ಬಳ್ಳಿಗಳು ಅವನ ಹೆಗಲ ಮೇಲೆ, ಅವನ ಕಾಲ ಮೇಲೆ ಎಲ್ಲ ಕಡೆ ನಿಂತ್ಕೊಂಡ್ಬಿಟ್ಟಿದೆ. ಸೊ ಈ ರೀತಿ ಅವನು ತಪಸ್ಸನ್ನು ಮಾಡ್ತಾನೆ. ಅವನಿಗೆ ಜ್ಞಾನೋದಯ ಆಗುತ್ತೆ. ಆಮೇಲೆ ಭರತ ಬಂದ್ಬಿಟ್ಟು ತನ್ನಿಂದ ತಪ್ಪಾಯಿತು ಅಂತ ಬೇಡ್ಕೊತಾನೆ. ಆದರೆ ಬಾಹುಬಲಿ ಆವಾಗ ಜೈನ ಧರ್ಮದಲ್ಲಿ ಈ ರೀತಿ ಮೊಟ್ಟ ಮೊದಲ ತೀರ್ಥಂಕರ ಅಂತ ಅನಿಸ್ಕೊತಾನೆ. ಸೊ ಇದು ಬಾಹುಬಲಿಯ ಒಂದು ಸಂಕ್ಷಿಪ್ತವಾದಂತಹ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳಿದ್ದೀನಿ. ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ದಯವಿಟ್ಟು ಕ್ಷಮಿಸಬೇಕು, ಅಥವಾ ನಿಮಗೇನಾದರೂ ಹೆಚ್ಚಿಗೆ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದು ಒಂದು ಬಾಹುಬಲಿ ಏನೋ ಈ ಧರ್ಮಸ್ಥಳದಲ್ಲಿ ಏನಿದೆ ಅಲ್ಲ, ಅದರ ಬಗ್ಗೆ ಒಂದು ಕಿರು ಮಾಹಿತಿ. ಇಲ್ಲಿ ನಿಮಗೆ ಮುಂದೆ ಕಾಣ್ತಾ ಇರೋದೇ ಧ್ವಜಸ್ತಂಭ. ನಾವು ಹಿಂದೂಗಳಲ್ಲೂ ಕೂಡ ಧ್ವಜಸ್ತಂಭವನ್ನು ಕಾಣ್ತೀವಿ. ಎಲ್ಲೇ ದೇವಸ್ಥಾನಕ್ಕೆ ಹೋಗಿ ನೀವು ಗರುಡ ಸ್ತಂಭ, ಧ್ವಜಸ್ತಂಭ ಅಂತೀವಿ. ಸೊ ಅದು ಕೂಡ ಇಲ್ಲಿ ನೀವು ಇದೆ. ಯಾಕಂದರೆ ಹಿಂದೂ ಧರ್ಮ ಹಾಗೂ ಜೈನ ಧರ್ಮದಲ್ಲಿ ಅಂಥ ಏನೋ ಡಿಫ್ರೆನ್ಸ್ ಇಲ್ಲ. ಓಕೆ, ಬೇರೆ ಧರ್ಮಗಳಿಗೆ ಕಂಪೇರ್ ಮಾಡಿದರೆ, ಉದಾಹರಣೆಗೆ ಇಸ್ಲಾಂ ಧರ್ಮ ಆಗಲಿ ಅಥವಾ ಈ ಕ್ರಿಶ್ಚಿಯನ್ ಧರ್ಮಕ್ಕೆ ಕಂಪೇರ್ ಮಾಡಿದರೆ, ಇವೆಲ್ಲ ಬೌದ್ಧ ಧರ್ಮ ಆಗಲಿ, ಹಿಂದೂ ಧರ್ಮ ಆಗಲಿ ಅಥವಾ ಜೈನ ಧರ್ಮ ಆಗಲಿ, ಇವೆಲ್ಲ ಹೆಚ್ಚು ಕಡಿಮೆ ಒಂದೇ ಸಮನೆ ಇದ್ದಂಥದ್ದು. ಅವುಗಳ ದೇವರುಗಳಾಗಲಿ ದೇವಸ್ಥಾನಗಳಾಗಲಿ ಹೆಚ್ಚು ಕಡಿಮೆ ಎಲ್ಲ ಒಂದೇ ಥರ ಇರುತ್ತೆ. ಸೊ ಹೀಗಾಗಿ ನಾವು ಈ ಬಾಹುಬಲಿಯ ವಿಗ್ರಹದ ಬಗ್ಗೆ ಮಾಹಿತಿ ಹೇಗಿತ್ತು, ಇಲ್ಲಿಯ ಒಂದು ಪರಿಸರ ಹೇಗಿದೆ, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಕ್ತು, ಎಷ್ಟು ದೂರ ಇದೆ, ಹೇಗೆ ಬರಬೇಕು, ಇದೆಲ್ಲ ಮಾಹಿತಿ ಸಿಕ್ತು ಅಂತ ನಾನು ಭಾವಿಸ್ತೀನಿ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಜನಗಳು ಕೂಡ ಇನ್ನೂ ಕೂಡ ಬರ್ತಾ ಇದ್ದಾರೆ. ಇದೊಂದು ಅದ್ಭುತವಾದಂತಹ ಜಾಗ. ದಯವಿಟ್ಟು ಧರ್ಮಸ್ಥಳಕ್ಕೆ ಬಂದಾಗ ಅಥವಾ ನೀವು ಕುಕ್ಕೆ ಸುಬ್ರಹ್ಮಣ್ಯ ಬಂದಾಗ ಈ ಒಂದು ಅದ್ಭುತ ಜಾಗವನ್ನು ಭೇಟಿ ಕೊಟ್ಟು ನೀವು ಪುನೀತರಾಗಿರಿ ಅಂತ ನಾವು ಕೂಡ ಭಾವಿಸ್ತೀನಿ. ಅಲ್ಲಿವರೆಗೆ ಜೈ ಮಂಜುನಾಥ. ಸ್ನೇಹಿತರೆ, ಈಗ ನಾವೇನು ಧರ್ಮಸ್ಥಳದಿಂದ ಇನ್ನೊಮ್ಮೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇದು ನಾವು ಇಲ್ಲಿ ಧರ್ಮಸ್ಥಳದ ಮುಖ್ಯವಾದಂತಹ ಮುಖ್ಯ ದ್ವಾರದಲ್ಲಿದ್ದೀವಿ. ಹೆಬ್ಬಾಗಿಲು ಅಂತಲೇ ಕರಿಬೋದು. ಆ ಹೆಬ್ಬಾಗಿಲನ್ನು ಇದೇ ಒಂದು ರೂಟು ಹೋದರೆ ನಿಮಗೆ ನೇರವಾಗಿ ಅಲ್ಲೇನು ಕಾಣ್ತಾ ಇದೆಯಲ್ಲ, ಅಷ್ಟು ದೂರದಲ್ಲಿ ಗೋಪುರ ಕಾಣ್ತಾ ಇದೆಯಲ್ಲ, ಅದುವೇ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ. ಸೊ ಅದಕ್ಕಿಂತ ಮೊದಲು ಹೆಬ್ಬಾಗಿಲಿಗೆ ಎಡಗಡೆಗೆ ಹೋದರೆ ಇಲ್ಲಿ ನಿಮಗೆ ಸಿಗೋದೇ ರತ್ನಗಿರಿ, ಅಂದರೆ ಬಾಹುಬಲಿ ಬೆಟ್ಟ ಅಂತಲೂ ನೀವು ಕರಿಬೋದು. ಅಲ್ಲೇ ಬೋರ್ಡ್ ಹಾಕಿದ್ದಾರಲ್ಲ, ನೀವು ಕಾಣ್ತಾ ಇದ್ದೀರಾ, ಝೂಮ್ ಮಾಡಿ ತೋರಿಸ್ತೀನಿ. ಅಲ್ಲಿ ನೋಡಿ, ಇದೆ ಬಾಹುಬಲಿ ಬೆಟ್ಟ ಅಥವಾ ರತ್ನಗಿರಿ ಅಂತ ಕರೀತಾರೆ. ಸೊ ಇಲ್ಲಿ ನೀವು ಮೇಲೆ ಹೋಗ್ಬಿಟ್ಟು ಬಾಹುಬಲಿಯ ಅದ್ಭುತವಾದಂತಹ ವಿಗ್ರಹವನ್ನು ಕೂಡ ನೋಡ್ಬೋದು. ನೀವು ಈ ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗ್ಬೋದು. ಸರಿಸುಮಾರು ಒಂದು ಅಬ್ಬಬ್ಬ ಅಂದರೆ ಒಂದು 250 ಮೆಟ್ಟಿಲುಗಳಂತ ಅನ್ಕೋಬೋದು. 250ರಿಂದ 300 ಮೆಟ್ಟಿಲುಗಳು. ಇಲ್ಲಿ ದಾರಿ ಕೂಡ ಇದೆ ನಿಮಗೆ, ಅಲ್ಲಿ ಕೂಡ ಹೋಗ್ಬೋದು. ಬೆಟ್ಟಕ್ಕೆ ಹೋಗೋ ದಾರಿ ಅಂತ ಕೂಡ ಇಲ್ಲಿ ಕೂಡ ಬರೆದಿದ್ದಾರೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ನೀಟಾಗಿ ಬರೆದಿದ್ದಾರೆ, ಇಲ್ಲಿ ಬೆಟ್ಟಕ್ಕೆ ಹೋಗುವ ದಾರಿ ಅಂತ. ಗಾಡಿ ಕೂಡ ಹೋಗ್ತವೆ ಇಲ್ಲಿ ನೋಡಿ, ಗಾಡಿಗಳು ಬರ್ತಾಯಿದೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಎಲ್ಲ ಗಾಡಿಗಳು ಕೂಡ ಬರ್ತಾಯಿದೆ. ನೀವು
ವೆಹಿಕಲ್ ತೊಗೊಂಡು ಹೋಗ್ಬೋದು ಅಥವಾ ಹತ್ಕೊಂಡು ಕೂಡ ಹೋಗ್ಬೋದು. ಇಲ್ಲಿ ನೋಡಿ ಬೆಳಗ್ಗೆ ಟೈಮಿಂಗ್ ಬರೆದಿದ್ದಾರೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆ 30 ನಿಮಿಷ ಮಾತ್ರ. ಇದನ್ನು ರತ್ನಗಿರಿ ಅಂತ ಕರೀತಾರೆ. ಈ ಬೆಟ್ಟದ ತುದಿಯಲ್ಲಿಯೇ ಗೊಮ್ಮಟೇಶ್ವರನ ಮೂರ್ತಿ ಕೂಡ ಇರೋದು. ಸ್ನೇಹಿತರೆ, ಧರ್ಮಸ್ಥಳದ ಮತ್ತೊಂದು ಪ್ರಸಿದ್ಧ ವಿಡಿಯೋಗಳಿಗೆ ಸ್ವಾಗತ ಸುಸ್ವಾಗತ. ಈಗ ನಾವು ಧರ್ಮಸ್ಥಳದಲ್ಲಿದ್ದೀವಿ. ಧರ್ಮಸ್ಥಳದಲ್ಲಿ ತುಂಬ ನೋಡುವಂಥ ಜಾಗಗಳಿವೆ. ಅವುಗಳಲ್ಲಿ ಇನ್ನೊಂದು ಮುಖ್ಯವಾದಂತಹ ಜಾಗ ಅದುವೇ ವಸ್ತು ಸಂಗ್ರಹಾಲಯಗಳು. ಧರ್ಮಸ್ಥಳದಲ್ಲಿ ಅದ್ಭುತವಾದಂತಹ ವಸ್ತು ಸಂಗ್ರಹಾಲಯಗಳಿವೆ. ಆ ವಸ್ತು ಸಂಗ್ರಹಾಲಯಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಿಮಗೆ ತಿಳಿಸ್ಬೇಕು ಅಂತ ನಾನೀಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಿಮಗೆ ಅಕ್ಕಪಕ್ಕ ಈ ಧರ್ಮಸ್ಥಳದಲ್ಲಿ ಹಲವಾರು ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಕೂಡ ಇವೆ. ಇವೆಲ್ಲ ನೋಡ್ತಾ ಇದ್ದೀರಾ ಕಣ್ಮುಂದೆನೇ ಯಾವ ಥರ ಇದೆ ಅಂದ್ಬಿಟ್ಟು. ತುಂಬ ನೀಟಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಮುಡಿ ಸಮರ್ಪಣೆ ಮಾಡುವಂತಹ ಮುಖ್ಯದವರ, ನಿಮಗೇನಾದರೂ ಮುಡಿ ಸಮರ್ಪಣೆ ಮಾಡ್ತಾರೆ ತುಂಬ ಜನ, ಅಂದರೆ ತಲೆಯನ್ನು ಬೋಳಿಸ್ಕೊತಾರೆ. ಅವರು ಹೋಗಬೇಕು ಅಂದರೆ ಇಲ್ಲಿ ಹೋಗಬೇಕಾಗತ್ತೆ. ಇಲ್ಲಿನೇ ಬರೆದಿರೋದು ಮುಡಿ ಕೊಡಬೇಕು ಅಂದರೆ. ಸೊ ಈಗ ನಾವು ಮುಂದೆ ಹಿಂಗೆ ಹೋಗ್ತಾ ಇದ್ದೀವಿ. ಈ ದಾರಿನೇ ಸೀದಾ ಹೋದರೆ ಹಲವಾರು ಗೆಸ್ಟ್ ಹೌಸ್ಗಳು ಕಾಣ್ತಾ ಇದೆ ನಿಮಗೆ. ಯಾತ್ರಾರ್ಥಿಗಳು ಇಳ್ಕೊಳ್ಳುವಂತಹ ಯಾತ್ರಾ ಗೆಸ್ಟ್ ಹೌಸ್ಗಳು. ಮುಂದೆ ಹಾಗೇ ಹೋದರೆ ಇಲ್ಲಿ ನಿಮಗೆ ನೇತ್ರಾವತಿ ಗೆಸ್ಟ್ ಹೌಸ್ ಸಿಗುತ್ತೆ, ಸಾಕೇತ್ ಗೆಸ್ಟ್ ಹೌಸು, ಗಂಗೋತ್ರಿ, ವೈಶಾಲಿ, ಶರಾವತಿ ನಿಮಗೆ ಇಲ್ಲಿ ಮುಂದುಗಡೆ ಕಾಣ್ತಿರ್ಬೋದು. ಅವುಗಳಿಗೆಲ್ಲ ಹೋಗೋಕ್ಕೆ ನಿಮಗೆ ಇದೇ ದಾರಿ. ಇಲ್ಲಿ ತುಂಬ ಕಾಂಪ್ಲೆಕ್ಸ್ಗಳು ಕೂಡ ಆಗಿದೆ. ಈಗ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಕೂಡ ತುಂಬಾ ಆಗಿದ್ದಾವೆ. ಇಲ್ಲಿ ಬೈಕರ್ಸು ಕೂಡ ತುಂಬ ಇತ್ತೀಚೆಗೆ ಬರ್ತಾ ಇರೋದು ನೀವು ಕಾಣ್ತಾ ಇದ್ದೀರಾ. ಇಲ್ಲಿ ಬರೆದಿದ್ದಾರೆ ನೋಡಿ, ಎಲ್ಲ ರೋಡ್ಗಳು ಎಲ್ಲೆಲ್ಲಿ ಹೋಗ್ತವೆ ಅಂದ್ಬಿಟ್ಟು. ನಾವು ಕೂಡ ಈಗ ಮೊದಲು ಮ್ಯೂಸಿಯಂ ನೋಡ್ಕೊಂಬಿಟ್ಟು ಆಮೇಲೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಹೋಗಬೇಕು. ಅದು ಒಂದು ಕೂಡ ಬಾಕಿ ಇದೆ. ಕಾರು ವಸ್ತು ಸಂಗ್ರಹಾಲಯ ಅಂತ ಬರೆದಿದ್ದಾರೆ ಅಲ್ಲಿ. CR ಕಾರ್ ಮ್ಯೂಸಿಯಂ, ಅದು ಹೋಗೇ ಬಿಟ್ಟಿದೆ ಅದರಲ್ಲಿ. ಸೊ ಇಲ್ಲಿ ಕೂಡ ನಿಮಗೆ ಇದು ದೇವಸ್ಥಾನದ ಮೇನ್ ಎಂಟ್ರೆನ್ಸು. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇದು ಧರ್ಮಸ್ಥಳದ ಮೇನ್ ಎಂಟ್ರೆನ್ಸು. ಆ ಮೇನ್ ಎಂಟ್ರೆನ್ಸ್ ಕಡೆಯಿಂದ ನೀವು ಲೆಫ್ಟಿಗೆ ಹೋದರೆ ಕಾರ್ ಮ್ಯೂಸಿಯಂ ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ ಬನ್ನಿ ಕೇಳೋಣ ಇಲ್ಲಿ ಯಾರಿಗಾದರೂ. ಸರ್, ಕಾರ್ ಮ್ಯೂಸಿಯಂ ಎಷ್ಟು ದೂರ ಆಗುತ್ತೆ ಇಲ್ಲಿಂದ? 10 ನಿಮಿಷ ದಾರಿ. ನಡ್ಕೊಂಡು ಹೋಗೋದು ಅಥವಾ ವಾಕೇಬಲ್ಲ? ಹೌದಾ, ಡೆಡ್ ಆ್ಯಂಡ್ ಲೆಫ್ಟ್ ಇದೆಯಾ? ಬನ್ನಿ ನೋಡೋಣ. ಇಲ್ಲಿಂದ ಒಂದು 10 ನಿಮಿಷ ದಾರಿ ಅಂತ ಹೇಳ್ತಾ ಇದ್ದಾರೆ. ಹಿಂಗೆ ವಾಕ್ ಮಾಡಿಕೊಂಡು ಆರಾಮಾಗಿ ಹೋಗ್ಬಿಟ್ಟು ವಾಪಸ್ ಬರುವಾಗ ಬೇಕಾದರೆ ನಾವು ಆಟೋದಲ್ಲಿ ಬಂದರಾಯಿತು. ಇಲ್ಲಿ ಏನೋ ಒಂದು ಚಿಕ್ಕದಂಥ ಒಂದು ಪೌಂಡ್ ಇದೆ, ಕಲ್ಯಾಣಿ ಅಂತ ಕರೀತಾರಲ್ಲ, ಆ ಕಲ್ಯಾಣಿ ಕೂಡ ಇಲ್ಲಿರೋದು. ದೊಡ್ಡ ಆಲದ ಮರ ಇದೆ ಇಲ್ಲಿ. ಹಾಂ, ಸೊ ದಾರಿಗಳು ಕೂಡ ನಿಮಗೆ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ನಾವು ಕಾರ್ ಮ್ಯೂಸಿಯಮ್ಗೆ ಹೋಗಿಬಿಟ್ಟು ಆಮೇಲೆ ಅಣ್ಣಪ್ಪ ಸ್ವಾಮಿ ಬೆಟ್ಟ ಏನಿದೆಯಲ್ಲ ಅಲ್ಲೂ ಕೂಡ ಹೋಗಬೇಕು ಅಂತ ಪ್ಲಾನ್ ಇದೆ. ಸೊ ಇಲ್ಲಿ ಕೂಡ ನಿಮ್ಮ ಕಾರ್ ಪಾರ್ಕಿಂಗ್ ತುಂಬಾ ಜಾಗ ಇದೆ. ಅಲ್ಲೂ ಕೂಡ ಇದೆ ನಿಮ್ಮ ಕಾರ್ ಪಾರ್ಕಿಂಗು. ಓಕೆ, ಸೊ ಕಾರ್ ಪಾರ್ಕಿಂಗ್ ಅಂತೂ ನಿಮಗೆ ತುಂಬ ಜಾಗ ಇದೆ. ಬನ್ನಿ ನೋಡೋಣ ಹೇಗಿದೆ ಕಾರ್ ಮ್ಯೂಸಿಯಮ್ ಅನ್ನೋದನ್ನು ಹೋಗ್ತಾ ಹೋಗ್ತಾ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಈಗ ನಾವು ದರ್ಶನ ಆದಮೇಲೆ ಅನ್ನಪೂರ್ಣ ಅಡುಗೆ ಮನೆ ಅಂದರೆ ಊಟದ ಕೋಣೆಗೆ ಹೋಗ್ತಾ ಇದ್ದೀವಿ. ಭೋಜನಾಲಯಕ್ಕೆ ದಾರಿ ಇಲ್ಲೇ ಇದೆ, ಅನ್ನಪೂರ್ಣ ಅಂತ ಬರೆದಿದ್ದಾರೆ ನೋಡಿ. ಸೊ ಅಲ್ಲಿ ಹೋಗ್ಬಿಟ್ಟು ಪ್ರಸಾದವನ್ನು ಸೇವಿಸೋಕ್ಕೆ ಹೋಗ್ತಾ ಇದ್ದೀವಿ. ಇದು ಎಂಟ್ರೆನ್ಸು. ಸ್ನೇಹಿತರೆ, ಧರ್ಮಸ್ಥಳದ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಅದು ಧರ್ಮಸ್ಥಳದ ಹೆಬ್ಬಾಗಿಲು. ಅದನ್ನು ಗೇಟ್ ವೇ ಆಫ್ ಧರ್ಮಸ್ಥಳ ಅಂತ ಕರೀತಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಅದನ್ನು 1956ರಲ್ಲಿ ಶ್ರೀ ಡಾಕ್ಟರ್ ರತ್ನವರ್ಮ ಹೆಗ್ಡೆ ಅವರು ಕಟ್ಟಿಸಿದರು. ಸೊ ಆ ಒಂದು ಹೆಬ್ಬಾಗಿಲೇನಿದೆಯಲ್ಲ, ಆ ಹೆಬ್ಬಾಗಿಲಿಂದ ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ಅಂದರೆ ಎಡಭಾಗಕ್ಕೆ ಹೋಗ್ತಾ ಇದ್ದರೆ ನಿಮಗೆ ಇಲ್ಲಿ ಅಣ್ಣಪ್ಪ ಸ್ವಾಮಿ ಬೆಟ್ಟ ಕೂಡ ಕಾಣುತ್ತೆ.
ಹೌದು, ಇದೆ ನೋಡಿ ಅಣ್ಣಪ್ಪ ಸ್ವಾಮಿ ಬೆಟ್ಟ. ಈ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ನೀವು ಆಮೇಲೆ ನಿಮಗೆ ಇದೇ ದಾರಿಗೆ ಹೋದರೆ ನಿಮಗೆ ಮುಖ್ಯವಾಗಿ ಧರ್ಮಸ್ಥಳದ ಒಂದು ಮುಖ್ಯ ರಸ್ತೆ ಅಂತಲೇ ಹೇಳ್ಬೋದು. ಇದನ್ನ ಮುಂದೆ ಹೋದರೆ ನಿಮಗೆ ಮಂಜುನಾಥ ಸ್ವಾಮಿ ದೇವಸ್ಥಾನ ಕೂಡ ಕಾಣ್ತಾ ಇದೆ. ನಿಮಗೆ ಇಲ್ಲಿ ಗೋದಾವರಿ, ಕಾವೇರಿ ಅನ್ನೋ ಎಷ್ಟೋ ಗೆಸ್ಟ್ ಹೌಸ್ಗಳು ಕೂಡ ಇರೋದನ್ನು ನೀವು ಕಾಣ್ಬೋದು. ಮೊದಲು ಯಾರ್ಯಾರು ಧರ್ಮಸ್ಥಳಕ್ಕೆ ಬರ್ತಿರೋ ಅವರು ಕಂಪಲ್ಸರಿಯಾಗಿ ಖಂಡಿತವಾಗಿಯೂ ತಪ್ಪದೇ, ಅದರಲ್ಲೂ ಗಂಡಸರು ತಪ್ಪದೇ ಏನಪ್ಪ ಅಂದರೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ನೀವು ಭೇಟಿ ಕೊಡಲೇಬೇಕು. ಇದು ಅಣ್ಣಪ್ಪ ಸ್ವಾಮಿ ಬೆಟ್ಟ. ಒಂದು ವಿಶೇಷತೆ ಏನಂತ ಅಂದರೆ ಈ ದೇವಸ್ಥಾನದಲ್ಲಿ ಕೇವಲ ಗಂಡಸರಿಗೆ ಮಾತ್ರ ಅಲವಿದೆ. ಗಂಡಸರಿಗೆ ಮಾತ್ರ ಅಲವಿರೋದು, ಹೆಣ್ಣು ಮಕ್ಕಳಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಇಲ್ಲಿ ಅಲಾವಿಲ್ಲ. ನಿಮಗೆ ಇಲ್ಲಿ ತೋರಿಸ್ತೀನಿ, ಇಲ್ಲಿ ಬರೆದಿದ್ದಾರೆ ನೋಡಿ. ಹೆಂಗಸರು ಮತ್ತು ಹೆಣ್ಣು ಮಕ್ಕಳ ಮೇಲೆ ಹೋಗಬಾರ್ದು, ಪಾದರಕ್ಷಣೆ ಕಳಚಿ ಮೇಲೆ ಹೋಗಬೇಕು. ಸೊ ಸಮಯ ಬಂದ್ಬಿಟ್ಟು ನಿಮಗೆ 8:30ರಿಂದ ಸಾಯಂಕಾಲ 6 ಗಂಟೆವರೆಗೂ ಇದೆ. ಸೊ ಬನ್ನಿ ಈಗ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ. ಸೊ ಇಲ್ಲಿ ಮೆಟ್ಟಿಲುಗಳನ್ನು ನೀವು ಹತ್ತಿ ಹೋಗಬೇಕಾಗತ್ತೆ. ಗುರುಗಳು ಎಷ್ಟು ಮೆಟ್ಲಿದೆ ಇಲ್ಲಿ ಮೇಲ್ಗಡೆ? ಇಷ್ಟೇ, ಒಂದು ಅಂದಾಜಾಗಿ ಒಂದು 100 ಇರ್ಬೋದಾ? 148. ಓಕೆ ಓಕೆ. ಬಟ್ ಈಗ ನಾವು ವಿಶೇಷ ಯಾಕೆ ಇಲ್ಲಿ ಹೆಣ್ಮಕ್ಳಿಗೆ ಅಲೋ ಮಾಡೋದಿಲ್ಲ? ಹೌದಾ? ಹಾಂ 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 ಹಾಂ, ಮೊದಲಿಂದನೂ ಇದು ಇಲ್ಲ. ಹಾಂ 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 ಹಾಂ, ಓಕೆ ಓಕೆ. ಅಲ್ಲೇನೋ ಗೊತ್ತಾಗತ್ತಾ, ಯಾರಾದರೂ ಹೇಳ್ತಾರಾ ಇದು ಏನು ಯಾಕೆ ಅಂದ್ಬಿಟ್ಟು? ಇಲ್ಲ ಅಂದರೆ ಗುಡಿಯೆಲ್ಲ ಕ್ಲೋಸ್ ಇರುತ್ತೆ ಅಲ್ಲಿ. ಹಾಂ ಹಾಂ, ಕೈ ಮುಟ್ಟು ಬರೋದು ಅಷ್ಟೇ. ಹೌದಾ? ಓಕೆ ಓಕೆ. ಸೊ ಈಗ ನಾವು ಈ 148 ಮೆಟ್ಟಲುಗಳನ್ನು ಹತ್ತಿ ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಬರಬೇಕು. ವಿಶೇಷತೆ ಅಂದರೆ 8:30ರಿಂದ 6 ಗಂಟೆವರೆಗೂ ಇದು ತೆರೆದಿರುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಅಣ್ಣಪ್ಪ ಸ್ವಾಮಿ ಏನಿವತ್ತು ನಮ್ಮ ಧರ್ಮಸ್ಥಳದಲ್ಲಿ ಶಿವಲಿಂಗ ಸ್ಥಾಪನೆ ಆಗಿದೆಯಲ್ಲ, ಅದಕ್ಕೆ ಮುಖ್ಯ ಕಾರಣವೇ ಅಣ್ಣಪ್ಪ ಸ್ವಾಮಿ. ಅದರ ಬ್ಯಾಕ್ಗ್ರೌಂಡನ್ನು ನಿಮ್ಗೆ ಕೊಡ್ತೀನಿ, ಅದರ ಇತಿಹಾಸವನ್ನು ಕೊಡ್ತೀನಿ. ಸುಮಾರು 100 ವರ್ಷಗಳ ಹಿಂದೆ ಇಲ್ಲಿ ಪರ್ಗಡೆ ಅನ್ನೋ ದಂಪತಿಗಳು ವಾಸ ಮಾಡ್ತಾಯಿದ್ರು. ಅವರು ತುಂಬ ದಾನಿಗಳಾಗಿದ್ದರು, ಧರ್ಮವಾದಿಗಳಾಗಿದ್ದರು, ಧರ್ಮವನ್ನು ಕಾಪಾಡಿಕೊಂಡು ಇಲ್ಲಿ ಹೋಗ್ತಾಯಿದ್ರು. ಇಲ್ಲಿ ನೆಲ್ಯಾಡಿ ಬೀಡಿ ಅಂತ ಏನಿತ್ತಲ್ಲ, ಆ ಪ್ರದೇಶದಲ್ಲಿ ಅವರು ವಾಸ ಮಾಡ್ತಾಯಿದ್ರು. ಅವರ ಒಬ್ಬ ರೈಟ್ ಹ್ಯಾಂಡ್ ಅಥವಾ ಸೇವಕನೇ ಅಣ್ಣಪ್ಪ ಸ್ವಾಮಿ. ಈ ಅಣ್ಣಪ್ಪ ಸ್ವಾಮಿ ಯಾವಾಗ ಏನು ಈ ಪರಗಡೆ ದಂಪತಿಗಳಿಗೆ 5 ಜನ ದೈವಗಳು ಕನಸಲ್ಲಿ ಬಂದಾಗ ಹೇಳ್ತಾರೆ, ಇಲ್ಲ ಇದು ತುಂಬ ಪುಣ್ಯಕ್ಷೇತ್ರ, ಇದು ಇಲ್ಲಿ ನೀವು ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡಬೇಕು ಅಂತ. ಆಗ ಕನಸಲ್ಲಿ ಬಂದಂತಹ ದೈವಗಳನ್ನು ಅವರ ಇಚ್ಛೆಯಂತೆ ಇಲ್ಲಿ ಧರ್ಮಸ್ಥಳದಲ್ಲಿ ಶಿವಲಿಂಗ ಸ್ಥಾಪನೆ ಮಾಡಬೇಕು ಅಂತ ಪರಗಡೆ ದಂಪತಿಗಳು ನಿರ್ಧಾರ ಮಾಡ್ತಾರೆ. ಅದರ ಪ್ರಕಾರ ಅವರ ಸೇವಕನಾದಂಥ ಅಣ್ಣಪ್ಪ ಸ್ವಾಮಿಗೆ ಈಗೇನಿವತ್ತು ಕದ್ರಿ ಅಂತ ಊರಿದೆ, ಮಂಗಳೂರು ಹತ್ರ ಕದ್ರಿ ಅಂತ ಊರಿದೆ, ಆ ಊರಿಗೆ ಕಳಿಸಿ ಶಿವಲಿಂಗವನ್ನು ತೆಗೆದುಕೊಂಡು ಬರೋಕ್ಕೆ ಹೇಳ್ತಾರೆ. ಮುಂದೆ ಏನು ಅಣ್ಣಪ್ಪ ಸ್ವಾಮಿ ತಂದಂತಹ ಶಿವಲಿಂಗವನ್ನು ಇಲ್ಲಿ ಧರ್ಮಸ್ಥಳದಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಬರೆದಿದ್ದಾರೆ, ಗಮನಿಸಿ. ಇಲ್ಲಿ ಸ್ಥಾನಗಳಲ್ಲಿ ಕಾಣಿಕೆಯನ್ನು ಹಾಕಬಾರ್ದು, ಯಾವುದು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು, ಅಶುಚಿಗೊಳಿಸಬಾರದು, ಗುಡಿಯ ಮೆಟ್ಟಲು ಹತ್ತಬಾರದು, ಮರದ ಬಾಗಿಲುಗಳಲ್ಲಿ ಕರ್ಪೂರ ಹಚ್ಚಬಾರದು, ಹೊಗೆ ಬತ್ತಿ ಸೇರಬಾರದು, ಎಲ್ಲೆಲ್ಲಿಯೂ ಮಲಗಬಾರದು, ಫೋಟೋ ತೆಗೆಯಬಾರದು, ರೇಡಿಯೋ ಇಡಬಾರದು ಅಂತ ಇಲ್ಲಿ ಎಲ್ಲ ಬರೆದಿದ್ದಾರೆ. ಇದು ಅಣ್ಣಪ್ಪ ಸ್ವಾಮಿಯ ದೇವಾಲಯ ಇಲ್ಲಿ ಇರೋದು. ಹೆಚ್ಚು ಕಡಿಮೆ ನನಗೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಕೇರಳದ ಮಾದರಿಯಲ್ಲಿ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಅನಿಸುತ್ತೆ. ಇದು ನೋಡಿ, ಶಿವಲಿಂಗದ ಒಂದು ರೂಪ ಇದು. ಕಾಣಿಕೆ ಕೂಡ ಹಾಕಬಾರ್ದು ಅಂತ ಹೇಳಿದ್ದಾರೆ. ತುಂಬ ಸ್ವಚ್ಛವಾಗಿ ಇದನ್ನು ಮೇಂಟೈನ್ ಮಾಡಿದ್ದಾರೆ ನೋಡಿ. ಇದು ಬಾಗಿಲುಗಳನ್ನು ತೆಗೆದಿಲ್ಲ ಇಲ್ಲಿ ಯಾವುದು ದೇವಸ್ಥಾನದ್ದು. ಪವಿತ್ರ ಸ್ಥಳದಲ್ಲಿ ಯಾರೂ ಮಲಗಬಾರ್ದು. ನನಗನ್ಸುತ್ತೆ ಇಲ್ಲಿ ಮೊದಲು ಜನ ಬಂದುಬಿಟ್ಟು ಮಲಗ್ತಿದ್ರೆ ಕಾಣುತ್ತೆ ಆರಾಮವಾಗಿ. ಬೆಟ್ಟದ ಮೇಲೆ ಇದೆ,
ತಂಪಾಗಿದೆ ಅಂದ್ಬಿಟ್ಟು ಇಲ್ಲಿ ನೋಡಿ, ಇದು ಒಳ್ಳೆ ಜಾಗ ಅಲ್ವಾ, ಬಂದುಬಿಟ್ಟು ಮಲ್ಕೊತಿದ್ರು ಕಾಣುತ್ತೆ. ಏನಾದರೂ ಇಲ್ಲೂ ಹೀಗೆ ಜಾಗ ಇರೋದ್ರಿಂದ ಫ್ಯಾನುಗಳ್ನ ಬೇರೆ ಹಾಕ್ಬಿಟ್ಟಿದ್ದಾರೆ, ಹೀಗಾಗಿ ಜನಗಳು ಮಲಗ್ತಿದ್ರು ಅಂತ ಅನ್ಕೊತೀನಿ. ಅದಕ್ಕಾಗಿ ಇಲ್ಲಿ ಬರೆದಿದ್ದಾರೆ ಆ ಥರ. ಇವೆಲ್ಲ ನೋಡಿ, ಇವೆಲ್ಲ ವೀರಗಲ್ಲುಗಳು, ದೇವರ ಕಲ್ಲುಗಳು, ಚಿಕ್ಕ ಚಿಕ್ಕ ದೇವಸ್ಥಾನ ತುಂಬ ಇದೆ ಇಲ್ಲಿ. ಎಲ್ಲ ಒಂಥರ ಇಲ್ಲಿ ನಿಮಗೆ ಹಳೆಯ ಕೇರಳ ಮಾದರಿಯ ದೇವಸ್ಥಾನಗಳನ್ನೇ ನಾವು ಕಾಣಬಹುದು. ಗುಡಿಯ ಮೆಟ್ಟಿಲುಗಳನ್ನು ಕೂಡ ಹತ್ತಬಾರ್ದು ಅಂತ ಬರೆದಿದ್ದಾರೆ. ನನಗೆ ವಿಚಿತ್ರ ಅನ್ನಿಸ್ತಾ ಇರೋದು, ಈ ಈ ಧರ್ಮಸ್ಥಳದಲ್ಲಿ ಸ್ಥಾಪನೆ ಮಾಡಿದಂತಹ ಅಣ್ಣಪ್ಪನ ದೇವಸ್ಥಾನದಲ್ಲಿ ಜನರೇ ಇಲ್ಲದೆ ಇರೋದು ವಿಚಿತ್ರ ಅನಿಸುತ್ತೆ ನನಗೆ. ನೋಡಿ, ಇಲ್ಲೆಲ್ಲ ಬರೆದಿದ್ದಾರೆ ಕರ್ಪೂರ ಕೂಡ ಹಚ್ಚಬಾರ್ದು ಅಂದ್ಬಿಟ್ಟು. ಯಾಕೆ ಗುಡಿಯ ಬಾಗಿಲನ್ನು ಇಲ್ಲಿ ಮುಚ್ಚಿದ್ದಾರೆ ಅನ್ನೋದು ಗೊತ್ತಿಲ್ಲ, ಯಾಕೆ ಪೂಜೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ನಾನು ಕೆಳಗಡೆ ಕೇಳೋಕ್ಕೆ ಪ್ರಯತ್ನ ಮಾಡಿದೆ, ಮೇಲೆ ಏನಾದರೂ ಯಾರಾದರೂ ಸಿಗ್ತಾರಾ ಇಲ್ಲಿ ಮಾತಾಡೋಕ್ಕೆ ಅಂದ್ಬಿಟ್ಟು. ಬಟ್ ನಮ್ಮದು ಅದೃಷ್ಟ ಯಾರೂ ಇಲ್ಲ ಇಲ್ಲಿ. ಇಂತಹ ಭವ್ಯವಾದಂತಹ ದೇವಸ್ಥಾನಗಳಿವೆ, ಇದರ ಬಗ್ಗೆ ಮಾಹಿತಿ ನಮ್ಮ ಜನಗಳಿಗೆ ಗೊತ್ತಿಲ್ಲ. ಗೊತ್ತಿದ್ದರೆ ಜನ ಬರ್ತಾರೆ ಅಂದ್ಕೊತೀನಿ. ಇದರ ಬಗ್ಗೆ ಹೆಚ್ಚು ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಬಟ್ ಏನೋ ಗೊತ್ತಿಲ್ಲಪ್ಪ, ಯಾಕೆ ನಾವು ದೇವಸ್ಥಾನದ ಎದುರುಗಡೆ ಇರುವಂತಹ ದೇವಸ್ಥಾನದಲ್ಲಿ ಇನ್ನೊಂದು ಇಲ್ಲಿ ಯಾರೂ ಬರೋದಿಲ್ಲ ಅಂದರೆ ಒಂಥರ ನನಗೆ ವಿಚಿತ್ರ ಅನಿಸುತ್ತೆ. ಯಾವುದಕ್ಕೂ ನಮ್ಮ ವಿಡಿಯೋ ಮೂಲಕ ಆದರೂ ನೀವು ಅಣ್ಣಪ್ಪ ಬೆಟ್ಟ ನೋಡಿದ್ದೀರಾ, ಅಣ್ಣಪ್ಪ ಸ್ವಾಮಿ ಮಂದಿರಗಳನ್ನು ನೋಡಿದ್ದೀರಾ. ಇನ್ಮೇಲಾದರೂ ನೀವೇನಾದರೂ ಇಲ್ಲಿ ಬಂದಾಗ ಈ ಅಣ್ಣಪ್ಪ ಬೆಟ್ಟಕ್ಕೆ ಬಂದುಬಿಟ್ಟು ಈ ದೇವಸ್ಥಾನಗಳಿಗೆ ಭೇಟಿ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮಗೆ ಅಣ್ಣಪ್ಪನ ಇನ್ನಷ್ಟು ವಿಚಾರಗಳನ್ನು ಬರುವ ಸಂಚಿಕೆಯಲ್ಲಿ ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಮೆಟ್ಟಲುಗಳಲ್ಲಿ ಯಾವ ಥರ ಜನ ಕೂತ್ಕೊಂಡಿದ್ದಾರೆ ಅಂದರೆ ಆರಾಮ್ ಮಾಡೋಕ್ಕಾಗಿದೆ. ಮೇನ್ ರೋಡಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ. ಅದೇ ಹಂಗೆ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಹೋದರೆ ಮಂಜುನಾಥ ದೇವಸ್ಥಾನ ಇರೋದು. ಬನ್ನಿ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಧರ್ಮಸ್ಥಳದ ಇನ್ನೊಂದು ಐತಿಹಾಸಿಕ ಜಾಗದ ಬಗ್ಗೆ, ಪುಣ್ಯಕ್ಷೇತ್ರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಅಲ್ಲಿವರೆಗೆ ಜೈ ಮಂಜುನಾಥ.